ಹೆಲ್ತ್, ವೆಲ್ತ್, ಟೆಸ್ಟಿಮೋನಿಯಲ್ಸ್ ಎಲ್ಲ ನೋಡಿದಿರಿ. ಸೊ ಪ್ರತಿಯೊಬ್ಬರು ಸಕ್ಸಸ್ 100% ಆಗ್ಬೋದು. ಯಾಕಂದ್ರೆ ಒಂದು ಲೀಡರ್ ನಿಮ್ಗೆ ಕರೆಕ್ಟ್ ಆಗಿ ಹೇಳಿದ್ದಾರೆ. ಯಾಕಂದ್ರೆ ತುಂಬಾ MLM ಮಾಡಿದವರು ಅವ್ರು ಹೇಳಿದ್ದಾರೆ, ಮೋಸ್ಟ್ ಆಫ್ ದ ಕಂಪನೀಸ್, MLM ಕಂಪನೀಸ್, ದೇ ಓನ್ಲಿ ಕಾನ್ಸಂಟ್ರೇಟ್ ಆನ್ ಮನಿ ಪ್ಲಾನ್ ಅಲ್ಲಿ ಹೋಗ್ತಾರೆ. ಲಾಸ್ಟ್ ಅಲ್ಲಿ ಏನಾಗ್ತದೆ, ಪ್ರಾಡಕ್ಟ್ ವರ್ಕ್ ಆಗುದಿಲ್ಲ. ಸೊ ಅವ್ರು ಏನಾಗ್ತಾರೆ, ಡ್ರಾಪ್ ಔಟ್ ಮಾಡಿ ಬಿಡ್ತಾರೆ. ಬಟ್ DXN ಹಾಗಿಲ್ಲ. DXN ನಿಮ್ಗೆ 100% ನಿಮ್ಗೆ ಪ್ರಾಡಕ್ಟ್ ಬೇಸ್ಡ್ ಪ್ಲಾನ್, ಪ್ರಾಡಕ್ಟ್ ಮುಖಾಂತರನೇ ಹೋಗಿ ಈ ಬಿಸ್ನೆಸ್ ಅನ್ನ ಮಾಡಬಹುದು. ಯಾಕಂದ್ರೆ ನಮ್ಮ ಸ್ಲೋಗನ್ನೇ ನಿಮ್ಗೆ ಗೊತ್ತುಂಟು, ಆರೋಗ್ಯ, ಐಶ್ವರ್ಯ, ಆಮೇಲೆ ನೆಮ್ಮದಿ. ಫಸ್ಟ್ ನಮ್ಗೆ ಆರೋಗ್ಯಕ್ಕೋಸ್ಕರ ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನಿಮ್ಗೆ ಆರೋಗ್ಯ ಸಿಗ್ತದೆ. ಹಾಗೆ ಅದನ್ನ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಹೋದಾಗ ನಿಮ್ಗೆ ಎಷ್ಟು ಬೇಕಾದ್ರೂ ಐಶ್ವರ್ಯವನ್ನು ತಗೋಬಹುದು. ಆರೋಗ್ಯ, ಐಶ್ವರ್ಯ ಎರಡೂ ಬಂದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ನೆಮ್ಮದಿ ಸಿಗ್ತದೆ. ಸೊ ಹಾಗಾಗಿ ಇದರಲ್ಲಿ ನಿಮ್ಗೆ ಈ 3 ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕು. ಇಸ್ ಇಸ್ ಎ ಪ್ರಾಡಕ್ಟ್ ಬೇಸ್ಡ್ ನೆಟ್ವರ್ಕ್. ಸೊ ತುಂಬಾ ಜನ ಈಗ ಲೀಡರ್ಸ್ ಅವರು ಮಾತಾಡಿದ್ರು ನಿಮ್ಗೆ ಏನೇನೋ, ನಿಮ್ಗೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ಸೊ ಅವ್ರು ಇದಕ್ಕೆ ಬಂದು ಅಂತ. ಒಬ್ರು ಯಂಗ್ ಲೀಡರ್ ಮಾತಾಡಿದ್ರು, ನೀನ್ ಇದನ್ನ ಮಾಡು ಮಗ, ಇದರಲ್ಲಿ ನಿನಗೆ 100% ನೀನ್ ಸಕ್ಸಸ್ ಆಗ್ತಿ. ಯಾಕಂದ್ರೆ ಅವರಿಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇತ್ತು, ಅದು ಸರಿಯಾದ ನಂತರ ಅವ್ರ ಮಗನಿಗೆ ಹೇಳ್ತಾರೆ ಈ ಬಿಸ್ನೆಸ್ ಅನ್ನ ನೀವು ಮಾಡುವಂತ. ಸೊ ಎಂತ ಒಂದು ಎಮೋಷನಲ್ ನೋಡಿ ಟಚ್ ಇದೆ ಈ ಬಿಸ್ನೆಸ್ ಅಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳುದು, ಯು ಕ್ಯಾನ್ ಟೇಕ್ ಇಟ್ ಸೀರಿಯಸ್ಲಿ. ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಗೆ ಎಷ್ಟೋ ಜನರಿಗೆ ಆರೋಗ್ಯದ ಬೆನಿಫಿಟ್ ಸಿಗ್ತದೆ. ಅದು ಮಾತ್ರ ಅಲ್ಲ, ಅವರ ಆಶೀರ್ವಾದ ನಿಮ್ಗೆ ಸಿಗ್ತದೆ. ಓಕೆ, ಸೊ ಈಗ ನಾನು 20th ಪಾಯಿಂಟ್ ಗೆ ಬರ್ತಾ ಇದ್ದೆ, ಕಾನ್ಫಿಡೆನ್ಸ್ ಇನ್ ಯೋರ್ ಲೀಡರ್ಸ್ ಅಂತ ಹೇಳ್ತೀನಿ. ಎಕ್ಸ್ಪ್ರೆಸ್ ಕಾನ್ಫಿಡೆಂಟ್ ಆನ್ ಯುವರ್ ಟೀಮ್ಸ್ ಎಬಿಲಿಟಿ ಟು ಅಂಡ್ ಟ್ರೀಟ್ ದೆಮ್ ಆಸ್ ಎ ಕಾಂಪಿಟೆಂಟ್ ಆಸ್ ಯು ಆರ್. ನಿಮ್ಮ ಲೆಕ್ಕನೇ ನೀವು ರೆಡಿ ಮಾಡ್ಬೇಕು. ಈಗ ನಮ್ಮ ಜೊತೆಗೆ ಮಾಲ್ತೇಶ್ ಅವರಿದ್ದಾರೆ, SN ಶೆಟ್ಟಿ ಅವರ ಹಾಗೆ ಮಾಲ್ತೇಶ್ ಹಾಗೆ ಅವರ ಟೀಮ್ ಇನ್ನು ಈಗ ತುಂಬಾ ಜನ ರೆಡಿ ಮಾಡ್ತಾ ಇದ್ದಾರೆ. ಅವ್ರ ಟೀಮಲ್ಲಿ ಕುಮಾರ್ ಇರ್ಬೋದು, ಅವರ ಟೀಮಲ್ಲಿ ಈಗ ಮಂಜುನಾಥ್ ಇರ್ಬೋದು, ಅಥವಾ ಅವರ ಟೀಮಲ್ಲಿ ಶಶಿಧರ್ ಇರ್ಬೋದು. ಸೋ ಮೆನಿ ಲೀಡರ್ಸ್. ಸೊ ಆಸ್ ಗುಡ್ ಆಸ್ ಅಂದ್ರೆ ಅದೇ ತರ. ಸೊ ಆಸ್ ಅಂದ್ರೆ ನಿಮ್ಗೆ ತದ್ರೂಪಿಗಳಂತ ಹೇಳ್ತಾರೆ, ತದ್ರೂಪಿಗಳನ್ನ ನೀವು ರೆಡಿ ಮಾಡಿ. ಅವರೇ ನಿಮ್ ಹಾಗೆ ನೀವು 3,500, ಅವರು 3,500. ಅವ್ರು ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ನೀವು ಮೀಟಿಂಗ್ ಅಟೆಂಡ್ ಮಾಡಿ. ಅವರು ಹೋಮ್ ಮೀಟಿಂಗ್ ಕೊಡ್ತಾರೆ, ನೀವು ಹೋಮ್ ಮೀಟಿಂಗ್ ಮಾಡಿ. ಸೊ ಈ ರೀತಿಯಲ್ಲಿ ಅವ್ರು ಸ್ಪೀಕರ್ ಆದ್ರೆ ನೀವು ಸ್ಪೀಕರ್. ಆ ರೀತಿಯಲ್ಲಿ ನೀವು ಕಾನ್ಫಿಡೆನ್ಸ್ ಅವರಿಗೆ ನಿಮ್ಮ ಹತ್ರ ಆಗ್ತದೆ, ನೀವು ಮಾಡಬಹುದು ಅಂತ ಕಾನ್ಫಿಡೆನ್ಸ್ ಅನ್ನ ಲೀಡರ್ಸ್ ಆದವರು ಅವರ ಡೌನ್ ಲೈನ್ಗೆ ಅಥವಾ ಅವರ ಪಾರ್ಟ್ನರ್ಸ್ಗೆ ನೀವು ಕೊಡುವಂತದ್ದು. ದಟ್ ಈಸ್ ಅ ಲೀಡರ್ಶಿಪ್ ಕ್ವಾಲಿಟಿ. ಇಫ್ ದೇ ರೈಟ್ಫುಲಿ ಡಿಸರ್ವ್, ಟೆಲ್ ದೆಮ್ ಐ ಬಿಲೀವ್ ಇನ್ ಯು, ಯು ಕ್ಯಾನ್ ಡೂ ಇಟ್. ನಾನು ಈ 4 ವರ್ಡ್ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಇವತ್ತು, ಯಾಕಂದ್ರೆ ಪುನಃ ಅದನ್ನ ತಗೊಂಡೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ನೀವು ಇದನ್ನ ಅಪ್ರಿಶಿಯೇಟ್ ನೀವು ಮಾಡೋದಿಲ್ಲ. ಈವನ್ ಒನ್ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡಿದ್ರು ಕೂಡ ಅವರಿಗೆ ಅಪ್ರಿಶಿಯೇಟ್ ಮಾಡಿ, ಒನ್ ಪ್ರಾಡಕ್ಟ್ ಅವ್ರು ಯೂಸ್ ಮಾಡಿದ್ರು ಕೂಡ ಅವರಿಗೆ ನೀವು ಅಪ್ರಿಶಿಯೇಟ್ ಮಾಡ್ಬೇಕು. ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್, ಯು ಆರ್ ಹ್ಯಾವಿಂಗ್ ಕೆಪಾಸಿಟಿ. ನಿಮ್ಮ ಹತ್ರ ಆ ತರ ಕೆಪಾಸಿಟಿ ಇದೆ, ಭಗವಂತ ನಿಮ್ಗೆ ಇನ್ಬಿಲ್ಟ್ ಕೆಪಾಸಿಟಿಯನ್ನು ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ತದೆ ಅಂತ ಅವರಿಗೆ ಹುರಿದುಂಬಿಸಿ. ಲೆಟ್ಸ್ ಡೂ ಇಟ್ ಟುಗೆದರ್. ನೀವು ಮಾಡಿ ಅಂತ ಹೇಳ್ಬೇಡಿ, ಲೆಟ್ಸ್ ಡೂ ಇಟ್ ಟುಗೆದರ್. ನಾವಿಬ್ರು ಸೇರಿ ಮಾಡೋಣ, ನಾವಿದೀವಿ ನಿಮ್ ಜೊತೆಗೆ, ಸೇರಿ ಮಾಡೋಣ. ಈ ಬಿಸ್ನೆಸ್ ಅಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ, ನಾವಿದೀವಿ ನಿಮ್ ಜೊತೆಗೆ, ಯು ಕ್ಯಾನ್ ಡೂ ಇಟ್, ನಾವಿದೀವಿ ನಿಮ್ ಜೊತೆಗೆ. ಆತರ ಅವರಿಗೆ ಹುರುಪನ್ನ ಕೊಟ್ಟಿದ್ರೆ ಡೆಫಿನೆಟ್ಲಿ ಅವರು ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಸೊ ಹಾಗಾಗಿ ಪ್ರೈಸ್, ಇಟ್ಸ್ ನೆವರ್ ಹರ್ಟ್ ಟು ಸೇ ಗುಡ್ ಜಾಬ್. ನೀವ್ ಹೇಳ್ಬೇಕು ಅವ್ರಿಗೆ, ಯು ಡನ್ ಎ ಗುಡ್ ಜಾಬ್, ವೆರಿ ಗುಡ್. Describe the good job in detail, that will more meaningful and take suggestion to generate enthusiasm. ಒಂದು ಹೋಮ್ ಮೀಟಿಂಗ್ ಕೊಟ್ಟಾಗ, ಯು ಡನ್ ಎ ಗುಡ್ ಜಾಬ್, ಈ ರೀತಿ ಹೇಳ್ಬೇಕು. ಒಂದು ಅಪಾಯಿಂಟ್ಮೆಂಟ್ ಮಾಡಿದ್ರೆ, ಯು ಡನ್ ಎ ಗುಡ್ ಜಾಬ್. ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ನೋಡಿ. ಜನರೇಟ್ ಎಂಥೂಸಿಯಾಸಮ್. ಓ, ನಾನೊಂದು ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ಆ ರೀತಿಯಲ್ಲಿ ನೀವು ಅವ್ರನ್ನ ಅಪ್ರಿಶಿಯೇಟ್ ಮಾಡುವುದುಂಟಲ್ಲ, ಅದು ಜನರಿಗೆ ಬೇಕಾಗಿದೆ. ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದನ್ನ ನೀವು ಕೊಡ್ಬೇಕು ಅವರಿಗೆ. ಬಿ ಸಿನ್ಸಿಯರ್ ವೆನ್ ಪ್ರೈಸಿಂಗ್ ಆನ್ ರೆಕಗ್ನೈಸಿಂಗ್ ಯುವರ್ ಟೀಮ್, ಅವಾಯ್ಡ್ ಫೋನಿ ಕಾಂಪ್ಲಿಮೆಂಟ್. ಅದು ನಾನು ನಿನ್ನೆ ಡೀಟೇಲ್ ಕೊಟ್ಟಿದ್ದೀನಿ. ಸುಮ್ನೆ ಹೇಳ್ಬಾರ್ದು. ಸುಮ್ನೆ ಅವ್ರು ಯೂಸೇ ಮಾಡೋದಿಲ್ಲ, ನೀವು ಹೀಗಾಗಿದೆ ಅದೆಲ್ಲ ಹೇಳಿಕ್ ಹೋಗ್ಲಿಕ್ಕಿಲ್ಲ. ಸೊ ನೀವು ಸಿನ್ಸಿಯರ್ ಆಗಿ ಅವ್ರು ಏನ್ ಮಾಡಿದ್ದಾರೆ ಅದಕ್ಕೆ ಅಪ್ರಿಶಿಯೇಟ್ ಮಾಡಿ. ಸೊ ಅವರ ಕ್ವಾಲಿಟಿ ಏನೆಲ್ಲ ಗುಡ್ ಕ್ವಾಲಿಟೀಸ್ ಇದೆ ಅಪ್ರಿಶಿಯೇಟ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾಂಪ್ಲಿಮೆಂಟ್ಸ್ ಕೊಡ್ಬೇಕಾಗ್ತದೆ ಅವ್ರಿಗೆ. DXN ಪ್ರಾಡಕ್ಟ್ opportunity in DXN. Feed your prospect and members with health and wealth opportunities. ಸೊ ಇದು 2 ಇಂಪಾರ್ಟೆಂಟ್ ನಮ್ಗೆ DXN ಅಲ್ಲಿ ಸಿಗೋದು, ಹೆಲ್ತ್ ಮತ್ತೆ ವೆಲ್ತ್. ಯಾರಿಗೆಲ್ಲ ನಿಮ್ಗೆ ಹೆಲ್ತ್ ಬೇಕೋ ಹೆಲ್ತ್ ಬಗ್ಗೆನೇ ಮಾತಾಡಿ ಅವ್ರಿಗೆ.
ಈಸ್ ನಾಟ್ ಇಂಟ್ರೆಸ್ಟೆಡ್ ವೆಲ್ತ್, ನೋ ಪ್ರಾಬ್ಲಮ್. ಬೇಕಾದಷ್ಟು ಜನ ಇವತ್ತು ಬೇಕಾದಷ್ಟು ಸಂಪಾದನೆ ಮಾಡಿ ಇಟ್ಟಿದ್ದಾರೆ, ಸಂಪಾದನೆ ಉಂಟು, ಅವರಿಗೆ ರೆಗ್ಯುಲರ್ ಬರ್ತಾ ಇದೆ. ಅವ್ರಿಗೆ ಏನ್ ಬೇಕಾಗಿದೆ? ಆರೋಗ್ಯ ಬೇಕಾಗಿದೆ. ನಿಮ್ ಕೆಲಸ ಏನು? ಅವರಿಗೆ ಪ್ರಾಡಕ್ಟ್ ಅನ್ನ ಕೊಡೋದು, ಪ್ರಾಡಕ್ಟ್ ಇಂಪಾರ್ಟೆನ್ಸ್ ಬಗ್ಗೆ ಹೇಳೋದು, ಯಾವ ರೀತಿ ರಿಫ್ಲೆಕ್ಷನ್ ಬಗ್ಗೆ ಮಾತಾಡೋದು, ಆಮೇಲೆ ನೆಕ್ಸ್ಟ್ ಯಾವಾಗ ಆರ್ಡರ್ ಬೇಕು, ಎಷ್ಟು ನಿಮ್ಗೆ ಪ್ರಾಡಕ್ಟ್ ಬೇಕು, ಅದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ಮೈಂಡ್ ಸೆಟ್ ಮಾಡೋದು, ಇದು ಅವರಿಗೆ ಬೇಕಾಗುತ್ತೆ. ಅವರಿಗೆ ಫೋರ್ಸ್ಫುಲಿ ಮೀಟಿಂಗ್ ಬರುವಂತದ್ದು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಯು ಗಿವ್ ದೆಮ್ ಹೆಲ್ತ್, ಆರೋಗ್ಯ ಕೊಡಿ. ಹಾಗೆ ವೆಲ್ತ್, ಯಾರಿಗೆಲ್ಲ ವೆಲ್ತ್ ಬೇಕು ಇವರಿಗೆ ಕರೆಕ್ಟ್ ಆಗಿ ಸಿಸ್ಟಮ್ಗೆ ನೀವು ಪ್ಲಗ್ ಮಾಡ್ಲೇಬೇಕು. ವೆಲ್ತ್ ಬೇಕಾದ್ರೆ ಅವ್ರು ಸಿಸ್ಟಮ್ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಯಾವ ಲೆವೆಲ್ ಇರ್ತೋ ಅಲ್ಲೇ ಇರ್ತಾರೆ. ನೀವು ಸಿಸ್ಟಮ್ ಇಸ್ ವೆರಿ ವೆರಿ ಪವರ್ಫುಲ್. ಆ ಸಿಸ್ಟಮ್ಗೆ ನೀವು ಪ್ಲಗ್ ಮಾಡಿದ್ರೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ. ಸಿಸ್ಟಮ್ ಅಂದ್ರೆ ಏನು, ಒಂದು ಅದೇನು ಕಟ್ಟಿ ಹಾಕುವಂತದಲ್ಲ, ನೀವು ದಿನನಿತ್ಯ ಮಾಡ್ಬೇಕು. ಈಗ 3,500 PV ಮಾಡ್ಬೇಕಾದ್ರೆ ನೀವು 3,500 PV ಅನ್ನ ಮಾಡುವಂತ. ಸೊ ನೀವು ಜನರಿಗೆ ಹೋಮ್ ಮೀಟಿಂಗ್ ಮಾಡ್ಬೇಕು, ನೀವು ಹೋಮ್ ಮೀಟಿಂಗ್ ಮಾಡುವಂತದ್ದು. ನೀವು ಮೀಟಿಂಗ್ ಅಟೆಂಡ್ ಆಗ್ಬೇಕು, ಮೀಟಿಂಗ್ ಅಟೆಂಡ್ ಆಗ್ಬೇಕು. ಬುಕ್ಸ್ ಅನ್ನ ಓದ್ಬೇಕು, ಬುಕ್ಸ್ ಅನ್ನ ಓದ್ಬೇಕು ಅಷ್ಟೇ. ಸಿಸ್ಟಮ್ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಅದನ್ನೇ ನೀವು ಇಲ್ಲಿ ಮಾಡುವಂತದ್ದು. ವರ್ಕ್ ಆನ್ ಮ್ಯೂಚುವಲಿ ಅಗ್ರೀಡ್ ಆಕ್ಷನ್ ಅಂಡ್ ಮಾನಿಟರ್ ಪ್ರೋಗ್ರೆಸ್ ಬೈ ಫಾಲೋ ಅಪ್ ಡೇಟ್ಸ್. ಸೊ ಪ್ರತಿಯೊಬ್ಬರಿಗೂ ನೀವು ಈ ಫಾಲೋ ಅಪ್ ಉಂಟುಂಟ, ಇದು ಇಂಪಾರ್ಟೆಂಟ್. ನೀವು ಕರೆಕ್ಟ್ ಟೈಮಿಗೆ ಫಾಲೋ ಅಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆ ಪ್ರಾಸ್ಪೆಕ್ಟ್ ಮಿಸ್ ಆಗುವ ಚಾನ್ಸ್ ತುಂಬಾ ಜಾಸ್ತಿ ಇರ್ತದೆ. ಅದರಿಂದ ಫಾಲೋ ಅಪ್ ನ ಕರೆಕ್ಟ್ ಆಗಿ ಮಾಡಿ. ಯಾವ ಟೈಮಿಗೆ ನೀವು ಮ್ಯೂಚುವಲಿ ಅಗ್ರೀಡ್ ಮಾಡಿದ್ರೆ, ಹೋಮ್ ಮೀಟಿಂಗ್ ಮಾಡಬೇಕು, ಒನ್ ಮೀಟಿಂಗ್ ಮಾಡಬೇಕು, ಅಥವಾ ಓಪನ್ ಮೀಟಿಂಗ್ ಮಾಡಬೇಕು, ಅಥವಾ BO ಮಾಡಬೇಕು, ಅಥವಾ ನಿಮ್ಗೆ ಏನಾದ್ರೂ ವೀಕೆಂಡ್ ಸೆಮಿನಾರ್ ಮಾಡಬೇಕು, ಇದನ್ನ ನೀವು ಒಂದ್ಸಲ ಫಿಕ್ಸ್ ಮಾಡಿದ್ರೆ ಅದನ್ನ ಕರೆಕ್ಟ್ ಆಗಿ ಮಾಡುವಂತದ್ದು ಲೀಡರ್ಶಿಪ್ qualities ಅಲ್ಲಿ main important. Leaders feel their people. So express interest and concern by listening intuitively and respond with empathy. Network run on heart and not on the brain. Develop relationship and caring and sharing ಅಂತ ಕೊಟ್ಟಿದ್ದಾರೆ. ತುಂಬಾ ಜನ ಇದು ಕಷ್ಟದಲ್ಲಿ ನೀವು ಮಾಡ್ಲಿಕ್ಕೆ ಹೋಗ್ತೀರಿ, ಕಷ್ಟದಲ್ಲಿ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಈ ಬಿಸ್ನೆಸ್ ಅಂದ್ರೆ ಹಾರ್ಟ್ ಟು ಹಾರ್ಟ್ ಬಿಸ್ನೆಸ್, ನಾಟ್ ಟು ಬ್ರೈನ್. ಹಾರ್ಟ್ ಇಂದ ಹಾರ್ಟ್ ಅಂದ್ರೆ ರಿಲೇಶನ್ಶಿಪ್, ಇದನ್ನ ನೀವು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗ್ತದೆ. ನೀವು ಇದನ್ನ ಅವರಿಗೆ ಲವ್ ಅಂಡ್ ಅಫೆಕ್ಷನ್ ತೋರಿಸ್ಬೇಕಾಗ್ತದೆ. ಸೊ ಆವಾಗ ಈ ಬಿಸ್ನೆಸ್ ನಿಮ್ಗೆ ಬೆಳೀತಾ ಹೋಗ್ತಾ ಇರ್ತದೆ. ಸೊ ಇದು ಇಟ್ಸ್ ಕಾಲ್ಡ್ ರಿಲೇಶನ್ಶಿಪ್ ಬಿಸ್ನೆಸ್, ಇಟ್ ಇಸ್ ನಾಟ್ ಬ್ರೈನ್ ಬಿಸ್ನೆಸ್. ಸೊ ಅದರಿಂದ ನಿಮ್ಮ ರಿಲೇಶನ್ಶಿಪ್ ಅನ್ನ ಎಷ್ಟು ಚೆನ್ನಾಗಿ ನೀವು ಅಟ್ಯಾಚ್ಮೆಂಟ್ ಅನ್ನ ಮಾಡ್ಬೇಕು. ಇದನ್ನ ಗಂಡ ಹೆಂಡತಿ ಒಟ್ಟಿಗೆ ಇರುವಂತ ಅಟ್ಯಾಚ್ಮೆಂಟ್ ಅನ್ನ ಕೊಡ್ಬೇಕು. ಅವ್ರದ್ದೇನು ಡ್ರೀಮ್ ಇದೆ, ಇವ್ರದ್ದೇನು ಡ್ರೀಮ್ ಇದೆ, ಅದಕ್ಕೆ ನೀವು ಒತ್ತು ಕೊಟ್ಟು ನೀವು ಮಾತಾಡ್ಬೇಕಾಗ್ತದೆ. ಸೊ ಮಕ್ಕಳನ್ನ ನೀವು ಅಟ್ಯಾಚ್ಮೆಂಟ್ ಗೆ ತರಬೇಕು, ಈ ಬಿಸ್ನೆಸ್ ಗೆ ತರಬೇಕು. ಎಲ್ಲ ನೆಟ್ವರ್ಕ್ ಬಿಸ್ನೆಸ್ ಅಲ್ಲಿ ನಿಮ್ಗೆ ಬರ್ತದೆ, ನೀವು ಕಲಿಯುವಂತದ್ದು ತುಂಬಾ ಇದ್ರಲ್ಲಿ ಇದೆ. ಸೊ ಅದರಿಂದ 1 by 1 ಕಲ್ತಾಗ ಇದು ನಿಮ್ಗೆ ನೆವರ್ ಎಂಡಿಂಗ್, ಅಂದ್ರೆ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಆದ್ರ ನಂತರನು ಇದು ನಿಮ್ಗೆ ಬರುವಂತ ಬಿಸ್ನೆಸ್. ಆದ್ರಿಂದ ಆ ರಿಲೇಶನ್ಶಿಪ್ ಅನ್ನ ನೀವು ಅಷ್ಟು ಇಡಬೇಕಾಗ್ತದೆ. ಪ್ರೊವೈಡ್ ಫುಲ್ ಸಪೋರ್ಟ್, ಹೋಲ್ ಹಾರ್ಟೆಡ್ ಸಪೋರ್ಟ್ ಅಂತ ಹೇಳ್ತಾರೆ. ಆಲ್ರೆಡಿ ನೀವು ಒಬ್ರು ಸ್ಪಾನ್ಸರ್ ಮಾಡಿದ್ರಿ, ನಿಮ್ಮ ಡೌನ್ ಲೈನ್ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಎಷ್ಟು ಸಪೋರ್ಟ್ ಮಾಡ್ಲಿಕ್ಕೆ ಅಷ್ಟು ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ. ಮೊನ್ನೆ ನಿಮ್ಗೆ ಮಂಜುನಾಥ್ ಅವರು ಇಲ್ಲಿಗೆ ಬಂದಿದ್ರು. ಆಕ್ಚುಲಿ ಅವ್ರು ಎಷ್ಟೋ ಡೌನ್ ಅಲ್ಲಿ ಇದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ನಾನು ಅವರಿಗೆ ಎಷ್ಟು ಫ್ರಂಟ್ ಲೈನ್, ನನ್ನ ಫ್ರಂಟ್ ಲೈನ್ ಹೇಗಿರ್ತಾರೆ ಅದೇ ತರ ಅವರಿಗೆ ನಾನೆಲ್ಲ ಕೊಟ್ಟು ಕಳಿಸಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ, ನಾಲೆಡ್ಜ್ ಇನ್ನು ನೀವು ತಗೋಬೇಕಾಗಿದೆ. ಇದಕ್ಕೆ ನೀವು ಫಾಸ್ಟ್ ಈಗ 22-23ರಲ್ಲಿ ಅವರು ಡೈಮಂಡ್ ಕ್ರೌನ್ ಅಂಬಾಸಿಡರ್ಗೆ ಪ್ಲಾನ್ ಇಟ್ಟಿದ್ದಾರೆ ಅವರು. ಸೊ ಅದಕ್ಕೆ ಅವರಿಗೆ ಅದಕ್ಕೆ ಆ ಬ್ರೈನ್ ಅನ್ನ ಅವರು ಸಿದ್ಧ ಮಾಡ್ಬೇಕಾಗಿದೆ. ಇವಾಗ ಹೇಗೆ ವರ್ಕ್ ಮಾಡ್ಬೇಕು, ಎಷ್ಟು ಪ್ಲಾನ್ ಕೊಡ್ಬೇಕು, ಆ ಕೋರ್ ಮೀಟಿಂಗ್ ಅಂದ್ರೆ ಏನು, ಕೋರ್ ಟ್ರೈನಿಂಗ್ ಅಂತ ಹೇಳು, ಆಮೇಲೆ ಇನ್ನು ತುಂಬಾ ಮುಂದಿದ್ದೆಲ್ಲ ಬೇಕಾದಷ್ಟು ಬರ್ತದೆ ಅವ್ರಿಗೆ. ಅದನ್ನೆಲ್ಲ ಅವರು 1 by 1 ಕಲಿಬೇಕಾಗಿದೆ. ದೆನ್ ಓನ್ಲಿ ಅದನ್ನ ಫಾಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರೊವೈಡ್ ಸಪೋರ್ಟ್ ವಿತೌಟ್ ರಿಮೂವಿಂಗ್ ರೆಸ್ಪಾನ್ಸಿಬಿಲಿಟಿ ಆರ್ ಯೋರ್ ಟೀಮ್. ಮೇಕ್ ದೆಮ್ ಇಂಡಿಪೆಂಡೆಂಟ್ ಆಸ್ ಸೂನ್ ಆಸ್ ಪಾಸಿಬಲ್ ಇನ್ ಬೋತ್ ಪ್ರಾಡಕ್ಟ್ ಅಂಡ್ ಮಾರ್ಕೆಟಿಂಗ್ ಪ್ಲಾನ್. ಆದಷ್ಟು ನಾವು ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು. ಸೊ ಇಂಡಿಪೆಂಡೆಂಟ್ ಆಗ್ಬೇಕು, ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಬೇಕಂತ ಹೇಳಿದ್ರೆ ಅವರು ಪ್ರಾಡಕ್ಟ್ ನಾಲೆಡ್ಜ್ ಅನ್ನ ಫಸ್ಟ್ ತಗೋಬೇಕು, ವೆರಿ ಇಂಪಾರ್ಟೆಂಟ್. ಎರಡನೇದಾಗಿ ಮಾರ್ಕೆಟಿಂಗ್ ಪ್ಲಾನ್ ಆಗೋ ತುಂಬಾ ಗೊತ್ತಿರಬೇಕು. ಮೂರನೇದಾಗಿ ಗೊತ್ತಾಗೋದಂದ್ರೆ ಹೇಗೆ ಟೀಮ್ ಅನ್ನ ಬಿಲ್ಡ್ ಮಾಡೋದು ಅದನ್ನು ಗೊತ್ತಿರ್ಬೇಕಾಗ್ತದೆ. ಸೊ ಇದನ್ನ ಮೂರನ್ನ ಕರೆಕ್ಟ್ ಆಗಿ ಕಲ್ತ್ ಬಿಟ್ರೆ ಅವರು ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಆಗ್ತದೆ. ಲೀಡರ್ಸ್ ಆರ್ ಬೆಸ್ಟ್ ಮೆಂಟೋರ್. ಮೆಂಟೋರ್ ಇಸ್ ಎ ಪರ್ಸನಲ್ ಕೋಚ್ ಅಂಡ್ ಬೆಸ್ಟ್ ಫ್ರೆಂಡ್. ಯುವರ್ ವೈ ಅಂಡ್ ಹೌಸ್ ಆರ್ ಆನ್ಸರ್ಡ್ ಬೈ ಯುವರ್ ಮೆಂಟೋರ್ಸ್. ನೀವು ಯಾವಾಗ್ಲೂ ಲೀಡರ್ಸ್ ಇದೆಯಲ್ಲ, ಅವ್ರು ನಿಮ್ಗೆ 100% ನಿಮ್ಗೆ ಒಳ್ಳೆ ಟೀಚರ್ ಇರ್ತಾರೆ. ಅವ್ರು ಒಳ್ಳೆದನ್ನೇ ಬಯಸ್ತಾರೆ ಹೊರತು ಯಾರು ಕೆಟ್ಟದನ್ನ ಬಯಸುವುದಿಲ್ಲ. ಎಷ್ಟೋ ಜನ ಅಪ್ಲೈನ್ ನೋಡಿದ್ರೆ ಡೌನ್ ಲೈನ್ ಅವ್ರಿಗೆ ಆಗುದಿಲ್ಲ. ಆದ್ರೆ ಒಂದೊಂದು ತಿಳ್ಕೊಳ್ಳಿ, ಅಪ್ಲೈನ್ ಯಾವಾಗ್ಲೂ ನಿಮ್ಗೆ ಒಳ್ಳೆದನ್ನೇ ಬಯಸ್ತಾರೆ. ಯಾಕಂದ್ರೆ ನೀವು ಬೆಳೆದ್ರೆ ಮಾತ್ರ ಅವ್ರ ಮೇಲೆ ಅದರ್ವೈಸ್ ಸಾಧ್ಯ ಇಲ್ಲಲ್ಲ. ಸೊ ಅವ್ರು ಸ್ವಲ್ಪ ನಿಮ್ಗೆ ಜೋರ್ ಮಾಡಿರ್ಬೋದು, ಅಥವಾ ಒಂದು ಅವ್ರು ತಿದ್ದಬೇಕಾದ್ರೆ ನಿಮ್ಗೆ ಒಂದು ಒತ್ತು ಕೊಟ್ಟು ಹೇಳಿರ್ಬೋದು. ಬಟ್ ಅವರು 100% ಮ್ಯಾಕ್ಸಿಮಮ್, ಎಲ್ಲೋ 1% ಜನ ಆಚೆ ಈಚೆ ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ಜನ ನಿಮ್ಮ ಒಳ್ಳೆದನ್ನೇ ಬಯಸ್ತಾರೋ 100%.
ನೀವು ಜನರಿಗೆ ವೈ ಅಂಡ್ ಹೌಸ್ ಹೇಳ್ಕೊಡಿ, ಅದು ಈಸಿ. ಯಾವುದೇ ವೈ ಅಂಡ್ ಹೌ, ಈಗ ನಿಮ್ಗೆ ಟೂತ್ ಪೇಸ್ಟ್ ವೈ ಅದನ್ನ ಹೇಳ್ಕೊಡ್ಬೇಕು, ಅಥವಾ ನಿಮ್ಗೆ ನೀಲಿ ತೈಲಂ ವೈ, ಇದನ್ನ ಈಸಿ, ಅವ್ರು ಮಾತಾಡೋದು ಈಸಿ ಆಗ್ತದೆ. ಹೌ, ಹೇಗೆ ಯೂಸ್ ಮಾಡೋದನ್ನು ಹೇಳ್ಕೊಡು. ವೈ ಅಂಡ್ ಹೌ ಈಸಿ ಆನ್ಸರ್ಡ್. ನೀವು ಜನರಿಗೆ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ನೀವು ಸ್ಪೀಕರ್ ಆಗ್ಬೇಕಾದ್ರೆ ವೈ ಅಂಡ್ ಹೌ ಅಂತ ನೀವು ಅವರಿಗೆ ಅದೆರಡು ಪದಗಳಿಂದ ನೀವು ದೊಡ್ಡ ಸ್ಪೀಕರ್ ಆಗ್ಬೋದು. ಯಾವುದೇ ವಿಷಯದ ಬಗ್ಗೆ ನೀವು ಮಾತಾಡ್ಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ. ಸೊ ಅದನ್ನ ಮೆಂಟರ್ ಆದವರು ಇದನ್ನ ಕರೆಕ್ಟ್ ಆಗಿ ನಿಮ್ಮ ಡೌನ್ ಲೈನ್ಗೆ ನೀವು ಹೇಳ್ಕೊಳ್ಬೇಕಾಗ್ತದೆ. ಜಾಬ್ ಆಫ್ ಎ ಮೆಂಟರ್. ಜಾಬ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಈಗ ಅಪ್ಲೈನ್ ಆದವರು, ಸ್ಪಾನ್ಸರ್ ಆದವರು, ನಿಮ್ಮ ಕೆಳಗಿದ್ದವರಿಗೆ ನೀವು ಏನ್ ಮಾಡ್ಬೇಕು. ಫಸ್ಟ್ ನೀವು ಕೋಚ್, ಯು ಆರ್ ಎ ಕೋಚರ್ ಲೆಕ್ಕ ಇರ್ಬೇಕು. ನಿಮ್ಗೆ ಗೊತ್ತಾಗ್ಲಿಲ್ಲ, ನಿಮ್ಮ ಅಪ್ಲೈನ್ ನ ಯೂಸ್ ಮಾಡ್ಕೊಂಡು ನೀವು ಕೋಚ್ ಮಾಡ್ಬೇಕು. ಅಲ್ಲಿ ಗೊತ್ತಾಗ್ಲಿಲ್ಲ, ಯೂಟ್ಯೂಬ್ ಲಿಂಕ್ ನ ನೀವು ಸ್ಟಡಿ ಮಾಡ್ಬೇಕು. ಅಲ್ಲಿ ಗೊತ್ತಾಗ್ಲಿಲ್ಲ, ಗೂಗಲ್ ಲಿಂಕ್ ಅನ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಕಂಪನಿ ವೆಬ್ಸೈಟ್ ಇದೆ. ಸೊ ಇದನ್ನ ನೀವು ಪ್ಲಗ್ ಆಗ್ಲೇಬೇಕು. ಯಾಕಂದ್ರೆ ನಿಮ್ಮ ಹತ್ರ ಏನು ಇಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ನೀವು ಕೋಚ್ ಹೇಗೆ ಮಾಡ್ತೀರಿ? ಇಟ್ಸ್ ಓನ್ಲಿ ವೇ. ಅದರ್ವೈಸ್ ಯು ಹ್ಯಾವ್ ಟು ಪ್ಲಗ್ ಇನ್ ಟು ದ DXN ಸಿಸ್ಟಮ್. ನೀವು ಬೆಳಿಗ್ಗೆ 7 ಗಂಟೆಗೆ, ಸಂಜೆ 5 ಗಂಟೆಗೆ, ರಾತ್ರಿ 7 ಗಂಟೆಗೆ, ಮತ್ತೆ 9 ಗಂಟೆಗೆ ನೀವು ಅದಕ್ಕೆ ಯಾವ್ದಾದ್ರು ಒಂದನ್ನ ನೀವು ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಟೀಮಿಗೆ ಕೋಚ್ ಮಾಡಬೇಕು, ಟೀಚ್ ಮಾಡಬೇಕು, ಟ್ರೈನ್ ಮಾಡಬೇಕು. ಆಲ್ ನ್ಯೂ ಅಂಡ್ ಓಲ್ಡ್ ಡಿಸ್ಟ್ರಿಬ್ಯೂಟರ್ ಪ್ರತಿಯೊಬ್ಬರಿಗೂ, ಯಾರೆಲ್ಲ ಈ ಪ್ಯಾನಲ್ ಅಲ್ಲಿ ಬರ್ತಾರೆ ಅವರಿಗೆ ನೀವು ಮೆಂಟರ್ ಆಗ್ಲೇಬೇಕು, ಗುರುಗಳಾಗ್ಲೇಬೇಕು. ಪ್ರಪೋಸ್ strategy and solution to the problems which the distributor has not thought of or willing to embrace before. ಅವರಿಗೆ ಮೊದಲು ಗೊತ್ತಿರುವುದಿಲ್ಲ, ಒಳಗಡೆ ಬಂದ ನಂತರ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗುವಂತಿಲ್ಲ, ಜನ ನಿಮ್ಗೆ ಕಾಸ್ಟ್ಲಿ ಅಂತಾರೆ, ಜನ ಇದನ್ನ ತಗೊಳ್ಳೋದಿಲ್ಲ, ಜನ ಇದನ್ನ ರಿಜೆಕ್ಟ್ ಮಾಡ್ತಾರೆ. ಆವಾಗ ಅವರಿಗೆ ಗೊತ್ತಾಗ್ತದೆ ಈ ಬಿಸ್ನೆಸ್ ನಾನು ಎಣಿಸಿದಾಗೆ ಇಲ್ಲ ಅಂತ. ನೀವು ಸರಿಯಾದ ನೆಗೆಟಿವ್ ಇನಾಕ್ಯುಲೇಟ್ ಕರೆಕ್ಟ್ ಮಾಡ್ಬೇಕು. Propose to strategy and solution to the problems which the distributor has not thought of or willing to embrace before. ಅವ್ರು ಎಣಿಸ್ತಾರೆ, ನಾನು ಹೇಳಿದಾಗ ಎಲ್ಲರೂ ತಗೊಳ್ತಾರೆ, ನಮ್ಮ ರಿಲೇಟಿವ್ಸ್ ಅಷ್ಟು ಜನ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಇಷ್ಟು ಜನ ಇದ್ದಾರೆ, ಎಲ್ಲರೂ ತಗೊಳ್ತಾರೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ಒಳಗಡೆ ಬಂದಾಗ ಅವರಿಗೆ ಕರೆಕ್ಟ್ ಪಿಕ್ಚರ್ ಗೊತ್ತಾಗ್ತದೆ. ಅದಕ್ಕೋಸ್ಕರ ನೀವು ಅವ್ರನ್ನ ಮೈಂಡ್ ಸೆಟ್ ಮಾಡೋದು ಇಂಪಾರ್ಟೆಂಟ್. ಅನಲೈಸ್ ದಿಸ್ ಲೀಡರ್ಸ್ ಅಂಡ್ ಗಿವ್ ಅಡ್ವೈಸ್ ಅಂಡ್ ಡೈರೆಕ್ಷನ್. ಸರಿಯಾದ ನಿಮ್ಗೆ ಅವರಿಗೆ ಅಡ್ವೈಸ್ ಅನ್ನ ಕೊಡ್ಬೇಕಾಗ್ತದೆ. ಹೀಗೆ ಈ ತರ ನಿಮ್ಗೆ ಸುಮಾರು ನೀವು 100 ಜನ ಹೇಳಿದ್ರೆ ಒಂದು 10 ಜನ ಬರ್ಬೋದು, 10 ಜನಕ್ಕೆ ಹೇಳಿದ್ರೆ ಒಬ್ರೇನೋ ಪ್ರಾಡಕ್ಟ್ ತಗೋಬಹುದು. ಫಸ್ಟೇ ಮೈಂಡ್ ಸೆಟ್ ಮಾಡಿಬಿಟ್ರೆ ಅವ್ರಿಗೆ ಗೊತ್ತಾಗ್ತದೆ. ಒಂದು ಎಕ್ಸಾಂಪಲ್ ಅವರಿಗೆ ಕೊಡ್ಬೇಕು. ನಿಮ್ಗೆ ನಿಮ್ಮ ಹತ್ರ ಭಿಕ್ಷುಕ ಬಂದ, ನೀವು ಅವರಿಗೆ ಭಿಕ್ಷುಕರಿಗೆ ಎಲ್ಲಾ ಟೈಮ್ ನೀವು ಹಣ ಕೊಟ್ಟಿದ್ದೀರಾ ಕೇಳಿ? ಇಲ್ಲ, ಕೊಡ್ಲಿಲ್ಲ. ಸೊ ಆವರೇಜ್ ವರ್ಕ್ ಆಗ್ತದೆ. ಅವನು 10 ಜನಕ್ಕೆ ಅದಕ್ಕೆ ಹೋಗ್ತಾರೆ, ಯಾರಾದ್ರೂ ಒಬ್ರು ಕೊಡ್ತಾರೆ. ಸೊ ಅದೇ ವರ್ಕ್ ಆಗ್ತಾ ಹೋಗ್ತದೆ ಪ್ರತಿಯೊಂದು. ಎಲ್ರು ಬಸ್ ಕಂಡಕ್ಟರ್ ಆಗುದು ಇಲ್ಲ, ಬಸ್ ಡ್ರೈವರು ಆಗುದಿಲ್ಲ. ಎಲ್ರು ಆ ತರಕಾರಿ ಅಂಗಡಿ ಇರೋದಿಲ್ಲ, ಎಲ್ರು ಗ್ರೋಸರಿ ಅಂಗಡಿನೂ ಇಡುದಿಲ್ಲ, ಎಲ್ರು ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡೋದಿಲ್ಲ, ಎಲ್ಲಾ ಶೂ ಮಾರ್ಟ್ ಓಪನ್ ಮಾಡೋದಿಲ್ಲ. ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಎಲ್ರು ನೆಟ್ವರ್ಕ್ಗೆ ಬರುವುದಿಲ್ಲ. ಅಷ್ಟೇ ಮೈಂಡ್ ಸೆಟ್ ಕರೆಕ್ಟ್ ಮಾಡಿಬಿಡಿ. ಸೊ ಲೀಡರ್ಸ್ ಆರ್ ಸರ್ವೆಂಟ್ ಲೀಡರ್ಸ್. ಆರ್ ಸರ್ವೆಂಟ್ ಲೀಡರ್ಸ್. ಇದು ನೀವು ಫಸ್ಟ್ ನೀವು ಡೌನ್ ಟು ಅರ್ತ್ ಅಂತ ಹೇಳ್ತಾರೆ. ತುಂಬಾ ಜನ ಇಲ್ಲಿ ತಪ್ಪು ಮಾಡ್ತಾರೆ. ಲೀಡರ್ಸ್ ಆದವರು ನಾನು ಡೈಮಂಡ್, ನಾನು ಹೇಗೆ ಅವ್ರು ಹೇಳ್ದಾಗ ಕೇಳಬೇಕು, ನಾನು ಹೇಳ್ದಾಗೆ ಅವ್ರು ಯಾಕೆ ಕೇಳಬೇಕು, ಈ ತರದಲ್ಲೆಲ್ಲ ಬರ್ತದೆ. ನೀವು ಯಾವಾಗ ಸರ್ವೆಂಟ್ ಆಗ್ತಿರೋ ನಿಮ್ಮ ಕೆಳಗಡೆ ಅವರು ಲೀಡರ್ಸ್ ಆಗ್ಲಿಕ್ಕೆ ಶುರು ಆಗ್ತಾರೆ ನೋಡಿ. ದೇ ವಿಲ್ ಫಾಲೋ ಯು. ಅವ್ರು ನಿಮ್ಮನ್ನ ಫಾಲೋ ಮಾಡ್ತಾರೆ. ನೀವೇನ್ ಮಾಡ್ತೀರಿ ಅದನ್ನ ಅವ್ರು ಮಾಡ್ತಾರೆ. ನೀವು ಮೀಟಿಂಗ್ ಅಟೆಂಡ್ ಮಾಡ್ತೀರಿ, ಅವ್ರು ಮೀಟಿಂಗ್ ಆಡ್ತಾರೆ. ಮೀಟಿಂಗ್ ಅಟೆಂಡ್ ಬುಕ್ ತಗೊಂಡು ಹೋಗ್ತಾರೆ, ಅವ್ರು ಬುಕ್ ತಗೊಂಡು ಹೋಗ್ತಾರೆ. ಮೀಟಿಂಗ್ ನೀವು ಒಂದು ಬುಕ್ ಪರ್ಚೇಸ್ ಮಾಡ್ತೀರಿ, ಅವ್ರು ಬುಕ್ ಪರ್ಚೇಸ್ ಮಾಡ್ತಾರೆ. ನೀವ್ ಹೇಳಿದ್ದನ್ನ ಮಾಡೋದಿಲ್ಲ, ನೀವ್ ಏನ್ ಮಾಡ್ತೀರಾ ಅದನ್ನ ಡೌನ್ ಲೈನ್ ಅವ್ರು ಮಾಡ್ತಾ ಇದ್ದೀನಿ. ಯಾವಾಗ್ಲೂ ತಿಳ್ಕೊಳ್ಳಿ, ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಈಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್. ಏನ್ ಕಳ್ಕೊಳ್ತೀರಿ ನೀವು? ಏನೇನು ಕಳ್ಕೊಳ್ಳೋದಿಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೀವು ಇದನ್ನ ಯಾವಾಗ, ಇದು ನಾನು ಹೇಳಿದ್ದಲ್ಲ, ಇದು ಗಾಂಧೀಜಿ ಹೇಳಿದ್ದು. ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಕಂಡ್ಕೊಳ್ಬೇಕಂದ್ರೆ, ನಿಮ್ಮನ್ನು ನೀವು ಯಾರಂತ ಹೇಳ್ಬೇಕಾದ್ರೆ, ಈಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್. ನೀವೆಲ್ಲಾದ್ರೂ ಕಸ ಬಿದ್ರೆ ನೀವು ಕಸವನ್ನು ಎತ್ಬಿಡಿ ಫಸ್ಟ್, ಉಳಿದವರು ಕಸ ಎತ್ತಾರೆ ನೋಡಿ ಬೇಕಾದ್ರೆ. ನಾವೇ ಇದು ಯಾಕೆ ನಾನು ದೊಡ್ಡ ಲೀಡರ್, ನಾನು ಯಾಕೆ ಎತ್ಬೇಕು ಅಂತ ಅವ್ರಿಗೆ ಇದರಲ್ಲಿ ತುಂಬಾ ಮೀನಿಂಗ್ ಇದೆ. ಸೊ ಅದ 28 DXN is people's business. ಓಕೆ, ಇದು ತುಂಬಾ ಜನ ನೀವು ಇಲ್ಲಿ ಯಾಕೆ ಸೋತೋಗ್ತೀರಿ ಅಂತ ಹೇಳ್ಬಿಡ್ತೀನಿ. ತುಂಬಾ ಜನ ಇಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಸೋತೋಗ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ಕರೆಕ್ಟ್ ಅಂತ ತಿಳ್ಕೊಂಡಿದ್ರಿ. ನೀವು ಕರೆಕ್ಟೇ, ರಾಂಗ್ ಇಲ್ಲ. ಆದ್ರೆ ಈ ಬಿಸ್ನೆಸ್ ಮಾಡೋದು ನೀವು ಮರಗಳ ಜೊತೆಗಲ್ಲ, ಪ್ರಾಣಿಗಳ ಜೊತೆಗಲ್ಲ, ಅಥವಾ ಒಂದು ವಸ್ತುಗಳ ಜೊತೆಗಲ್ಲ.
ನೀವು ಬಿಸ್ನೆಸ್ ಮಾಡೋದು ಪೀಪಲ್ಸ್ ಜೊತೆಗೆ, ಮನುಷ್ಯರ ಜೊತೆಗೆ. ಮನುಷ್ಯರು ಏನ್ ಮಾಡ್ತಾರೆ, ನೀವು ಪರ್ವತ ನೋಡ್ಬೇಕು, ಒಂದು ಗುಡ್ಡಕ್ಕೂ ಇನ್ನೊಂದು ಗುಡ್ಡಕ್ಕೂ ಇನ್ನೂ ಎತ್ತರ ಕಾಣ್ತಾ ಇರ್ತದೆ. ಮರ ನೋಡಿ, ಒಂದು ಮರಕ್ಕೂ ಇನ್ನೊಂದು ಮರಕ್ಕೂ ಎತ್ತರ ಕಾಣ್ತಾ ಇರ್ತದೆ. ಪ್ರಾಣಿಗಳು ನೋಡಿ, ಒಂದು ಮರಕ್ಕೂ ಇನ್ನೊಂದು ಪ್ರಾಣಿಗೂ ಡಿಫ್ರೆನ್ಸ್ ಕಾಣ್ತಾ ಇದೆ. ಅದೇ ಮನುಷ್ಯನಲ್ಲೂ ಇದೆ. ಈ ಕಾಮನ್ ಸೆನ್ಸ್ ನಿಮ್ಗೆ ಅರ್ಥ ಆದ್ರೆ ಈ ಬಿಸ್ನೆಸ್ ಅನ್ನ ನೀವು ಫಾಸ್ಟ್ ಮಾಡಿಬಿಡ್ತೀರಿ. DXN is the people's business. If you have make it in network, you have to put people's first, not sometimes but always, because these people create a business that create a big volume which ultimately get you a big check. ನಾನು ಯಾಕೆ ಕೂತ್ಕೊಂಡು ಇಲ್ಲಿ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿಸ್ ಓನ್ಲಿ. ಇಟ್ ಈಸ್ ಪೀಪಲ್ಸ್ ಬಿಸ್ನೆಸ್. ಪೀಪಲ್ ಡಿಫ್ರೆಂಟ್ ಇರ್ತಾರೆ, ಪೀಪಲ್ ಚೇಂಜ್ ಇರ್ತಾರೆ. ಒಬ್ರು ಸಿಟ್ಟು ಜಾಸ್ತಿ ಇರ್ತಾರೆ, ಒಬ್ರಿಗೆ ಸಿಟ್ಟು ಕಮ್ಮಿ ಇರ್ತಾರೆ. ಒಬ್ರು ಮಾರ್ಕೆಟಿಂಗ್ ಪ್ಲಾನ್ ಕೊಡ್ತಾರೆ, ಒಬ್ರು ಬರೇ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತಾರೆ, ಒಬ್ರು ಬರೇ ಮೀಟಿಂಗ್ ಕೊಡ್ತಾರೆ, ಕೆಲವು ಬರೇ ಮಾತಾಡ್ತಾ ಇರ್ತಾರೆ. ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸ್ಲಿಕ್ಕೆ ಆಗ್ತದೆ. ಸೊ ಇದಕ್ಕೆ ನೀವು ನಾನು ಹೇಳಿದಾಗೆ ಅವ್ರು ಕೇಳ್ಬೇಕಂತ ಹೇಳಿದ್ರೆ, ಯು ಕೆನಾಟ್ ಚೇಂಜ್ you yourself. You can change, but you cannot change the people. This is the people's business. ನೀವು ಪೀಪಲ್ಸ್ ಹೋದಾಗೆ ನೀವು ಹೋದ್ರೆ ಈ ಬಿಸ್ನೆಸ್ ಈಸಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗ್ತದೆ. ಬಿಗ್ ವಾಲ್ಯೂಮ್, ನಿಮ್ಗೆ ಬಿಗ್ ವಾಲ್ಯೂಮ್ ಪ್ರತಿ ತಿಂಗಳು ನಿಮ್ಗೆ ಲಕ್ಷಗಟ್ಟಲೆ ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್. ಡೋಂಟ್ ಚೇಂಜ್. ನೀವು ಪೀಪಲ್ಸ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವ್ ಹೇಳಿ, ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನನಗೆ ಆರೋಗ್ಯ ಸಿಕ್ತು, ಈ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ನನಗೆ ನಾಲೆಡ್ಜ್ ಸಿಕ್ತು, ಈ ಬುಕ್ ಅನ್ನ ಓದಿದೆ ನಾನು ಪಾಸಿಟಿವ್ ಆಗ್ಬಿಟ್ಟೆ, ನಮ್ಮ ಅಪ್ಲೈನ್ ಅನ್ನ ಫಾಲೋ ಮಾಡಿದೆ ನನಗೆ ಚೆಕ್ ಒಳ್ಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಯ್ತಲ್ಲ, ಸಿಸ್ಟಮ್ಗೆ ಪ್ಲಗ್ ಮಾಡಿ ಬಿಡಿ. ನಿಮ್ಗೆ ಏನಾಗ್ತದೆ, ನಿಮ್ಗೆ ಇಲ್ಲಿ ರೋಡ್ ಟ್ರಾಫಿಕ್ ಎಲ್ಲ ನಿಮ್ಗೆ ಗೊತ್ತಾಗ್ತದೆ. ಟ್ರಾಫಿಕ್ ಸಿಸ್ಟಮ್ ಅನ್ನ ಜನ ಫಾಲೋ ಮಾಡ್ತಾರಾ ಇಲ್ವಾ? ಅಲ್ಲಿ ಹೇಳ್ತಾರೆ, ಡೋಂಟ್ ಮ್ಯಾನೇಜ್ ದ ಪೀಪಲ್, ಮ್ಯಾನೇಜ್ ದ ಸಿಸ್ಟಮ್. ಪೀಪಲ್ ನ ಮ್ಯಾನೇಜ್ ಮಾಡೋದ್ರ ಸುಲಭ ಇಲ್ಲ. ಯು ಮ್ಯಾನೇಜ್ ದ ಸಿಸ್ಟಮ್, ಸಿಸ್ಟಮ್ ವಿಲ್ ಟೇಕ್ ಕೇರ್ ಇಟ್. ನಿಮ್ಗೆ ಈಸಿ ಆಯ್ತಲ್ಲ. ನಾನ್ ಸಕ್ಸಸ್ ಆಗಿದ್ದು ಬಿಕಾಸ್ ಆಫ್ ನಾನ್ ಸಕ್ಸಸ್ ಬಿಕಾಸ್ ಆಫ್ ದ ಸಿಸ್ಟಮ್. ಸಿಸ್ಟಮ್ ಅನ್ನ ಜಾಸ್ತಿ ಒತ್ತು ಕೊಡಿ. ಕನ್ಸಿಸ್ಟೆನ್ಸಿ ಬಿಟ್ವೀನ್ ಸೇಯಿಂಗ್ ಅಂಡ್ ಡೂಯಿಂಗ್, ಇದು ತುಂಬಾ ಜನ ಇಲ್ಲಿ ತಪ್ಪು ಮಾಡ್ತಾರೆ. ಹೇಳೋದು ಒಂದು, ಮಾಡುವುದು ಒಂದು. ಹೇಳುವುದು ಇನ್ನೊಂದು, ಮಾಡುವುದು ಮತ್ತೊಂದು. ದ ಕನ್ಸಿಸ್ಟೆನ್ಸಿ ಬಿಟ್ವೀನ್ ದ ಸೇಯಿಂಗ್ ಅಂಡ್ ಡೂಯಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವ್ ಏನ್ ಹೇಳ್ತೀರಿ ಅದನ್ನ ನೀವು ಮಾಡ್ಬೇಕು. ನೀವ್ ಏನು ಹೇಳೋದಿಲ್ಲ, ಏನು ನಿಮ್ಗೆ ಸುಮ್ಮನೆ ಅದನ್ನ ನೀವು ಏನ್ ಹೇಳ್ತೀರಿ ಅದನ್ನ ಮಾಡಿ. ಸೇಯಿಂಗ್ ಅಂಡ್ ನಾಟ್ ಡೂಯಿಂಗ್ ಟೆಂಪರರಿಲಿ ಲೀಡರ್ಶಿಪ್ ಅಂಡ್ ಲೂಸಿಂಗ್ ದ ಕ್ರೆಡಿಬಿಲಿಟಿ. ನಿಮ್ಮ ಕ್ರೆಡಿಬಿಲಿಟಿ ನೀವೇ ಕಳ್ಕೊಂಡ್ಬಿಡ್ತೀರಿ. ಹೇಳ್ತೀರಿ ಅದ್ರಾಗ, ನೀವು ಮೀಟಿಂಗ್ ಬರ್ತೀನಿ ಗ್ಯಾರಂಟಿ, ನೀವು ಮೀಟಿಂಗ್ ಬರೋದಿಲ್ಲ. ಈ ತಿಂಗಳಲ್ಲಿ ಇಷ್ಟು ನಾನು ಮಾಡೇ ತೋರಿಸ್ತೀನಿ ಅಂತ ಹೇಳಿ ನೀವು ಮಾಡೋದಿಲ್ಲ. ವಾಟ್ ಯು ಆರ್ ಸೇಯಿಂಗ್ ಅದು ಬಾಳ್ಲಿಲ್ಲ ಅಂತ ಹೇಳಿದ್ರೆ ಯು ಆರ್ ಲೂಸಿಂಗ್ ಯುವರ್ ಕ್ರೆಡಿಬಿಲಿಟಿ ಅಂಡ್ ಲೀಡರ್ಶಿಪ್ ಕ್ವಾಲಿಟಿ. ಜನ ನಿಮ್ಮನ್ನು ನಂಬುದಿಲ್ಲ. ಇವ್ರು ಎಂತ ಲೀಡರ್, ಇವ್ರು ಮೀಟಿಂಗ್ ಅಂತ ಹೇಳ್ತಾರೆ, ಮೀಟಿಂಗ್ ಅಲ್ಲಿ ಇಲ್ಲ. ಅದೇ ಹೇಳಿದ ವಿಸ್ಡಮ್ ಅಂಡ್ ಪ್ರಾಮಿಸ್. ಈ ಯಾವಾಗ್ಲೂ ಇದನ್ನ ನೋಟ್ ಮಾಡ್ಕೋಬೇಕು ನೀವು. ಯಾವಾಗ ವಿಸ್ಡಮ್ ಅಂಡ್ ಪ್ರಾಮಿಸ್, ನೀವು ಪ್ರಾಮಿಸ್ ಮಾಡೋ ಬದಲು ನಿಮ್ಗೆ ಅಕಲ್ ಉಂಟಾ ಕೇಳ್ತಾರೆ. ಅಕಲ್ ಅಂತ ಹೇಳಿದ್ರೆ ಅದು ನಿಮ್ಗೆ ಥಿಂಕಿಂಗ್ ಪವರ್. ನೀವು ಹೋಮ್ ಮೀಟಿಂಗ್ ಮಾಡಿ ಪ್ರಾಮಿಸ್ ಮಾಡಿದ್ರೆ ನೀವು ಬರ್ಬೇಕು. ಅಟ್ಲೀಸ್ಟ್ ಇನ್ ಕೇಸ್ ಎಲ್ಲೋ 100 ಅಲ್ಲಿ 1 ಕೇಸ್ ಸಮಥಿಂಗ್ ಹ್ಯಾಪನ್, ಯು ಹ್ಯಾವ್ ಟು ಇನ್ಫಾರ್ಮ್ ಬಿಫೋರ್. ಅದನ್ನ ಇನ್ಫಾರ್ಮ್ ಮಾಡ್ಬೇಕು. ಸೊ ಸೇಯಿಂಗ್ ಅಂಡ್ ನಾಟ್ ಡೂಯಿಂಗ್, ಟೆಂಪರರಿ ಲೀಡರ್ಶಿಪ್ ಅಂಡ್ ಲೂಸಿಂಗ್ ದ ಕ್ರೆಡಿಬಿಲಿಟಿ. ನಿಮ್ಮ ಕ್ರೆಡಿಬಿಲಿಟಿ ಕಮ್ಮಿ ಆಗ್ತಾ ಹೋಗ್ತದೆ. ಡೂಯಿಂಗ್ ಅಂಡ್ ನಾಟ್ ಶೋಯಿಂಗ್, this is also good. Doing and not saying, but the first is very wrong ಹೇಳ್ತೀನಿ. ಸೆಕೆಂಡ್, ಡೂಯಿಂಗ್ ಅಂಡ್ ಮಾಡುದು ಹೇಳುವುದಿಲ್ಲ. ಇನ್ಕಂಪ್ಲೀಟ್ ಲೀಡರ್ಶಿಪ್, ಸ್ವಲ್ಪ ಇದು ಕಂಪ್ಲೀಟ್ ಇಲ್ಲ, ಇನ್ಕಂಪ್ಲೀಟ್ ಲೀಡರ್ಶಿಪ್ ಇದೆ. ಲೀಡರ್ಶಿಪ್ ಕಡೆ ಹೋಗ್ತಾ ಇದೆ ಬಟ್ ಇನ್ಕಂಪ್ಲೀಟ್ ಇದೆ. ಲಾಸ್ಟ್, ಸೇಯಿಂಗ್ ಅಂಡ್ ಡೂಯಿಂಗ್. ಸೇಯಿಂಗ್ ಅಂಡ್ ಡೂಯಿಂಗ್. ಅಲ್ಟಿಮೇಟ್ ಅಂಡ್ ಕಂಪ್ಲೀಟ್ ಲೀಡರ್ಶಿಪ್ ಈಸ್ ಸೇಯಿಂಗ್ ಅಂಡ್ ಡೂಯಿಂಗ್. ನಾವೇನ್ ಹೇಳ್ತೀವಿ, ಲೀಡರ್ಶಿಪ್ ಟ್ರೈನಿಂಗ್ ನಿನ್ನೆ ಹೇಳಿದೀವಿ, ಇವತ್ತು ಉಂಟಂತ ಇಲ್ಲಿ ಮಾಡ್ತಾ ಇದ್ವಿ. ದಟ್ ಇಸ್ ಆಲ್. ಸೊ ಸೇಯಿಂಗ್ ಅಂಡ್ ಡೂಯಿಂಗ್, ದಟ್ ಈಸ್ ಅಲ್ಟಿಮೇಟ್ ಅಂಡ್ ಕಂಪ್ಲೀಟ್. ಅದರಲ್ಲಿ ಏನು ಮತ್ತೆ ಉಳಿದೇ ಇಲ್ಲ, ಅಲ್ಲಿ ಕಂಪ್ಲೀಟ್ ಆಗೋಯ್ತು. ಸೊ ಇದನ್ನ ನೀವು ಲೀಡರ್ಸ್ ಆದವ್ರು ಅನ್ಸ್ಕೊಂಡ್ರೆ ನೀವು ಟೀಮ್ ದುಡ್ದು ಕಟ್ಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ. ಟ್ರೂ ಲೀಡರ್ಸ್ ಮೇಕ್ ಲೀಡರ್ಸ್. ಈಗ ನಮ್ಮ ಟೀಮಲ್ಲಿ ನಾವು ಹೇಳೋದು, ಸಾಧಾರಣ ನಮ್ಮ ಟೀಮಲ್ಲಿ ಒಂದು 200 ಜನ ಲೀಡರ್ಸ್ ಆಗೋಗಿದೆ. ಬೇಕಾದಷ್ಟು ಜನ ಲೀಡರ್ಸ್ ಬಂದ್ಬಿಟ್ಟಿದೆ. ನಮ್ಗೆ ಭಾರಿ ಖುಷಿ. ಈಗ ಎಷ್ಟೋ ಜನ ನೋಡಿ ಇಲ್ಲಿ ಲೀಡರ್ಸ್ ಇಲ್ಲಿ ಬರೋದಿಲ್ಲ, ಅವ್ರು ದೇ ಸ್ಟಾರ್ಟ್ ದೇರ್ ಓನ್ ಟೀಮ್ ಸ್ಟಾರ್ಟ್ ಮಾಡಿ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ವರ್ಕ್ ಮಾಡ್ತಾರೋ ನಮ್ಗೆ ಗೊತ್ತಿರೋದಿಲ್ಲ. ಯಾಕೆಂದ್ರೆ ದೇ ಆರ್ ಬಿಕಮ್ ಇಂಡಿಪೆಂಡೆಂಟ್. ನಮ್ಮ ಮೇಲೆ ಡಿಪೆಂಡೆನ್ಸಿ ಇಲ್ಲ.
ಇದನ್ನ ಯಾರಿಗ್ ಮಾಡ್ಬೇಕು? ನಾವು ಹೊಸಬ್ರಿಗೆ. ತುಂಬಾ ಜನ ಹೊಸಬ್ರು ಬರ್ತಾ ಇರ್ತಾರೆ, ಅವ್ರಿಗೆ ಬೇಕಾಗ್ತದೆ ಇದಷ್ಟೇ. ಉಳಿದವರೆಲ್ಲ ಕಲ್ತ್ ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ನಮ್ಮ ಟೀಮಲ್ಲಿ ಪ್ರವೀಣ್ ಇರ್ಬೋದು, ಅಥವಾ ನಮ್ಮ ಟೀಮಲ್ಲಿ ಮಾಲ್ತೇಶ್ ಇರ್ಬೋದು, ನಮ್ಮ ಟೀಮಲ್ಲಿ ಕುಮಾರ್ ಅವ್ರು ಇರ್ಬೋದು, ನಮ್ಮ ಟೀಮಲ್ಲಿ ಈ ಕಡೆ ಬಂದ್ರೆ ರಾಜೇಂದ್ರ ಭಟ್ ಇರ್ಬೋದು, ನಿಲೇಶ್ ಇರ್ಬೋದು, ಅನ್ವೇಕರ್ ಅವ್ರು ಇರ್ಬೋದು. ಇವರೆಲ್ಲ ಇಂಡಿವಿಜುವಲಿ ಅವರೆಲ್ಲ ನಮ್ಮನ್ನ ಸ್ವಲ್ಪ ದಿವಸದಲ್ಲಿ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಗೋಲ್ಡ್ ಡೈಮಂಡ್, ಕ್ರೌನ್ ಡೈಮಂಡ್, ಸೀನಿಯರ್ ಕ್ರೌನ್ ಡೈಮಂಡ್ ಆಗೋಗಿದ್ದಾರೆ. ಇದರಲ್ಲಿ ಕಲ್ತ್ ಬಿಟ್ಟು ಹೋಗ್ಬಿಟ್ಟಿದೆ. ಗ್ರೇಟ್, ದೇ ಆರ್ ಬಿಕಮ್ ಇಂಡಿಪೆಂಡೆಂಟ್. So true leaders make leader building team of developing leaders and not followers. ಯಾವಾಗ್ಲೂ ಫಾಲೋವರ್ಸ್ ಅನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರನ್ನ ಮಾಡ್ಬೇಕು? ನೀವು ಲೀಡರ್ಸ್ ಅನ್ನ ಮಾಡ್ಬೇಕು. ಡೋಂಟ್ ಮೇಕ್ ಲೋಡಸ್. ಲೋಡ್ ಅಂದ್ರೆ ಹೊತ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಅವ್ರು ಲೀಡರ್ ಆಗ್ಬೇಕು. ಅವ್ರಿಗೆ ಗೊತ್ತಿರ್ಬೇಕು. ಏನೋ ಒಂದು ಕಸ್ಟಮರ್ ಕೇಳಿದ್ರೆ ಮಾತಾಡ್ಲಿಕ್ಕೆ ಗೊತ್ತಿರ್ಬೇಕು. ಏನೋ ಒಂದು ಆಯ್ತು ಹೀಗೆ ಆಯ್ತು ಅಂತ ಗೊತ್ತಿರ್ಬೇಕು. ಮಾರ್ಕೆಟಿಂಗ್ ಪ್ಲಾನ್ ಗೊತ್ತಿರ್ಬೇಕು. ದಟ್ ಈಸ್ ದ ಥಿಂಗ್. ಯು ಮಸ್ಟ್ ಥಿಂಕ್ ಟೇಕಿಂಗ್ ಪಾಸಿಟಿವ್ ಇನಿಷಿಯೇಟಿವ್ ಅಂಡ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಅನ್ನ ಸಾಲ್ವ್, ಅದನ್ನ ನೀವು ಮೇಲೆ ಅಪ್ಲೈನ್ಗೆ ಬರೋ ಹಾಗೆ ನೀವು ನೋಡ್ಕೋಬೇಕು. ಅಲ್ಲಿ ತನಕ ನಿಮ್ಮನ್ನ ಡೆವಲಪ್ಮೆಂಟ್ ಮಾಡಿರ್ಬೇಕು. ಸೊ ನಿಮ್ಗೆ ಕೆಲವು ಬರ್ತದೆ, ಅವ್ರು ಹೇಳ್ತಾರೆ ಕ್ರಾಸ್ ಲೈನ್ ಮಾಡ್ತಾರೆ, ಅಥವಾ ಬೋನಸ್ ಬರುವುದಿಲ್ಲ, ಅಥವಾ ನನಗೆ ಈ ಪ್ರಾಡಕ್ಟ್ ಅಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ. ಇದೆಲ್ಲ ನೀವು ಸಾಲ್ವ್ ಮಾಡ್ಲಿಕ್ಕೆ ನೀವು ರೆಡಿ ಇರ್ಬೇಕು. ಮೋಟಿವೇಟಿಂಗ್, ಸಪೋರ್ಟಿಂಗ್ ಅಂಡ್ ಬಿಲ್ಡಿಂಗ್ ಟ್ರಸ್ಟ್ ಇಂಡಿವಿಜುವಲ್ ಅಂಡ್ ಟೀಮ್ಸ್. ಯಾವಾಗ್ಲೂ ನೀವು ಮೋಟಿವೇಶನ್, ಇನ್ಸ್ಪಿರೇಷನ್ ಅವರಿಗೆ ನಿನ್ನ ಹತ್ರ ಆಗ್ತದೆ, ನೀವು ಮಾಡಬಹುದು ಅಂತ ಅದನ್ನ ಯಾವಾಗ್ಲೂ ಅವರಿಗೆ ಹೇಳ್ತಾ ಇದ್ದಾಗ ಅವ್ರನ್ನ ಮಾಡ್ತಾ ಹೋಗ್ತಾರೆ. ಐಡೆಂಟಿಫೈಂಗ್ ದ ಲೀಡರ್ಸ್ ಇನ್ ಯುವರ್ ಟೀಮ್, ಗೋ ಡೆಪ್ ಅಂಡ್ ಟೀಚ್ ದ ಸೀಕ್ರೆಟ್. ನಾವೀಗ 3-4 ಜನ ಹುಡುಕ್ಬಿಟ್ಟಿದೀವಿ ಅಂತವ್ರಿಗೆ. ಈಗ ಒಬ್ರು ಶ್ರೀಶೈಲ್ ಅವ್ರು ಬಂದ್ಬಿಟ್ಟಿದ್ದಾರೆ, ಎಸ್ ಅಂತ. ಅವ್ರ ಕೆಳಗಡೆ ನಿಮ್ಗೆ ಮಲ್ಲು ಅವರು ಬಂದ್ಬಿಟ್ಟಿದ್ದಾರೆ. ಸರ್ ನನಗೆ ನೆಕ್ಸ್ಟ್ ಇಯರ್ಗೆ ಫಾರಿನ್ ಟ್ರಿಪ್ ಬರ್ಬೇಕು ಸರ್, ಅದ್ ಏನ್ ಮಾಡ್ಬೇಕು, ಹೇಗೆ ಹೇಳ್ತಿರೋ ಅದು ನಿಮ್ಗೆ ಗೊತ್ತಿಲ್ಲ, ನೀವ್ ಏನ್ ಹೇಳ್ತೀರಿ ಅದನ್ನ ನಾವು ಮಾಡ್ತೀವಿ. ಅಲ್ಲಿವರೆಗೆ ಬಂದಿದ್ದಾರೆ. ನಮ್ಗೆ ಭಾರಿ ಖುಷಿ ಆಗ್ತದೆ. ಯಾಕೆಂದ್ರೆ ನಮ್ಮ ಡ್ರೀಮ್ ರಿಯಲೈಸ್ ಆಗ್ಲಿ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಡಿಗಿಂಗ್ ದ ಡೆಪ್ತ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಐಡೆಂಟಿಫೈಂಗ್ ದ ಲೀಡರ್ಸ್ ಇನ್ ಯುವರ್ ಟೀಮ್, ಗೋ ಡೆಪ್ತ್. ಅವರ 18-20ನೇ ಜನರೇಷನ್ ಅಲ್ಲಿ ಇದ್ದಾರೆ. ಅಂಡ್ ಟೀಚ್ ದ ಸೀಕ್ರೆಟ್. ನಿಮ್ಗೆ ಇನ್ನೂ ಕೆಲವು ಸೀಕ್ರೆಟ್ ಇದೆ ಮಾತ್ರ, ಅದನ್ನ ನೀವು ಮಾಡ್ಬೇಕು. ಅದು ಆ ಲೆವೆಲ್ಗೆ ಹೋದಾಗ ನಾವು ಅದನ್ನ ಹೇಳ್ಬೋದು. ಸೊ ಆದ್ರಿಂದ ನಾನು ಹೇಳಿದೆ ಅವರಿಗೆ 36, ಈಗ ಆಲ್ರೆಡಿ 6 ಮಾಡಿ 10 ಮಾಡಿದ್ದಾರೆ, ಇನ್ನು 36 ಆದ್ರೂ ಕೂಡಲೇ ಸೊ ಅಲ್ಲಿಗೆ ಹೋಗ್ತೀವಿ ನಾವು. ಎಲ್ಲ 3,500 PV ಫಸ್ಟ್ ಡೇ ಮಾಡ್ಬೇಕು. ಹಾಗೇನೆ ನಿಮ್ಮ ಟೀಮ್ ಅಲ್ಲಿ 6 × 6 36. ನೆಕ್ಸ್ಟ್ 6 ಹೋದ್ರೆ ಫಾರಿನ್ ಟ್ರಿಪ್ ಬಂದ್ಬಿಡ್ತಾರೆ ಅವರು. ಸೊ ಹಾಗೇನೆ ನಮ್ಮ ಮಂಜುನಾಥ್ ಆಯನೂರ್ ಅವರು ರೆಡಿ ಮಾಡಿದ್ದಾರೆ. ಅವರು ಸಹ ಅದೇ ತರ ಮಾಡ್ಬೇಕಂತ ಕಲ್ತಿದ್ದಾರೆ. ಇನ್ನೂ ಒಂದು 2-3 ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅವ್ರಿಗೆಲ್ಲರೂ ನಾನು ವಿಶ್ ಮಾಡ್ತೀವಿ. ನಾವು ನಿಮ್ ಜೊತೆಗಿದ್ದೀವಿ. ಐಡೆಂಟಿಫೈ ದ ಲೀಡರ್ಸ್ ಇನ್ ಯುವರ್ ಟೀಮ್, ಗೋ ಡೆಪ್ತ್. 1ನೇ ಜನರೇಷನ್, 2ನೇ, 3, 5, 6 ಸಾವಿರ ಪ್ರೊಫೆಸರ್ ಹೇಳ್ತಾರೆ ಡೈರೆಕ್ಟ್ಲಿ ಕನೆಕ್ಟ್ ಆಗ್ತದಂತ. ಡೈರೆಕ್ಟ್ಲಿ ಕನೆಕ್ಟ್ ಟು ಯು. ಯು ಆರ್ ಎ ಕ್ರೌನ್ ಡೈಮಂಡ್, ಡೌನ್ ದ ಕ್ರೌನ್ ಡೈಮಂಡ್ ಕನೆಕ್ಟ್ ಆಗ್ಬಿಡ್ತದೆ. ಸೊ ಅದರಿಂದ ಡಿಗಿಂಗ್ ದ ಡೆಪ್ತ್, ಡೌನ್ ದ ನೀವು ಹೋಗಿ ವರ್ಕ್ ಮಾಡಿ. ಡೆಪ್ತ್ ಅಂಡ್ ಟೀಚ್ ದ ಸೀಕ್ರೆಟ್. ಅವರಿಗೆ ಸೀಕ್ರೆಟ್ ಅನ್ನ ಟೀಚ್ ಮಾಡಿ. ಏನ್ ಸೀಕ್ರೆಟ್? ನಮ್ಮ KK ಅಗರ್ವಾಲ್ ಹೇಳ್ತಾರೆ 3,500 ಫಸ್ಟ್ ಅವ್ರ ಬಿಲ್ ಮಾಡಿಸಿ ಅಂತ. ಅವರಿಗೆ ನೀವು 300 ರೂಪಾಯಿ, 600 ರೂಪಾಯಿ, 1,000 ರೂಪಾಯಿ ಬಿಲ್ ಚಾರ್ಜ್ ಮಾಡಬೇಡಿ. ಅದನ್ನ ಮಾಡಿದರೆ ಕೇಳಿ, ಒಳಗೆ ಹೋಗಿ ಹೇಳಿ ಅಷ್ಟೇ. ದಿಸ್ ಇಸ್ ದ ಸೀಕ್ರೆಟ್. ಫಸ್ಟ್ ಕಮಿಟ್ಮೆಂಟ್ ಮಾಡ್ಬೇಕು ಅವ್ರು. ಕಮಿಟ್ಮೆಂಟ್ ಇಲ್ಲದೆ ನೀವು ಏನ್ ಹೇಳಿದ್ರು ಅವ್ರ ತಲೆಗೆ ಹೋಗಿ. ಕಮಿಟ್ಮೆಂಟ್ ನೆಕ್ಸ್ಟ್ ಸಿಸ್ಟಮ್ ಫಾಲೋ ಆಗ್ತಾ ಹೋಗ್ತಾ ಇರ್ತದೆ. ಕಮಿಟ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಐಡೆಂಟಿಫೈ ದ ಲೀಡರ್ಸ್. ಅವರಿಗೆ ಕರೆಕ್ಟ್ ಆಗಿ ಟೀಚ್ ಮಾಡಿ ಅವರನ್ನ ಕರೆಕ್ಟ್ ಆಗಿ ಬೆಳೆಸಿ. ಲೀಡರ್ಸ್ ಆರ್ ಮೇಡ್, ನಾಟ್ ಬಾರ್ನ್. ಬಾರ್ನ್ ಲೀಡರ್ ಎಷ್ಟಿದ್ದಾರೆ? ಎಲ್ಲೋ ಒಂದು. ವಿವೇಕಾನಂದ, ಗಾಂಧೀಜಿ, ಕೋಟಿಗೊಬ್ರು ಅಂತ ಹೇಳ್ತಾರೆ. ಇದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಕೋಟಿಗೊಬ್ರು. ಬಟ್ ಮ್ಯಾಕ್ಸಿಮಮ್ ಲೀಡರ್ಸ್ ಏನಾಗಿದ್ದಾರೆ? ಮೇಡ್ ಅಂತ ಹಾಕಿದ್ದಾರೆ. ಲೀಡರ್ಸ್ ಆರ್ ಮೇಡ್, ನಾಟ್ ಬಾರ್ನ್ ಅಂತ. ಬಾರ್ನ್ ಅಂತ ಹಾಕಿದ್ದಾರೆ. ಮಂಜುನಾಥ ಆಯನೂರ್ 1 ಮಿನಿಟ್ ಮ್ಯೂಟ್ ಮಾಡ್ಬಿಡ್ತೀನಿ. ಓಕೆ, ಈಗ ನೀವು ತಿಳ್ಕೊಬೇಕಾಗಿದ್ದಷ್ಟೇ. ಲೀಡರ್ಸ್ ಆರ್ ಮೇಡ್ ಆರ್ ನಾಟ್ ಬಾರ್ನ್. ಮ್ಯಾಕ್ಸಿಮಮ್ ನಾನು ಹೇಳ್ತೇನೆ 99% ಆರ್ ಮೇಡ್. ಫಾರ್ಚುನೇಟ್ಲಿ ಲೀಡರ್ಸ್ ಆರ್ ಮೇಡ್ ಕೊಟ್ಟಿದ್ದಾರೆ. ಫಾರ್ಚುನೇಟ್ಲಿ ನಾಟ್ ಬಾರ್ನ್. ಯು ಲರ್ನ್ ಟು ಬಿಕಮ್ ಎ ಲೀಡರ್ by doing what other excellent leaders have done before you. ನಾನು ಅದೇ ಹೇಳ್ತೀನಿ, ನೀವು ಪುನಃ ಎರರ್ ಅಂಡ್ ಟ್ರಯಲ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೆಲ್ಲ ಎಷ್ಟು ಜನ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಲೀಡರ್ಸ್ ಆಗಿದೆ, ದೊಡ್ಡ ದೊಡ್ಡ ಲೀಡರ್ಸ್, ತಿಂಗಳಿಗೆ 1 ಕೋಟಿ ತಗೊಳ್ಳೋ ಲೀಡರ್ಸ್ ಬೇಕಾ ನಿಮ್ಗೆ? ಅವ್ರು ಏನ್ ಮಾಡ್ತಾರೆ? ಇದನ್ನೇ ಮಾಡ್ತಾರೋ. ಅವ್ರು ಚೇಂಜ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನೀವು ಅದನ್ನ ನೀವು ಮಾಡ್ಲಿಕ್ಕೆ ರೆಡಿ ಇದ್ರೆ ನೀವು ಸಹ. ಸೊ ಆದ್ರಿಂದ ಬೈ ಡೂಯಿಂಗ್ ವಾಟ್ ಅದರ್ ಎಕ್ಸಲೆಂಟ್ ಲೀಡರ್ಸ್ ಹ್ಯಾವ್ ಡನ್ ಬಿಫೋರ್ ಯು, ಡೂ ಇಟ್. ನಾನು ಹೇಳಿದಿಲ್ಲ, ಡ್ರೀಮ್ ಮಾಡಿ, ಲಿಸ್ಟ್ ಮಾಡಿ, ಇನ್ವೈಟ್ ಮಾಡಿ, ಪ್ಲಾನ್ ಕೊಡಿ.
ಡ್ರೀಮ್ ಮಾಡಿ, ಲಿಸ್ಟ್ ಮಾಡಿ, ಇನ್ವೈಟ್ ಮಾಡಿ, ಪ್ಲಾನ್ ಕೊಡಿ, ಫಾಲೋ ಅಪ್ ಮಾಡಿ, ಫಾಲೋ ಅಪ್ ಮಾಡಿ, ಫಾಲೋ ಅಪ್ ಮಾಡಿ. ನೆಕ್ಸ್ಟ್ ಪ್ಲಾನ್ ತೋರಿಸಿ, ಪ್ಲಾನ್ ತೋರಿಸಿ, ಪ್ಲಾನ್ ತೋರಿಸಿ ಅಷ್ಟೇ. ನೆಕ್ಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿಸಿ, ಮೀಟಿಂಗ್ ಅಟೆಂಡ್ ಮಾಡಿಸಿ, ಮೀಟಿಂಗ್ ಆಲ್ಸಿ. ಟೂಲ್ಸ್ ಕೊಡಿ, ಟೂಲ್ಸ್ ಕೊಡಿ, ಟೂಲ್ಸ್ ಕೊಡಿ. ಸಿಸ್ಟಮ್ ಇಸ್ ಓವರ್. ಇದೇ ಇದೇ ಎಲ್ಲಾ ಕಡೆಗೂ ಇದನ್ನೇ. ಇದನ್ನ ನೀವು ಮಾಡ್ತಾ ಮಾಡ್ತಾ ಹೋದಾಗ ಅವರು ಲೀಡರ್ಸ್ ಆಗ್ತಾರೆ, ಅವರು ಇಂಡಿಪೆಂಡೆಂಟ್ ಆಗ್ತಾರೆ. ಸೊ ಲೀಡರ್ಸ್ ಅನ್ನ ನಾವು ರೆಡಿ ಮಾಡ್ಬೋದು. ಇದ್ರ ಬಿಟ್ಟು ಬೇರೆ ಏನು ನೀವು ಮಾಡ್ಬೇಕಂದ್ರೆ, ಲೀಡರ್ಸ್ ಸೆಟ್ ಹೈ ಸ್ಟ್ಯಾಂಡರ್ಡ್ಸ್. ಲೀಡರ್ಸ್ ಸೆಟ್ ಹೈ ಸ್ಟ್ಯಾಂಡರ್ಡ್. ಮಂಜುನಾಥ್ ಆಯ್ನೂರ್ ಅವರೇ, ನಿಮ್ದು ಯಾವಾಗ್ಲೂ ಓಪನ್ ಆಗ್ತಾ ಇದೆ, ಹೊರಗಡೆ ಇದ್ದೀರಾ ನೋಡಿ, 2ನೇ ಸಲ ಆಗಿದೆ. ಸೊ ಲೀಡರ್ಸ್ ಸೆಟ್ ಹೈ ಸ್ಟ್ಯಾಂಡರ್ಡ್ಸ್. You can become a high performing people by consistently setting higher and higher standard for yourself, and then by doing everything possible to live up to those standards. ಇದು ಒಂದು ಸೀಕ್ರೆಟ್ ನೀವು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ನೀವು ಇಮಿಡಿಯೇಟ್ ಯಾಕೆ ಡೆವಲಪ್ಮೆಂಟ್ ಆಗೋದಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಥಿಂಕಿಂಗ್ ಉಂಟಲ್ಲ, ನಮ್ಗೆ ಯಾವಾಗ್ಲೂ ನಮ್ಮ ಟ್ರೈನಿಂಗ್ ಅಲ್ಲಿ ಮೊದಲು ನಾವು ಕಲ್ತೀವಿ. ನಾವು ಆವಾಗ್ಲೂ ಇನ್ನೂ ಸ್ಟಾರ್ ಇದಲ್ಲ, ಫಸ್ಟ್ ಲೆವೆಲ್ ಅಲ್ಲಿ ಇದೀವಿ. ಆವಾಗ್ಲೇ ನಮ್ಗೆ ಹೇಳ್ಕೊಟ್ಟಿದ್ದಂದ್ರೆ, ಯು ಥಿಂಕ್ ಲೈಕ್ ಎ ಡೈಮಂಡ್, ಯು ಗೋ ಲೈಕ್ ಎ ಡೈಮಂಡ್, ವಾಕ್ ಲೈಕ್ ಎ ಡೈಮಂಡ್, ಡ್ರೆಸ್ ಲೈಕ್ ಎ ಡೈಮಂಡ್, ಯು ಆರ್ ಡೈಮಂಡ್. ನಮ್ಮ ಒಳಗಡೆ ಬರ್ಬೇಕದು ಫಸ್ಟ್. ಆತರ ಆವಾಗ ವಿಜುವಲೈಸ್ ಮಾಡ್ತೀವಿ. ನೀವು ಇವಾಗ್ಲೇ ವಿಜುವಲೈಸ್ ಮಾಡ್ಬೇಕು. ನನಗೆ ತಿಂಗಳಿಗೆ 5 ಲಕ್ಷ ಬಂದ್ರೆ ನಾನು ಹೇಗಿರ್ತೀನಿ, ಯಾವ ರೀತಿ ಇರ್ತೀನಿ, ಆ ರೀತಿಯಲ್ಲಿ ನಿಮ್ಗೆ ಥಿಂಕಿಂಗ್ ಬರ್ಬೇಕು ಒಳಗಡೆ. ಆ ಭಾವನೆಗಳು ಬಂದಾಗ ಅದೇ ತರ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ನೀವು ನೋಡಿ, ಬೇಕಾದ್ರೆ ನಿಮ್ಮ ನೇಚರ್ ಅಲ್ಲಿ ನೋಡಿ, ಆಟಿಟ್ಯೂಡ್ ಎಲ್ಲ ನೋಡಿ. ಲಯನ್ಸ್ ಇಸ್ ಲಯನ್ ಅಲ್ವಾ? ಆ ರೀತಿ ಆನೆ ಹೇಗಿರ್ತದೆ, ಆನೆ ತರನೇ ಇರ್ತದಲ್ಲ. ಆನೆ ಹೇಗ್ ಥಿಂಕ್ ಮಾಡ್ತಾರೆ, ನನಗೆ ಏನಾಗುವುದಿಲ್ಲ, ಆ ರೀತಿಯಲ್ಲೇ ಹೋಗ್ತದೆ. ಆ ರೀತಿ ಇದ್ರೆ ಮಾತ್ರ ನೀವು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ನಾವು ನೋಡ್ತೀವಿ, ಅವ್ರ ಹತ್ರ ಏನು ಜಾಸ್ತಿ ಇದಿರುವುದಿಲ್ಲ, ಆದ್ರೆ ಅವರ ಆಟಿಟ್ಯೂಡ್ ಡಿಫ್ರೆಂಟ್ ಇರ್ತದೆ. ಅದೇ ಲೆವೆಲ್ ಅಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ನಮ್ಗೊಬ್ರು ಆಂಟಿ ಇದ್ರು, ನನಗೆ ಇದು ಸುಮಾರು ಒಂದು 30 ವರ್ಷ ಹಿಂದೆ. ಅವ್ರಿಗೆ ಯಾವಾಗ್ಲೂ ಆವಾಗ್ಲೇ ಅವ್ರಿಗೇನು ದೊಡ್ಡ ಒಂದು ಇನ್ಕಮ್ ಇಲ್ಲ, ಆದ್ರೆ ಅವ್ರ ಥಿಂಕಿಂಗ್, ಅವ್ರ ಹೊರಗಡೆ ಬಸ್ಸಲ್ಲಿ ಹೋಗುದಿಲ್ಲ, ಅವ್ರು ಆಟೋದಲ್ಲೇ ಹೋಗ್ತಾ ಇದ್ದಾರೆ, ಟ್ಯಾಕ್ಸಿ ಮಾಡ್ಕೊಂಡೇ ಹೋಗ್ತಾರೆ. ಅಂದ್ರೆ ಅವರ ಥಿಂಕಿಂಗ್ ಆತರ ಅದೇ ಲೆವೆಲ್ ಅಲ್ಲಿ ಬೆಳೆದೋಗ್ಬಿಟ್ರು. ಇದು ನಾವು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಯು ಕ್ಯಾನ್ ಬಿಕಮ್ ಹೈ ಪರ್ಫಾರ್ಮೆನ್ಸ್ ಪೀಪಲ್. ಅಂದ್ರೆ ನಾವೇನ್ ಹೇಳ್ತೇವೆ, ನೀವು ಕ್ರಿಕೆಟ್ ಅವ್ರ ಜೊತೆಗೆ ಕ್ರಿಕೆಟರೇ ಆಗ್ತೀರಿ. ಅದೇ ತರ ನೀವು ದೊಡ್ಡ ದೊಡ್ಡ ಇದರಲ್ಲಿ ತಿಳ್ಕೊಂಡು ಅದೇ ಥಿಂಕಿಂಗ್ ನಿಮ್ಗೆ ಬಂದ್ಬಿಡ್ತದೆ. ಅದೇ ಹೇಳುದು, ದ ಥಿಂಕಿಂಗ್. ನೀವು ಈಗ ಒಂದು ಯಾರ ಜೊತೆಗೆ ಸೇರ್ಬಿಡ್ತೀರ ಅಂತ ತಿಳ್ಕೊಳ್ಳಿ, ಅವ್ರು ಸ್ವಿಮ್ಮಿಂಗ್ ಕಲಿಯೋರು, ಅದೇ ಆಗ್ಬಿಡ್ತೀರಿ, ಸ್ವಿಮ್ಮಿಂಗ್ ಕಲ್ತು ಬಿಡ್ತೀರಿ ಅವ್ರ ಜೊತೆಗೆ ಸೇರಿದ್ರು. ಅದೇ ತರ ಇಲ್ಲಿ ನೀವು ಹೈ ಪರ್ಫಾರ್ಮೆನ್ಸ್ ಜನ ಜೊತೆಗೆ ನೀವು ಮಾತಾಡ್ತಾ ಇದ್ರೆ, ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ರೆ, ಅವ್ರ ಜೊತೆಗೆ ನೀವು ಅದೇ ನೀವು ಆ ಲೆವೆಲ್ಗೆ ಬೆಳಿತೀರ ಅಂತ ಹೇಳ್ತಾ ಇರ್ತಾರೆ. The constantly setting higher and higher standard for yourself, and then by doing everything possible to live up to those standards. So ಅದನ್ನ ನೀವು ಅಳವಡಿಸ್ಕೊಂಡ್ರೆ ಇಟ್ ಇಸ್ ಪಾಸಿಬಲ್. ಕಂಫರ್ಟ್ ಝೋನ್ ಇದು ಒಂದು ಏನ್ ಕಂಫರ್ಟ್ ಝೋನ್ ಅಂದ್ರೆ, leaders know that in order to achieve higher standards they have to come out of comfort zone for at least 3 years. Now starting 2002, 2003, 2004, just 3 ವರ್ಷ ನೋಡಿ, ಯಾವ ಝೋನ್ ಅಂತ, ಈ ಕಂಫರ್ಟ್ ಝೋನ್ ಅಂತ ನಮ್ಗೆ ಗೊತ್ತೇ ಇಲ್ಲ. ಬೆಳಗಿಂದ ಸಂಜೆಯಿಂದ ಬೆಳಿಗ್ಗೆ 1 ದಿವಸ, 3 ದಿವಸ, 6 ದಿವಸ, 7 ದಿವಸ, 10 ದಿವಸವರೆಗೆ ಹೋಗ್ಬಿಡ್ತೀವಿ. ವಾಟ್ ಇಸ್ ಕಂಫರ್ಟ್ ಝೋನ್ ಅಂದ್ರೆ, ನಮ್ಮ ಇಂಟೆನ್ಷನ್ ವಿ ಹ್ಯಾವ್ ಟು ರೀಚ್ ಇಟ್, ಮಾಡ್ಲೇಬೇಕು ಅಂತ. ಆ ಕಂಫರ್ಟ್ ಝೋನ್ ಅಂದ್ರೆ ಏನ್ ಗೊತ್ತು, ಮನೆಯದೇ ಊಟ ಬೇಕು, ನಮ್ಗೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಮನೆಗೆ ಬರಬೇಕು, ನಮ್ಗೆ ಇಷ್ಟೇ ಸಾಕು, ಇದಕ್ಕಿಂತ ಮುಂದೆ ಬೇಡ, ಹಾಸಿಗೆ ಎದಷ್ಟೇ ಕಾಲ್ ಚಾಚು, ಈ ರೀತಿ ಇದ್ದಾಗ ನೀವು ಇದನ್ನ ಬೆಳಿಲಿಕ್ಕೆ ಆಗುದು. ನೀವು ಹಾಸಿಗೆಯನ್ನ ದೊಡ್ಡದು ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಅಂದ್ರೆ ನೀವು 2 ಗಂಟೆ ಎಕ್ಸ್ಟ್ರಾ ವರ್ಕ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಆವಾಗ ಮಾತ್ರ ನಿಮ್ಗೆ ಈ ಲೆವೆಲ್ಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಲೆವೆಲ್ ಅಲ್ಲಿ ನಿಮ್ಗೆ 20,000 ಬರ್ತದೆ, ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಅಲ್ಲೇ ಇರ್ತೀರಿ. ಮೊನ್ನೆ ನೋಡಿ, ಪ್ರವೀಣ್ ಸಾಲುಂಕೆ 75,000 ಸಂಬಳ ಇತ್ತು ಅವ್ರಿಗೆ, ಅವ್ರು ಅಲ್ಲೇ ಇರ್ತಿದ್ರಲ್ಲ. ಅದನ್ನೇ ಆ ಜಾಬ್ ಇಟ್ಕೊಂಡು ಕೂತ್ಕೊಂಡಿದ್ರು, ಅದಲ್ಲೇ ಇರ್ತಿದ್ರು. ಅದನ್ನ ಅವ್ರು ರಿಸೈನ್ ಮಾಡಿದ್ರು, ಹೊರಗಡೆ ಬಂದ್ರು, ಕ್ರೌನ್ ಅಂಬಾಸಿಡರ್ ಆದ್ರು. 1,00,000, 2,00,000, 3,00,000, 5,00,000, ಈಗ ಎಲ್ಲಿಗೆ ಹೋಗ್ತದೋ ಗೊತ್ತಿಲ್ಲ. ಅಂದ್ರೆ ಅವ್ರ ಕಂಫರ್ಟ್ ಝೋನ್ ಬಿಟ್ಟು ಈ ಕಡೆ ಬಂದಿದ್ದಾರೆ. Leaders know that in order to achieve higher standards they have to come out of comfort zone for at least 3 years. 3 ವರ್ಷ
ನೋಡಿ, ಸೀರಿಯಸ್ ಇರಿ, ನಿಮ್ ಜಾಬ್ ಮಾಡಿ, ಬಿಸ್ನೆಸ್ ಮಾಡಿ, ಬಟ್ DX ಅನ್ನ ಸೀರಿಯಸ್ ಆಗಿ 3 ವರ್ಷ ನೀವು ಕಂಫರ್ಟ್ ಝೋನ್ ಬಿಟ್ಟು, ಅಟ್ಲೀಸ್ಟ್ ನಮ್ಗೆ ನಮ್ಮ ಅಪ್ಲೈನ್ ಹೇಳ್ತಾ ಇದ್ರು, ಅವ್ರು ಕರ್ನಾಟಕ ಬ್ಯಾಂಕ್ ಅಲ್ಲಿ ಇದ್ರು, ಉದಯ್ ಕುಮಾರ್ ಭಟ್, ಶನಿವಾರ ಆದಿತ್ಯವಾರ ಶೆಟ್ರೆ ಯಾವ ಊರಂತ ಗೊತ್ತಿಲ್ಲ, ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದೆ ನಾನು ಅಂತ, ಗೋಲ್ಡ್ ಡೈಮಂಡ್ ಆಗೋದು. ಸೊ ದಟ್ ಈಸ್ ದ ಥಿಂಗ್. ಸೊ ಯು ಕ್ಯಾನ್ ಡೂ ಇಟ್, ಪ್ರತಿಯೊಬ್ರು ಮಾಡ್ಲಿಕ್ಕೆ ಆಗ್ತದೆ. ಸೊ ಕಂಫರ್ಟ್ ಝೋನ್ ಅಂತ ಹೇಳಿದ್ರೆ ಅದೊಂದು ಮೈಂಡ್ ಸೆಟ್ ಅಷ್ಟೇ. ನೀವ್ ಏನಾದ್ರೂ ಮಾಡ್ಬೇಕಂದ್ರೆ ಏನಾದ್ರೂ ತ್ಯಾಗ ಮಾಡ್ಲೇಬೇಕಲ್ಲ. ಸೊ ಆದ್ರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯು ಹ್ಯಾವ್ ಟು ಡೂ ಇಟ್. ಈಗ ನಿಮ್ಗೆ ಉಪವಾಸ ಮಾಡ್ತೀರಿ, ಉಪವಾಸ ಮಾಡ್ಬೇಕಾದ್ರೆ ಊಟ ಮಾಡದೆ ಕೂತ್ಕೋಬೇಕು, ಅದರ್ವೈಸ್ ಉಪವಾಸ ಎಲ್ಲಿ ಆಯ್ತು. ಏಕಾದಶಿ ಹೇಳ್ತೀವಿ, ಏಕಾದಶಿ ಅಂದ್ರೆ ಏನು ಬಿಡ್ಬೇಕು. ಸೊ ಅದರಿಂದ ಏನಾಗ್ತದೆ, ನಿಮ್ಮ ಬಾಡಿ ಎಲ್ಲ ಕರೆಕ್ಟ್ ಆಗ್ತದೆ, ಬಾಡಿ ರೀಸೆಟ್ ಆಗ್ತದೆ. ಸೊ ದಟ್ ಈಸ್ ದ ಥಿಂಗ್. ಸೊ ಹಾಗೆ ಕೂಡ ನೀವು ಎಷ್ಟೋ ವರ್ಷದ ಮನೆಯಲ್ಲೇ ಊಟ ಮಾಡಿರ್ಬೋದು, ಮನೆಯಲ್ಲೇ ಮಲಗಿರ್ಬೋದು, ಮನೆಯ ನಿಮ್ಮ ಫ್ಯಾಮಿಲಿ ಜೊತೆಗೆ ಇರ್ಬೋದು, ಅಭ್ಯಾಸ ಆಗಿದೆ. ಬಟ್ ನೀವ್ ಏನಾದ್ರೂ ಮಾಡ್ಬೇಕಾದ್ರೆ ನೀವ್ ಇದನ್ನ ಮಾಡ್ಲೇಬೇಕಾಗ್ತದೆ. ದಟ್ಸ್ ಥಿಂಗ್. ಅದೇ ಕಂಫರ್ಟ್ ಝೋನ್. ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎ ಲೀಡರ್, ನೆನ್ಪಿಟ್ಕೊಳ್ಳಿ. ಬಿಗ್ಗೆಸ್ಟ್ ಚಾಲೆಂಜ್ ಏನಂತ ಹೇಳಿದ್ರೆ ಇದನ್ನ ನೀವು ಮೈಂಡ್ ಸೆಟ್ ಮಾಡ್ಬೇಕೀಗ. ಯಾರೆಲ್ಲ ಇಲ್ಲಿ ಲೀಡರ್ಸ್ ಇದ್ದೀರಿ, ಹೊಸಬ್ರಿಗೆ ನೋ ಪ್ರಾಬ್ಲಮ್, ಆದ್ರೆ ಹೊಸಬ್ರು ತಿಳ್ಕೋಬೇಕಾಗ್ತದೆ, ಮುಂದೆ ಬರ್ತದೆ ನಿಮಗೂ ಕೂಡ. ಆದ್ರೆ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎ ಲೀಡರ್, ಪವರ್ ಆಫ್ ಅಟ್ರಿಷನ್. ಏನ್ ಪವರ್ ಆಫ್ ಅಟ್ರಿಷನ್? ಇದು ಕೆಲವರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಆದ್ರೂ ನಾನು ಹೇಳ್ದು ಲೀಡರ್ಸಿಗೆ ಅರ್ಥ ಆಗ್ತದೆ ಬಿಡಿ. ಡ್ರಾಪ್ ಔಟ್ಸ್. ನೀವು ಫ್ರಂಟ್ ಲೈನ್ ಹಾಕ್ತೀರಿ, 5 ಫ್ರಂಟ್ ಲೈನ್ ಹಾಕ್ತಾರೆ, 5 ಡ್ರಾಪ್ ಔಟ್. 10 ಫ್ರಂಟ್ ಲೈನ್ ಹಾಕ್ಬಿಡ್ತೀರಿ, ಡ್ರಾಪ್ ಔಟ್ಸ್ ಆಗು ಅಂದ್ರೆ ಅವ್ರು ಮಾಡೋದಿಲ್ಲ, ಬಿಟ್ಟೋಗ್ಬಿಡ್ತಾರೆ. ಆವಾಗ ನಿಮ್ಗೆ ಮೈಂಡ್ ಸೆಟ್ ಕರೆಕ್ಟ್ ಇರ್ಬೇಕು. ತುಂಬಾ ಲೀಡರ್ಸ್ ಯಾಕೆ ಬೆಳೆಯುವುದು ಅಂತ ಹೇಳಿದ್ರೆ, ಪವರ್ ಆಫ್ ಅಟ್ರಿಷನ್, ಡ್ರಾಪ್ ಔಟ್ಸ್ಗೆ ಹೆದರಿ ಬಿಡ್ತಾರೆ. ಇದು ನಮ್ಗಲ್ಲ ಬಿಸ್ನೆಸ್, ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತ. ನೋಡಿ, ಎಲ್ರು ಎಲ್ಲವನ್ನು ಮಾಡೋದಿಲ್ಲ. ನೀವು ಹೋಗ್ತೀರಿ, ಅದನ್ನ ಇಟ್ಕೊಂಡ್ ಬರ್ತೀರಿ, ನಿಮ್ದೊಂದು ಗುಬ್ಬಿಗಳ ಗೂಡು ಅಂತ ಇಟ್ಕೊಳ್ಳಿ, ನೀವು ಗುಬ್ಬಿಗಳು. ನೀವು ಹೋಗ್ತೀರಿ ಹೊರಗಡೆ, ಇದು ಗುಬ್ಬಿ ಅಂತ ಹಿಡ್ಕೊಂಡ್ ಬರ್ತೀರಿ. ಆದ್ರೆ ಅದನ್ನ ಇಲ್ಲಿ ತಂದಾಗ ಅದು ಗೊತ್ತಾಗ್ತದೆ, ನಾನು ಗುಬ್ಬಿ ಅಲ್ಲ, ನಾನು ಕಾಗೆ ಅಂತ. ನಿಲ್ತದ ಅಲ್ಲಿ? ಹೋಗ್ಬಿಟ್ಟ, ಅವ್ರು ನಿಲ್ಲುದಿಲ್ಲ. ಸೊ ಗುಬ್ಬಿಗಳೇ ಬೇಕು ನಿಮ್ಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನೀವು ಪವರ್ ಆಫ್ ಅಟ್ರಿಷನ್, ಡ್ರಾಪ್ ಔಟ್ಸ್ ಕಾಮನ್. ಸೊ ಇದು ನಮ್ಮ ಊಟ, ಇಸ್ ನಾಟ್ ಅವರ್ ಕಪ್ ಆಫ್ ಟೀ ಅಂತ ಎಣ್ಸ್ಕೊಂಡ್ಬಿಡ್ತಾರೆ, ಅವ್ರು ಹೋಗ್ಬಿಡ್ತಾರೆ. ನಮ್ಮ ಹತ್ರ ಇದು ಆಗೋದಿಲ್ಲ ಅಂತ ಎಣ್ಸ್ಕೊಂಡು ಅವ್ರು ಡ್ರಾಪ್ ಔಟ್ ಆಗ್ತಾರೆ. ಈ ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ ಇದೆ ಅಂತ ಹೇಳ್ಕೊಂಡು ಅವರು ಡ್ರಾಪ್ ಔಟ್ ಆಗ್ಬೋದು. ಈ ಬಿಸ್ನೆಸ್ ಇದು ನಡೆಯುವುದಿಲ್ಲ ಅಂತ ಹೇಳ್ಕೊಂಡು ಅವರು ಡ್ರಾಪ್ ಔಟ್ ಆಗ್ಬೋದು. ಸೊ ದಿಸ್ ಆರ್ ದ ಥಿಂಗ್ಸ್, ದೇರ್ ಥಿಂಕಿಂಗ್ಸ್. ಇಟ್ ಈಸ್ ಕಾಮನ್ ಇನ್ ಆಲ್ ಫೀಲ್ಡ್ಸ್. ಇನ್ ಕಾಮನ್. ಅಂಗಡಿ ಓಪನ್ ಮಾಡ್ತಾರೆ, ಅಂಗಡಿ ಕ್ಲೋಸ್ ಮಾಡ್ತಾರೆ. ಹೋಟೆಲ್ ಓಪನ್ ಮಾಡ್ತಾರೆ, ಹೋಟೆಲ್ ಕ್ಲೋಸ್ ಮಾಡ್ತಾರೆ. ತರಕಾರಿ ಅಂಗಡಿ ಓಪನ್ ಮಾಡ್ತಾರೆ, ತರಕಾರಿ ಅಂಗಡಿ ಕ್ಲೋಸ್ ಮಾಡ್ತಾರೆ. ಎಸ್ ಆರ್ ನೋ? ಎಸ್, ದಟ್ ಈಸ್ ದ ಥಿಂಗ್. ಅದರಿಂದ ನೀವು ವರಿ ಮಾಡಬಾರ್ದು. ಪವರ್ ಆಫ್ ಅಟ್ರಾಕ್ಷನ್ ಡ್ರಾಪ್ ಔಟ್ ಆಯ್ತಂದ್ರೆ ನೀವು ವರಿ ಮಾಡ್ಬೋದು. ಈಗ ನಾವು ವರಿ ಮಾಡ್ತಾ ಇದ್ದೀವಿ, ಎಷ್ಟು ಡ್ರಾಪ್ ಔಟ್ ಆಗಿ ಹೋಗಿದ್ದಾರೆ ನಮ್ಗೆ. ನಮ್ ಫ್ರಂಟ್ ಲೈನ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆದ್ರೆ ಎಷ್ಟು ಫ್ರಂಟ್ ಲೈನ್ ವರ್ಕ್ ಮಾಡ್ತಾರೆ, ಕಮಿಟೆಡ್ ಪೀಪಲ್ ಅಷ್ಟೇ, ವೆರಿ ಕೌಂಟಬಲ್ ಪೀಪಲ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್, ಪವರ್ ಆಫ್ ರಿಟೆನ್ಷನ್. ಹೌ ಟು ಹೋಲ್ಡ್ ಯುವರ್ ಡಿಸ್ಟ್ರಿಬ್ಯೂಟರ್. ರಿಟೆನ್ಷನ್ ಹಿಡಿದು ಇಟ್ಕೊಳ್ಳೋದು ಹೇಗೆ ಅಂತ. ಹಿಡಿದಿಟ್ಕೊಳ್ಳೋದು, ಅವರಿಗೆ ನೀವು ಅವ್ರು ಬಿಟ್ಟೋದ್ರ ಅಂತ ಹೇಳಿ ನೀವು ಅವ್ರಿಗೆ ವರಿ ಮಾಡಬಾರ್ದು. ಇವತ್ತಲ್ಲೇ ನಾಳೆ ವಾಪಸ್ ಮಾಡೋದು. ನಮ್ಮ ಈಗ ನೋಡಿ, ಸೋಮಶೇಖರ್ ಆಫ್ಟರ್ 18 years ಓಪನ್ ಇವತ್ತು ಬಂದಿದ್ದಾರೆ ಅವ್ರು ಮೀಟಿಂಗ್. ಬಟ್ 18 years ಅವರು ಬಿಟ್ಟೋಗಿದ್ರು, ಜಾಯ್ನ್ ಆಗಿ 1 ವರ್ಷಕ್ಕೆ ಬಿಟ್ಟೋದು. ಪುನಃ ಆಫ್ಟರ್ 18 years ಪುನಃ, ಅಂದ್ರೆ ನಾವು ರಿಲೇಶನ್ಶಿಪ್ ಬಿಟ್ಟಿದ್ರು ಹೋಗ್ತಿದ್ರು, ಅವ್ರು ಪುನಃ ಬರುದಿಲ್ಲ. ಪವರ್ ಆಫ್ ರಿಟೆನ್ಷನ್. ಹೌ ಟು ಹೋಲ್ಡ್ ಯುವರ್ ಡಿಸ್ಟ್ರಿಬ್ಯೂಟರ್ಸ್. ಜಸ್ಟ್ ಹಾಯ್ ಬಾಯ್ ಅಲ್ಲಿ ನೀವು ಅವ್ರಿಗೆ ತೋರಿಸ್ಬೇಕು. ನೀವು ಗಾಡಿ ತಗೊಳ್ದಾಗ ಒಂದು ಗಾಡಿದೊಂದು ಫೋಟೋ ಹಾಕಿ, ಒಂದು ಮನೆ ಕಟ್ಟಿದಾಗ ಮನೆದೊಂದು ಫೋಟೋ ಹಾಕಿ. ಸೊ ಏನೋ ಒಂದು ನೀವು ಅಚೀವ್ಮೆಂಟ್ ಮಾಡಿದ್ರೆ ಒಂದು ಹಾಕಿ ಅವರಿಗೆ. ಆವಾಗ ಅವ್ರು ಥಿಂಕ್ ಮಾಡ್ತಾರೆ, ಓ ನಾನು ಅದನ್ನ ಥಿಂಕ್ ಮಾಡಿದ್ರೆ ನಾನು ಇವ್ರ ಜೊತೆಗೆ ಹೋಗ್ಬೋದಾಗಿತ್ತಂತ. ತುಂಬಾ ಲೇಟ್ ಆಗಿರುತ್ತೆ. ಡುಪ್ಲಿಕೇಟ್ ಇಸ್ ಎ ಬಿಗ್ ಚಾಲೆಂಜ್. ಬಿಗ್ ಡುಪ್ಲಿಕೇಶನ್ ಇಸ್ ಎ ಬಿಗ್ ಚಾಲೆಂಜ್. 100ಕ್ಕೆ 100 ಸತ್ಯ. ಈಗ ನೋಡಿ, ಯಾರು ಎಷ್ಟು ಅದ್ ಹೇಳಿಕ್ ಆಗೋದಿಲ್ಲ. ಈಗ ನೋಡಿ, ಡುಪ್ಲಿಕೇಟ್ ಅಂದ್ರೆ ಇನ್ ದ ಸೆನ್ಸ್, ಈಗ ನಾವು ನಮ್ಮನ್ನು ಡುಪ್ಲಿಕೇಟ್ ಮಾಡ್ಬೇಕು ಹೇಳ್ತೀವಿ. ಮಾಲ್ತೇಶ್ ಅವ್ರ ಇದ್ರೆ ನನ್ನನ್ನು ಅವ್ರು ಡುಪ್ಲಿಕೇಟ್ ಮಾಡ್ಬೇಕಂತ ಹೇಳ್ತೀವಿ. ಪ್ರವೀಣ್ ಹೇಳ್ತಾರೆ, ಪ್ರವೀಣ್ ನಮ್ ಡುಪ್ಲಿಕೇಟ್. ರಾಜೇಂದ್ರ ಭಟ್ ನಮ್ಮನ್ನು ಡುಪ್ಲಿಕೇಟ್ ಮಾಡ್ಬೇಕು ಹೇಳ್ತಾರೆ. ನೀಲೇಶ್ ಅವ್ರನ್ನ ಡುಪ್ಲಿಕೇಟ್ ಮಾಡ್ಬೇಕಂತ ಹೇಳ್ತಾರೆ. ಇದು ಯಾವ್ದು ಪರ್ಸನಲ್ ನಲ್ಲಿ ತಗೊಳ್ಳೇಬಾರ್ದು. ನೀವು ಸಿಸ್ಟಮ್ ಅನ್ನೇ ತಗೋಬೇಕು. ನೋಡಿ, ಇನ್ ಪರ್ಸನ್ ತಗೊಂಡಾಗ ಇದು ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ನಾನು ಸಕ್ಸಸ್ ಆಗಿದ್ದು ಎಸ್ ಎನ್ ಶೆಟ್ಟಿ ಅವರಿಂದ ಹೇಳಲೇಬಾರ್ದು. ನಾನ್ ಸಕ್ಸಸ್ ಆಗಿದ್ದು DX ಸಿಸ್ಟಮ್ ಇಂದ ಅಂತ ಹೇಳ್ಬಿಟ್ಟು. ಆವಾಗ ನೋಡಿ ಡುಪ್ಲಿಕೇಶನ್ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ, ಜನ ಪರ್ಸನ್ ತಗೊಂಡ್ಬಿಡ್ತಾರೆ, ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಸೊ ಅದ ಡುಪ್ಲಿಕೇಟ್ ಇಸ್ ಎ ಬಿಗ್ ಚಾಲೆಂಜ್. ಎಲ್ಲ ಕಡೆ ಆಗೋದಿದೆ ನೋಡಿ.
ಡುಪ್ಲಿಕೇಶನ್ 100% ಆದ್ರೆ ಮಾತ್ರ ನಿಮ್ಗೆ ಬೇಕಾದಷ್ಟು ಇನ್ಕಮ್ ಬರ್ತದೆ. ಓಕೆ, ಸೊ ಅದನ್ನ ಡುಪ್ಲಿಕೇಶನ್ ಇಸ್ ವರ್ಡ್ ಉಂಟಲ್ಲ, ಅದನ್ನ ನೀವು ತುಂಬಾ ಅರ್ಥ ಮಾಡ್ಕೋಬೇಕು. ಹೌ ಯು ಅಂದ್ರೆ ನನ್ನ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರು ಹೇಳ್ತಾ ಇದ್ರು, ಅವ್ರ ಹೆಸರು ಬಾಲು ಅಂತೇಳಿ. ಹೇಗಿರ್ಬೇಕಂತ ಹೇಳಿದ್ರೆ, ಎಷ್ಟು ಸಿಂಪಲ್ ಆಗಿ ಕೊಡ್ಲಿಕ್ಕಿದೆ ಅಷ್ಟು ಸಿಂಪಲ್ ಕೊಡ್ಬೇಕಂತ ನೋಡಿ. ಡುಪ್ಲಿಕೇಶನ್ ಎಕ್ಸ್ಪರ್ಟೈಸ್ ನೀವು ತೆಗಿಲೇಬಾರ್ದು, ನಿಮ್ಗೆ ಏನ್ ಕ್ವಾಲಿಟಿ ಇದೆ ಅದನ್ನ ತೋರಿಸ್ಲೇಬಾರ್ದು ಹೇಳ್ತಾರ. ಅದಕ್ಕೆ ಈ ಬಿಹಾರ್ ಅವರು ಸಕ್ಸಸ್ ಆಗಿದ್ದು. ಕಾವು, ಪೀವೋ, ಜಾವೋ, ಬತಾವೋ. ಕಾವು ಏನ್ ಕಾವು? RGGL ಕಾವು, ಸ್ಪಿರುಲ್ನಾ ಕಾವು. ಪೀವೋ ಕಾಫಿ ಪೀವೋ, ಟೀ ಪೀವೋ. ಜಾವೋ ಹೋಗಿ ಮಾತಾಡಿ, ಇಷ್ಟೇ. ಅಂದ್ರೆ ಎಷ್ಟು ಸಿಂಪಲ್ ಇದೆ ನೋಡಿ. ಅವ್ರ ಸ್ಪೀಚ್ ಬಗ್ಗೆ ಹೇಳಿದ್ರ? ಇಲ್ಲ. ಅಂದ್ರೆ ಡುಪ್ಲಿಕೇಶನ್ ಈಸಿ, ಡೆಮಾನ್ಸ್ಟ್ರೇಷನ್ ಆಯ್ತಲ್ಲ. ಕಾವೋ ಪೀವೋ, ಜಾವೋ ಬತಾವೋ, ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಎಷ್ಟು ಸಿಂಪಲ್ ಆಗಿ ನೀವು ಹೇಳ್ತೀರಿ ಅಷ್ಟು ಸಿಂಪಲ್ ಆಗಿದ್ದು ಹೋಗ್ತದೆ. ಯಾವಾಗ್ಲೂ ನಮ್ಮ ಅಪ್ಲೈನ್ ಹೇಳ್ತಾ ಇದ್ರು, ನೀವ್ ಈ ತರ ಸುಮ್ಮನೆ ಮಾತಾಡ್ಬೇಡಿ ಹೇಳ್ತಾರು. ಐದರ್ ಸ್ಲೈಡ್ ಹಾಕಿ ತೋರಿಸಿ ಅವರಿಗೆ, ಅದರ್ವೈಸ್ ನೀವು ಬುಕ್ ಇಟ್ಕೊಂಡು ಮಾತಾಡಿ. ಬುಕ್ ಇಟ್ಕೊಂಡು, ಈ ಬುಕ್ ಇದೆ ಅಪ್ಪ, ಇದು ಮನಃಶಾಸ್ತ್ರ ಬುಕ್ ಇದೆ, ನೀವೇನ್ ಮಾಡ್ಬೇಕು, ಈ ಬುಕ್ ನ ನೀವು ತೋರಿಸ್ಬಿಟ್ಟು ಹೇಳ್ಬೇಕಂತೆ. ಈ ಬುಕ್ ನ ತೋರಿಸ್ಬಿಟ್ಟು ಮಾತಾಡ್ಬೇಕು ಹೇಳ್ತಾರೆ. ಅವಾಗ ಓ ಇದು ಮನಸ್ತುತಿಯ ಮಾರ್ಗ, ಮನಸ್ಸಿನ ಗುಣಗಳು, ಮನೋಚಿಕಿತ್ಸೆ, ಸಂಮೋಹಿನಿ ವಿದ್ಯೆ, ಸಂಮೋಹಿನಿಕಾರ, ಸಂಮೋಹಿನಿ ಚಿಕಿತ್ಸೆ, ಮಸ್ತಿಷ್ಕ. ಅಂದ್ರೆ ನಾವು ನೋಡಿ ಹೇಳ್ತೀವಂತ ಆಗ್ಬೇಕು. ನೀವು ನಿಮ್ಮ ಕಲ್ತು ನಿಮ್ಗೆ ಇಷ್ಟು ಬೈಹಾಟ್ ಇದೆ ಅದು ಹೇಳಿಕ್ ಹೋಗ್ಬಾರ್ದು. ಅಂದ್ರೆ ನೀವು ಆದಷ್ಟು ನೀವು ಬುಕ್ ನೋಡಿನೇ ಹೇಳಿ ಹೇಳ್ತಾರೆ. ಅಂದ್ರೆ ಅದು ಈಸಿ ಡುಪ್ಲಿಕೇಶನ್ ಈಸಿ ಆಗ್ಬೇಕಂತ ನೋಡಿ ಹೇಳಿ ಹೇಳ್ತಾರ. ಚೀಟಿ ಇಟ್ಕೊಳ್ಳಿ ಮಾತಾಡ್ಬೇಕಾರಂತ. ಓಕೆ, ಈಗೋ, ಐ ಆಮ್ ಡೈಮಂಡ್, ಎವ್ರಿಬಡಿ ಹಿಯರ್ ಮೈ ವರ್ಡ್ಸ್. ನೋಡಿ ಪುನಃ ಬಂತಿಲ್ಲಿ, ಯಾಕೆ ಡುಪ್ಲಿಕೇಶನ್ ಆಗೋದಿಲ್ಲ? ಐ ಆಮ್ ಎ ಡೈಮಂಡ್, ಐ ಆಮ್ ಎ ಕ್ರೌನ್ ಡೈಮಂಡ್, ಐ ಆಮ್ ಎ ಕ್ರೌನ್ ಅಂಬಾಸಿಡರ್. ನೀವು ನಾನು ಹೇಳ್ದಾಗ ಕೇಳ್ಬೇಕು. ಏನ್ ಬಾಸ್ ಇದು? ಇಲ್ಲಿ ಬಾಸಿಗೆ ಗುಡ್ ಬೈ ಹಾಗೆ ಈ ಇಂಡಸ್ಟ್ರಿಗೆ ಬಂದಿದ್ದೀವಿ ನಾವು. ಪುನಃ ಇಲ್ಲಿ ಬಾಸ್ ಬರ್ತಾರೆ, ಅಲರ್ಜಿ ಆಗ್ಬಿಡ್ತಾರೆ, ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ಯು ಆರ್ ನಾಟ್ ಬಾಸ್. ನಿಮ್ಗಿಂತ ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್. ಇಲ್ಲಿ ನೀವು ಜಸ್ಟ್ ಓನ್ಲಿ ಸ್ಪಾನ್ಸರ್. ನಿಮ್ಗೆ ಜಸ್ಟ್ ಅಂತ ಹೇಳಿದ್ರೆ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಮೇಲೆ ನಿಮ್ಗೆ ಇಲ್ಲಿ. ಈಗ ನಮ್ಗೆ ಪ್ರೊಫೆಸರ್ ಇಸ್ ನಾಟ್ ಅವರ್ ಬಾಸ್. ಪ್ರೊಫೆಸರ್ ಈಸ್ ಅವರ್ ಗುಡ್ ಮೆಂಟಾರ್. ವಿ ವಿಲ್ ಗಿವ್ ಡ್ಯೂ ರೆಸ್ಪೆಕ್ಟ್ ಟು ಹಿಮ್. ಅವ್ರ ಜೊತೆಗೆ ಒಂದು ಕಾಫಿ, ಅವ್ರ ಜೊತೆಗೆ ಒಂದು ಟೀ ಕುಡಿಲಿಕ್ಕೆ ನನಗೆ ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಐ ಆಮ್ ದ ಮೋಸ್ಟ್ ಲಕ್ಕಿಯಸ್ಟ್ ಪರ್ಸನ್ ಅಂತ ಹೇಳ್ತೀನಿ. ಯಾಕಂದ್ರೆ ಐ ಆಮ್ ಒನ್ ಲೈನ್. ಪ್ರೊಫೆಸರ್ಗೆ ನಾನು ಒಂದೇ ಲೈನ್ ಅಲ್ಲ, ನಮ್ ಲೈನ್ ಒಂದ್ ಲೈನ್. ಅವ್ರಿಗೆ 20 ಲೈನ್ ಇದೆಯಲ್ಲ, ಎಷ್ಟು ಅವ್ರಿಗೆ ಬಿಸಿ ಇರ್ಬೋದು ಅವರು. ಜಸ್ಟ್ ಇಮ್ಯಾಜಿನ್ ಮಾಡಿ. ಇವತ್ತು ದುಬೈಲಿ ಇದ್ದಾರೆ. ದುಬೈಲಿ ಅವರ ಯಾವುದೋ ಒಂದು ಟೀಮಿಗೆ ಟೀಚ್ ಮಾಡ್ತಾ ಇದ್ದಾರೆ. ಆ ಟೀಚ್ ಸಿಕ್ಕಿದ್ರೆ ನಮ್ಗೆ ಸಾಕು, ವಿ ಕ್ಯಾನ್ ಸಕ್ಸಸ್. ಆ ರೀತಿಯಲ್ಲಿ ಇರ್ಬೇಕು ನಿಮ್ಗೆ. ಸೊ ಐ ಆಮ್ ಈಗೋವನ್ನು ಬಿಟ್ಬಿಡಿ. ಐ ಆಮ್ ಎ ಡೈಮಂಡ್, ಐ ಆಮ್ ಎ ಕ್ರೌನ್ ಡೈಮಂಡ್, ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್. ಇಟ್ ಇಸ್ ಎಲ್ಲ ಪಿನ್ ವರ್ಕ್ ಆಗುದಿಲ್ಲ ಇಲ್ಲಿ. ಎವ್ರಿಬಡಿ ಹಿಯರ್ ಮೈ ವರ್ಡ್ಸ್. ರಾಂಗ್, ಇಟ್ಸ್ ರಾಂಗ್. You everybody follow the system, that is right. IBO, no fine. IBO, independent business owner. This is the word you have to use. ನೀವು ಈ business ಗೆ ಓನರ್, ಮಾರ್ಕೆಟಿಂಗ್ ಓನರ್. ಡಾಕ್ಟರ್ ಲಿಮ್ ಇದ್ದಾರೆ, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಓನರ್. ಯು ಆರ್ ಎ ಮಾರ್ಕೆಟಿಂಗ್ ಓನರ್. ನಿಮ್ಗೆ 71% ಕೊಡ್ತದೆ ಕಂಪನಿ 29% ಕಂಪನಿಗಿದೆ. ದಟ್ಸ್ ಆಲ್. ಯು ಆರ್ ಎ ಮಾರ್ಕೆಟಿಂಗ್ ಓನರ್. ನೀವೇ ಓನರ್ ಈ ಬಿಸ್ನೆಸ್. Changing is not nearly as difficult as you perceive. ಅಂದ್ರೆ ನೀವು ಪರ್ಸೀವ್ ಮಾಡಿದ್ರೆ ಯಾವ್ದನ್ನ ಬೇಕಾದ್ರೆ ಇಟ್ಕೊಳ್ಳಿ, ಅದನ್ನ ಕಂಟಿನ್ಯೂಸ್ ಮಾಡಿದಾಗ ಆಟೋಮೆಟಿಕ್ ನೀವು ಚೇಂಜ್ ಆಗೇ ಹೋಗ್ತೀವಿ. ನೀವು ಅದನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ರೆಡಿ ಇರ್ಬೇಕು, ಬಿಡಬಾರ್ದಷ್ಟು. ಪರ್ಸೀವ್ ಮಾಡ್ಬೇಕು, ಆವಾಗ ಆಟೋಮೆಟಿಕಲಿ ನಿಮ್ಗೆ ಏನ್ ಬೇಕು, ಸ್ಟಾರ್, ರೂಬಿ, ಡೈಮಂಡ್ ಗ್ಯಾರಂಟಿ. ನೀವು ಬಿಡುದೇ ಇಲ್ಲಪ್ಪ, ಹಿಡಿದದ್ದು ಬಿಡುವುದಿಲ್ಲ, ಮತ್ತೆ ಆಗ್ಲೇಬೇಕಲ್ಲ ಅದು. ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಯು ಆರ್ ಆಲ್ರೆಡಿ ಎ ಬ್ರಿಲಿಯಂಟ್ ಪರ್ಸನ್. ನೋಡಿದ್ರ, ನಾನು ಯಾವಾಗ್ಲೂ ಹೇಳ್ತೀನಿ, ಯು ಆರ್ ಆಲ್ವೇಸ್ ಎ ಬ್ರಿಲಿಯಂಟ್ ಪರ್ಸನ್. ಕಣ್ಣು, ಕಿವಿ, ಮೂಗು, ನಾನು ಹೇಳಿದಲ್ಲ, ನಿಮ್ಮ ಬ್ರೈನ್ ಒಳಗಡೆ ಇದೆ ಅಂತ ಹೇಳಿದ್ರೆ ಯು ಆರ್ ಎ ಬ್ರಿಲಿಯಂಟ್ ಪರ್ಸನ್. ಯು ಆರ್ ಎ ಮಾಸ್ಟರ್ ಪೀಸ್ ಇನ್ ಪ್ರೋಗ್ರೆಸ್ ಅಂತೆ. ನೀವು ಹೆಸರು ಕೇಳಿದ್ರ ಮಾಸ್ಟರ್ ಪೀಸ್ ಅಂತ? ಅದು ಮಾಸ್ಟರ್ ಪೀಸ್, ಮಾಸ್ಟರ್ ಕೀ ಹೇಳ್ತಾರೆ ನೋಡಿ, ಅದೇ ತರ. ನೀವು ಎಕ್ಸ್ಕ್ಲೂಸಿವ್ ಪರ್ಸನ್. ನಿಮ್ಗೆ ಭಗವಂತ ನೋಡಿ ಎಲ್ಲಾ ಕೊಟ್ಟಿದ್ದಾನೆ, ಆದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಹತ್ರ ಅದು ಉಂಟಂತೇಳಿ. ಯು ಆರ್ ಎ ಮಾಸ್ಟರ್ ಪೀಸ್ ಇನ್ ಪ್ರೋಗ್ರೆಸ್.
ಕ್ರೌನ್ ಅಂಬಾಸಿಡರ್ ಆಗಿ ಹೋಗ್ಬೋದು 2 ವರ್ಷದಲ್ಲಿ. ಅಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇದೆ. ಅಂಡ್ ಯು ಹ್ಯಾವ್ ದ ಎಬಿಲಿಟಿ ಟು ಡಿಸೈನ್ ಯುವರ್ ಲೈಫ್ ರಾದರ್ ದ್ಯಾನ್ ಮೇಕ್ ಎ ಲಿವಿಂಗ್. ಅಯ್ಯೋ, ಬದುಕ್ಲಿಕ್ಕೋಸ್ಕರ ಜೀವನ ಅಥವಾ ಜೀವನಕ್ಕೋಸ್ಕರ ಬದುಕ ಅಂತ ಇಟ್ಕೊ ಜನ ಇದ್ದಾರೆ. ಎಷ್ಟು ಜನ ನೋಡಿ, ಜೀವನ ಮಾಡ್ತಾ ಜೀವ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಹೋಗ್ತದೋ ಗೊತ್ತಿಲ್ಲ, ಆ ತರ ಥಿಂಕಿಂಗ್ ಅವ್ರದ್ದು. ಅದಕ್ಕೆಲ್ಲ ಈ ಭಗವಂತ ನಿಮ್ಗೆ ಜೀವನ ಕೊಟ್ಟಿರೋದು. ಯೋಚನೆ ಮಾಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯು ಆರ್ ಎ ಮಾಸ್ಟರ್ ಪೀಸ್ ಇನ್ ಪ್ರೋಗ್ರೆಸ್ ಅಂಡ್ ಯು ಹ್ಯಾವ್ ದ ಎಬಿಲಿಟಿ ಟು ಡಿಸೈನ್ ಯುವರ್ ಲೈಫ್ ರಾದರ್ ದ್ಯಾನ್ ಮೇಕ್ ಎ ಲಿವಿಂಗ್. ಏನ್ ಬೇಕು ನೀವು ಡಿಸೈನ್. ನಿಮ್ಗೆ ಆವೇ ಮಣ್ಣು ಇರ್ತದೆ, ಗೊತ್ತುಂಟಲ್ಲ ಮಣ್ಣನ್ನು ನೀವು ಈಗ ಒಂದು ಮಾಡಿದ್ರೆ ಒಂದು ಬಾಲ್ ಆಗ್ತದೆ. ಮಣ್ಣನ್ನು ಹೀಗೆ ಚೌಕ ಮಾಡಿದ್ರೆ ಒಂದು ಚೌಕ ಆಯ್ತು. ಮಣ್ಣಲ್ಲಿ ಒಂದು ಮೂರ್ತಿ ಮಾಡಿದ್ರೆ ಗಣೇಶ ಮೂರ್ತಿ ಆಯ್ತು. ಮಣ್ಣಲ್ಲಿ ಒಂದು ಮೂರ್ತಿ ಮಾಡಿದ್ರೆ ಸರಸ್ವತಿ ಮೂರ್ತಿ ಆಯ್ತು. ಮಣ್ಣಲ್ಲಿ ಒಂದು ಮೂರ್ತಿ ಮಾಡಿದ್ರೆ ಎಸ್ ಎನ್ ಶೆಟ್ಟಿ ಆಯ್ತು. ನೀವು ಯಾವ ರೀತಿ ಬೇಕಾದ್ರೆ ಟರ್ನ್ ಮಾಡ್ಬೋದು ನಿಮ್ಮ ಜೀವನ, ಅದು ನಿಮ್ ಕೈಲಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯು ಆರ್ ದ ಮಾಸ್ಟರ್ ಪೀಸ್. ವೈ ಯು ಆರ್ ಸಿಟ್ಟಿಂಗ್ ಐಡಲ್. ಏನ್ ಬೇಕಾದ್ರೂ ನೀವು ಆಗರ್ಭ ಶ್ರೀಮಂತರಾಗ್ಬೋದು DXN ಅಲ್ಲಿ. ಫೈನಲಿ ಐ ವಿಲ್ ಸಮ್ ಅಪ್ ಬೈ ಸೇಯಿಂಗ್ ಅಗೈನ್, leaders think differently because they are ready to change. ನಿಮ್ಮ ಹತ್ರ ಆ ಚೇಂಜ್ ಮಾಡುವ ಮನೋಭಾವ ನಿಮ್ಮ ಹತ್ರ ಭಗವಂತ ಕೊಟ್ಟಿದ್ದಾನೆ. ಇದು ಪ್ರಾಣಿಗಳಿಗೆ ಕೊಡ್ಲಿಲ್ಲ. ಪ್ರಾಣಿಗಳ ಹ್ಯಾಬಿಟ್ ಚೇಂಜ್ ಆಗುದಿಲ್ಲ. ನೋಡಿದ್ರ ನೀವು, ನಾಯಿ ಏನ್ ಮಾಡ್ತದೆ, ಹೊಗಳ್ತಾನೆ ಇರ್ತದೆ. ಸಿಂಹ ರೋರ್ ಮಾಡ್ತಾನೆ ಇರ್ತದೆ. ಅದು ಚೇಂಜ್ ಆಗುದಿಲ್ಲ, ಯಾಕಂದ್ರೆ ಇನ್ಬಿಲ್ಟ್. ಇಲ್ಲಿ ನೀವು ಚೇಂಜ್, ಯಾಕಂದ್ರೆ ನಿಮ್ಗೆ ಕ್ರಿಯೇಟಿವ್ ಮೈಂಡ್ ಇದೆಯಲ್ಲ, ಯು ಕ್ಯಾನ್ ಚೇಂಜ್. Finally, I will sum up by saying again, leaders think differently because they are ready to change. ನಾವು ಚೇಂಜ್ ಆಗ್ಲಿಲ್ಲ. ನೀವು ಬೇಕಾದ್ರೆ ಬಾಸ್ಟರ್ಡ್ ಅಂತ ಹೇಳಿ ನಮಸ್ಕಾರ ಹೇಳ್ತೀವಿ, ಅದು ನಮಗ್ ಆಗ್ಲೇ ಇಲ್ಲ. ಚೇಂಜ್ ಹೇಳ್ತಾರೆ, ಏನ್ ಮಾಡ್ತಾರೆ ಜನ ಹೇಳ್ತಾರೆ ಅಂದ್ರೆ, ನೀವು ಚೇಂಜ್ ಆಗ್ಬೇಕು. ಯು ಆರ್ ಡಿಫರೆಂಟ್. ನೀವು ಬೇಕಾದ್ರೆ ನೀವು ಹೋಗಿ ನಿಮ್ ದೇವಸ್ಥಾನಕ್ಕೆ ಹೋಗಿ ಅವನಿಗೆ ಏನಾದ್ರು ನಾನ್ ಸೆನ್ಸ್ ಹೇಳಿ, ಏನ್ ಹೇಳ್ತಾನೆ ನೋಡಿ, ಭಗವಂತ ನಿಮ್ಗೆ ಏನು ಉತ್ತರ ಕೊಡ್ತಾನೆ ನೋಡಿ. ಅಥವಾ ತಿರುಪತಿಗೆ ಹೋಗಿ ಅವನಿಗೆ ಏನಾದ್ರು ಹೇಳ್ಬಿಡಿ, ಏನಪ್ಪಾ ನಿನ್ ಸಾಲ ಇನ್ನು ತೀರ್ಸ್ಲಿಲ್ವಾ, ಎಷ್ಟು ವರ್ಷನ ಕುತ್ಕೊಂಡಿದ್ದೀನಿ ಏನಂತ ಕೇಳಿ, ಅವನು ಏನ್ ಉತ್ತರ ಕೊಡ್ತಾನೆ ನೋಡಿ. ಇದು ಅರ್ಥ ಆಯ್ತು ಅಂದ್ರೆ ನೀವು ಲೀಡರ್ ಆಗ್ಬಿಡ್ತೀರಿ. ದ ಥಿಂಕ್ ಡಿಫ್ರೆಂಟ್ಲಿ ಬಿಕಾಸ್ ದೇ ಆರ್ ರೆಡಿ ಟು ಚೇಂಜ್. ಆರ್ ಯು ರೆಡಿ ಟು ಚೇಂಜ್? ಚೇಂಜ್ ಆಗ್ಲಿಕ್ಕೆ ರೆಡಿ ಇದ್ದೀರಾ? ಇಲ್ಲ ಅಂತಾರೆ ನಾವು ಬಳಿಕ ಯು ಕ್ಯಾನ್ ಚೇಂಜ್. ಚೇಂಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಂಬಾಸಿಡರ್ ಕಾರ್ ಆದಾಗೆ, ನೋಕಿಯಾ ಮೊಬೈಲ್ ಆದಾಗೆ, ಅಥವಾ ಇನ್ನು ಹೇಳ್ತಾರಲ್ಲ HMT ವಾಚ್ ಆದಾಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ರು ಅವರೆಲ್ಲ. ಉಳಿದವ್ರು ಚೇಂಜ್ ಆದವರೆಲ್ಲ ಏನಾದ್ರು ದೊಡ್ಡದಾಗಿ ಬಿಸ್ನೆಸ್ ಮಾಡಿಬಿಟ್ರು. ಹಾಗೆ ನೀವು ಚೇಂಜ್ ಆಗ್ಬೇಕು. ಅದು ಚೇಂಜ್ ಆಗ್ತೀರಿ ನೀವು. ನಿಮ್ಮ ಹತ್ರ ಕೆಪಾಸಿಟಿ ಇದೆ. ವಿಸ್ಡಮ್ ಅಂಡ್ ಪ್ರಾಮಿಸ್. ಯಾವಾಗ್ಲೂ ಈ ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ, ವಿಸ್ಡಮ್ ಅಂಡ್ ಪ್ರಾಮಿಸ್. ಪ್ರಾಮಿಸ್ ಮಾಡೋ ಬದಲು ನೀವು ಥಿಂಕ್ ಮಾಡ್ಬೇಕು. ಅದರ್ವೈಸ್ ಪ್ರಾಮಿಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಡೋಂಟ್ ಪ್ಲೇ ವಿತ್ ಅದರ್ಸ್ ಟೈಮ್, ಮನಿ ಅಂಡ್ ಸ್ಪೌಸ್. ಯಾವಾಗ್ಲೂ ಬೇರೆಯವರ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನೋಡಿ, ಒಂದು 100 ಜನ ಕುತ್ಕೊಳ್ತಾರೆ, ಸ್ಪೀಕರೇ ಬರ್ಲಿಲ್ಲ ಅಂದ್ರೆ 100 ಜನಕ್ಕೆ 1 ಗಂಟೆ ಅಂದ್ರೆ 100 ಗಂಟೆ ಹೋಯ್ತಲ್ಲ. ಟೈಮಿಗೆ ನೀವು ಬರ್ಬೇಕು. ದಟ್ ಇಸ್ ಕಾಲ್ಡ್ ಲೀಡರ್ಶಿಪ್ ಕ್ವಾಲಿಟಿ. 7 ಗಂಟೆ ಬರ್ತೀನಿ ಅಂದ್ರೆ ನೋಡಿ ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ, ಇಲ್ಲಿ ಕುತ್ಕೊಂಡಿದ್ದಾರೆ. ಐ ನಾಟ್ ಸೀನ್ 60 ಪೀಪಲ್ ಟೈಮ್. ಐ ಶುಡ್ ನಾಟ್ ವೇಸ್ಟ್ ಇಟ್. ಇದ್ರಲ್ಲಿ ಒಬ್ಬರ ಮೈಂಡ್ ಚೇಂಜ್ ಆದ್ರೆ ಎಲ್ಲಿ ಮಿರಾಕಲ್ ವಿಲ್ ಹ್ಯಾಪನ್. ಡೋಂಟ್ ಪ್ಲೇ ಅದರ್ಸ್ ಟೈಮ್, ಅದರ್ಸ್ ಮನಿ ಆಲ್ಸೋ. ಮನಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬೇರೆಯವ್ರ ಮನಿ ಜೊತೆಗೆ ನೀವು ಆಟ ಆಡಬಾರ್ದು ಅಂತ ಹೇಳ್ತಾರೆ. ಮನಿ ಇಸ್ ವೆರಿ ಇಂಪಾರ್ಟೆಂಟ್. ಮನಿ ಸುಮ್ಮನೆ ಬರುವುದಿಲ್ಲ. ಡೋಂಟ್ ಪ್ಲೇ ಅದರ್ಸ್ ಮನಿ. ನೀವು ಏನ್ ತಗೊಂಡಿದ್ರಿ ಅವ್ರಿಗೆ ನೀವು ಕೊಡ್ಬೇಕು. ಅದಕ್ಕೆ ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ದು 10 ಟೈಮ್ಸ್ 100 ಟೈಮ್ಸ್ ನಿಮ್ ಹಣ ಹೋಗ್ತದೆ ನೋಡಿ. ದಿಸ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಇದು ಪ್ರಕೃತಿಯ ನಿಯಮ. ಎಷ್ಟು ನಿಮ್ಗೆ ಇದಕ್ಕೆ ಲಾಸ್ ಆಫ್ ಅಟ್ರಾಕ್ಷನ್ ಇರ್ಬೋದು, ಅಥವಾ ಟಿಟ್ ಫಾರ್ ಟ್ಯಾಟ್ ಇರ್ಬೋದು, ಬೇಕಾದಷ್ಟು ಇದೆ. ದಟ್ ಈಸ್ ದ ಥಿಂಗ್. ಅಂಡ್ ಸ್ಪೌಸ್ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 1,000 ಲೇಡೀಸ್ ಇದ್ರು, 1,000 ಜೆಂಟ್ಸ್ ಬಂದೆ, 1 ಲೇಡೀಸ್ ಇದ್ರು, ಶಿ ಇಸ್ ಸೇಫ್. ಕ್ಯಾರೆಕ್ಟರ್. ನೀವು ಬೇರೆಯವರು ಹೆಣ್ಮಕ್ಳನ್ನ ನಮ್ಮ ಮೀಟಿಂಗ್ ಕಳಿಸ್ಬೋದು, ಬೇರೆಯವರ ಸಿಸ್ಟರ್ಸ್ ಅನ್ನ ನಮ್ಮ ಮೀಟಿಂಗ್ ಕಳಿಸ್ಬೋದು, ಬೇರೆಯವರ ಹೆಂಡತಿಯವ್ರನ್ನ ಮೀಟಿಂಗ್ ಕಳಿಸ್ಬೋದು, ಬೇರೆಯವರ ಮಗಳನ್ನ ಮೀಟಿಂಗ್ ಕಳಿಸ್ಬೋದು. ಬಟ್ ಯು ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಯಾವಾಗ್ಲೂ ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳನ್ನ ನಿಮ್ಮ ಕಂಟ್ರೋಲ್. ನೀವು ಯಾವಾಗ್ಲೂ ಚೇಂಜ್ ಆಗ್ಬಾರ್ದು. ಅದು ಇಂಪಾರ್ಟೆಂಟ್ ಇರ್ತದೆ. ಯು ಹ್ಯಾವ್ ಟು ಗಿವ್ ಡ್ಯೂ ರೆಸ್ಪೆಕ್ಟ್ ಟು ದ ಲೇಡೀಸ್. ಆಲ್ ದ ಲೇಡೀಸ್, ಹ್ಯಾಟ್ಸ್ ಅಪ್ ಟು ಯು. ಅವರು ಅವ್ರದ್ದೇ ಆದ ಒಂದು, ಎಷ್ಟೋ ಅದನ್ನ ಅವ್ರು ನಮ್ಮ ಹತ್ರ ಹೇಳುದಿಲ್ಲ, ಅವ್ರು ಅನುಭವಿಸ್ತಾ ಇರ್ತಾರೆ. ಸೊ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಲೇಡೀಸ್.
all the ladies. Don't play with others' time, money and spouse. ಸೊ ಹಾಗಾಗಿ ಈವನ್ ಸ್ಪೌಸ್ ಇಂದ ಅರ್ಥ ಈವನ್ ಗಂಡಂದಿರು ಸಹ ಬರ್ಬೋದು, ಇಲ್ಲ ಬರೀ ಸ್ಪೌಸ್ ಮಾತ್ರ ಹೇಳಿಲ್ಲ. ಲೇಡೀಸ್ ದೇ ಶುಡ್ ನಾಟ್ ಆ ರೀತಿಯ ಭಾವನೆಗಳನ್ನ ಬರಬಾರ್ದು. ಹೋಮ್ ಮೀಟಿಂಗ್, ಸೆಮಿನಾರ್ಸ್ ಅಂಡ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹೋಮ್ ಮೀಟಿಂಗ್ಸ್ ಕಲಿಯುವುದು ಅರ್ಧ ಗಂಟೆ, ಜಾಸ್ತಿ ಅಂದ್ರೆ 3/4 ಗಂಟೆ. ನೀವು ಹೋಮ್ ಮೀಟಿಂಗ್ ಮಾಡ್ಲಿಕ್ಕೆ ಯಾರೆಲ್ಲ ಕಲ್ತು ವಿತ್ ಪ್ರಾಡಕ್ಟ್ ನೀವು ಹೋಮ್ ಮೀಟಿಂಗ್ ಮಾಡಿ, ನನಗೆ ಬೇಕಾದ್ರೆ ಇನ್ನೊಂದ್ಸಲ ನಾನು ಹೋಮ್ ಮೀಟಿಂಗ್ ಡೆಮೋ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಈ ತಿಂಗಳಲ್ಲಿ. ಅದನ್ನ ನೀವು ಫಾಲೋ ಮಾಡ್ಲಿಕ್ಕೆ ನೋಡಿ. ಈಸಿ ಡೆಮೋ ಮಾಡೋದು. ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬಿಡಿ. ಕಾಫಿ ಮಾಡಿ ಕೊಡಿ, ಟೀ ಮಾಡಿ ಕೊಡಿ, ಪೇಸ್ಟ್ ಅನ್ನು ಯೂಸ್ ಮಾಡೋದನ್ನ ಹೇಳ್ಕೊಡಿ, ಬ್ರಷ್ ಯೂಸ್ ಮಾಡೋದನ್ನ ಹೇಳ್ಕೊಡಿ. ಡೆಮೋ, ಹೋಮ್ ಮೀಟಿಂಗ್ ಡೆಮೋ ಅಷ್ಟೇ. ಸೆಮಿನಾರ್ಸ್, ಮ್ಯಾಕ್ಸಿಮಮ್ ಸೆಮಿನಾರ್ ಎಲ್ಲಿ ಸಿಕ್ಕಿದ್ರು ಸೆಮಿನಾರ್ ಬಿಡಬೇಡಿ. ಸೆಮಿನಾರ್ ವಿಲ್ ಚೇಂಜ್ ಯುವರ್ ಮೈಂಡ್, either by seeing, either by hearing, either by talking. And training are very very important. ಎಷ್ಟು ಟ್ರೈನಿಂಗ್ ಆಗ್ತದೆ ಅಷ್ಟು ಟ್ರೈನಿಂಗ್ ತಗೊಂಡ್ರೆ ನೀವು ನಿಮ್ಮ ವ್ಯಾಲ್ಯೂಸ್ ಅನ್ನ ನೀವು ಇಂಪ್ರೂವ್ ಮಾಡ್ಲಿಕ್ಕೆ ಅದು ನಿಮ್ಗೆ ಹೆಲ್ಪ್ ಆಗ್ತದೆ. ದಟ್ ಇಸ್ ಅ ಥಿಂಗ್. ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಏನಾದ್ರೂ ನಿಮ್ಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮೇಕ್ ಸಮ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್. ಈಗ ಸೆಮಿನಾರ್ ಹೋಗ್ಬೇಕಪ್ಪ, ಹಣ ಇಲ್ಲ, ಬಟ್ ಇದೆ, ಬಟ್ ಯು ಹ್ಯಾವ್ ಟು ಥಿಂಕ್, ಇದಕ್ಕೆ ನಾನು ಯಾವ ರೀತಿ ಥಿಂಕ್ ಮಾಡಿ ಹೋಗ್ಬೋದು. ಈ ಹೋಮ್ ಮೀಟಿಂಗ್ ಮಾಡಬೇಕು, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಹೇಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್. ಅದು ಸೆಮಿನಾರ್ಸ್ಗೆ ಪ್ರಾಮಿಸ್ ಮಾಡಿ ಆಗಿದೆ, ನಾವು ಸಿದ್ದಿಪೇಟೆಗೆ ಹೋಗ್ತಾ ಇದೀವಿ, ಆದ್ರೆ ನಿಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯು ಹ್ಯಾವ್ ಟು ಮೇಕ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಆಸ್ ಎ ಲೀಡರ್. ಯುವರ್ ರೆಸ್ಪಾನ್ಸಿಬಿಲಿಟಿ ಇಸ್ ದರ್, ಯುವರ್ ಟೀಮ್. ಸೊ ಅದನ್ನ ನೀವು ಮಾಡ್ಬೇಕಾಗ್ತದೆ. ಹೌ ಟು ಕಂಡಕ್ಟ್ ದ ಮೀಟಿಂಗ್, ಲಾಸ್ಟಿಗೆ ಬಂದ್ಬಿಟ್ಟು ಮೀಟಿಂಗ್ ಕಂಡಕ್ಟ್ ಮಾಡ್ಬೇಕು. ಹೌ ಟು ಕಂಡಕ್ಟ್ ದ ಮೀಟಿಂಗ್. ನಾನೀಗ ನೋಡಿ ಬೆಳಿಗ್ಗೆ ಎದ್ದು ಇಲ್ಲಿ ಮೀಟಿಂಗ್ ಮಾಡ್ತೇನೆ, ಹೌದಾ? ನನಗೆ ಒಂದು ಗೊತ್ತಿರಬೇಕು, ನನ್ನ ಲ್ಯಾಪ್ಟಾಪ್ ಕರೆಕ್ಟ್ ಇದೆಯಾ, ಲ್ಯಾಪ್ಟಾಪ್ ಅಲ್ಲಿ ಚಾರ್ಜ್ ಇದೆಯಾ ಇಲ್ವಾ, ಮೂರನೇದಾಗಿ ನನ್ನ ಸ್ಲೈಡ್ಸ್ ಕರೆಕ್ಟ್ ಉಂಟಾ ಇಲ್ವಾ, ನಾಲ್ಕನೇದಾಗಿ ಇಂಟರ್ನೆಟ್ ಸರಿ ಉಂಟಾ ಇಲ್ವಾ. ಎಷ್ಟು ಇದೆ ನೋಡಿ, ಒಂದೆರಡಲ್ಲ ನನಗೆ. ಯಾಕಂದ್ರೆ ಇದು 640ಕ್ಕೆ ಬಂದ್ಬಿಟ್ಟಿವಿ ನಾವು, 640ನೇ ದಿನ. ನಾವು ಅದನ್ನ ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಮೀಟಿಂಗ್ ಕೊಡ್ಲಿಕ್ಕೆ ಆಗುದಿಲ್ಲ, ಏನೋ ಒಂದು ಪ್ರಾಬ್ಲಮ್ ಬಂದ್ಬಿಡ್ತದೆ. ದಿಸ್ ಇಸ್ ದ ಥಿಂಗ್. ಇಂಟರ್ನೆಟ್ ಇಲ್ಲಿ ಕಾಣ್ತದೆ ವೀಕ್ ಆಗ್ತಾ ಇದೆ ಅಂತೇಳಿ, ನಮ್ಗೆ ಆಲ್ಟರ್ನೇಟಿವ್ ಇರ್ಬೇಕು. ಇಲ್ಲೆಲ್ಲ ಆಲ್ಟರ್ನೇಟಿವ್ ಇದೆ. ಲ್ಯಾಪ್ಟಾಪ್ ನೋಡಿದ್ರೆ ಆಲ್ಟರ್ನೇಟಿವ್ ಲ್ಯಾಪ್ಟಾಪ್ ನನ್ನ ಪಕ್ಕದಲ್ಲೇ ಇದೆ. ಇನ್ನೂ ಇಲ್ಲ ಅಂತ ಹೇಳಿದ್ರೆ ಥರ್ಡ್ ಇದೆ ನನ್ನ 3 ಆಲ್ಟರ್ನೇಟಿವ್ ನೋಡಿ. ಮೀಟಿಂಗ್ ಮಿಸ್ ಆಗುವುದಿಲ್ಲ, ಇದು 3ರಿಂದನೇ. ನಿಮ್ಗೆ ಮೀಟಿಂಗ್ ಮಿಸ್ ಆಗ್ತದೆ ಅಂದ್ರೆ ನಿಮ್ಮ ಹತ್ರ ಆಲ್ಟರ್ನೇಟಿವ್ ಇಲ್ಲ. ಯಾವಾಗ್ಲೂ ಆಲ್ಟರ್ನೇಟಿವ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನನಗೆ 3 ಆಲ್ಟರ್ನೇಟಿವ್ ಇಟ್ಕೊಂಡಿದ್ದೇನೆ, ಯಾವಾಗಲೂ ನನ್ನ ಮೀಟಿಂಗ್ ಮಿಸ್ ಆಗೋದಿಲ್ಲ. ಸೊ ದಟ್ ಈಸ್ ದ ಮೈಂಡ್ ಸೆಟ್. ಸೊ ಹಾಲ್, ಚೇರ್ಸ್ ಅಂಡ್ ಬೋರ್ಡ್, ಕ್ರೌಡ್. ನಿಮ್ಗೆ ಹಾಲ್ ಯಾವ್ದನ್ನ ನೀವು ಫಸ್ಟ್ ಆಂಬಿಯನ್ಸ್ ಹಾಲ್ ಸೆಲೆಕ್ಟ್, ಮೀಟಿಂಗ್ ಕೊಡ್ಬೇಕಾದ್ರೆ ಹಾಲ್ ನಿಮ್ಗೆ ನೋಡ್ಕೋಬೇಕಾಗ್ತದೆ. ಹಾಲಿಗೆ ನೀವು ಹೋಗಿ ಅದನ್ನ ಯಾವ ರೀತಿ ಇದೆ. ಈಗ ನಿಮ್ಗೆ ನಿಮ್ದು ಮೀಟಿಂಗ್ 30 ಜನ ಮೀಟಿಂಗ್ ಅಂದ್ರೆ 100 ಜನದ ಹಾಲ್ ಬುಕ್ ಮಾಡ್ಬೇಡಿ. ಜಾಸ್ತಿ ಅಂತ ಹೇಳಿದ್ರೆ 50 ಜನ ಹಾಲ್, ಅದ್ರ ಮೇಲೆ ಹೋಗ್ಬಾರ್ದು. ಗೊತ್ತಾಯ್ತು ನಿಮ್ಗೆ? ಕಾಂಪ್ಯಾಕ್ಟ್ ಆಗಿರ್ಬೇಕು. ಒಂದು ಮದುವೆ ಹಾಲಲ್ಲಿ ಮುಂದ್ಗಡೆ 4 ಜನ ಕುತ್ಕೊಂಡಿದ್ರೆ ಮೀಟಿಂಗ್ ಮಾಡಿದ್ರೆ, ಅಥವಾ 20 ಜನ ಕುತ್ಕೊಂಡ್ರೆ, ಅದು 1000 ಕೆಪಾಸಿಟಿ ಹಾಲು, 20 ಜನ ಕುತ್ಕೊಳ್ತಾರೆ. ಜನ ಏನ್ ಹೇಳ್ತಾರೆ ಗೊತ್ತುಂಟಾ ನಿಮ್ಗೆ? ಏನ್ ಹೇಳ್ತಾರೆ? ಎಲ್ಲ ಖಾಲಿ ರೀ, ಜನನೇ ಇಲ್ಲ ಅಂತ. ಅದೇ ನೀವು 20 ಜನದ ಮೀಟಿಂಗ್ ಹಾಲ್ ಬುಕ್ ಮಾಡಿ ನೋಡಿ, ಇಬ್ರು ನಿಂತ್ಕೊಂಡಿರ್ಲಿ, ಅಷ್ಟೇ ಜನ, ಏನ್ರಿ ಹಾಲ್ ಫುಲ್, ಕುತ್ಕೊಳ್ಳಿಕ್ ಜಾಗ ಇಲ್ಲ. ನೋಡಿದ್ರ? ಹಾಗಿದ್ರೆ ಮಿಸ್ಟೇಕ್ ಯಾರದು? ನಿಮ್ದು. ಹಾಲ್ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ. ಚೇರ್ಸ್, ಸೊ ನೀವ್ ಎಣಿಸ್ತೀರಿ ಆಸ್ ಎ ಲೀಡರ್, ನೋ, ನೀವು ಚಾರ್ ಹಾಕ್ಲಿ ಅಂದ್ರೆ ಚಾರ್ ಹಾಕ್ಬೇಕು. ಇಟ್ ಇಸ್ ಯುವರ್ ಬಿಸ್ನೆಸ್. ಚಾರನ್ನ ಕರೆಕ್ಟ್ ಆಗಿ ಇಡ್ಬೇಕು, ಹೇಗೆ ಇಡ್ಬೇಕು ಅದನ್ನೆಲ್ಲ ನೀವು. ಅಂಡ್ ಕ್ರೌಡಿಗೆ ತಕ್ಕಂತೆ ನೀವು ಮೀಟಿಂಗ್ ಸೆಲೆಕ್ಟ್ ಮಾಡ್ಬೇಕು. ಕ್ರೌಡ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅದನ್ನೆಲ್ಲ ಅರೇಂಜ್ಮೆಂಟ್ ನಿಮ್ಗೆ ಗೊತ್ತಿರ್ಬೇಕು. ಇದು ಯಾಕಂದ್ರೆ ಲೀಡರ್ಸ್ಗೆ ಇದು ಹೊಸಬ್ರಿಗಲ್ಲ, ಲೀಡರ್ಸ್ ಆದವ್ರು ಇದನ್ನ ಗೊತ್ತಿರ್ಬೇಕು. ವೈಟ್ ಬೋರ್ಡ್ ಕರೆಕ್ಟ್ ಇದೆಯಾ ನೋಡಿ, ಮಾರ್ಕರ್, ಡಸ್ಟರ್, ಇದನ್ನೆಲ್ಲ ನೋಟ್ ಮಾಡ್ಬೇಕು. ನಮ್ಮ ಪ್ರತಿ ಒಂದು ನೀವು ಬರೆದು ಇಟ್ಕೊಳ್ಬೇಕು ಲೀಡರ್ಸ್ ಆದವ್ರು. ಸೊ ನೆಕ್ಸ್ಟ್ ಈಗ ನಿಮ್ಗೆ ಅಲ್ಲಿ ಸೌಂಡ್ ಸಿಸ್ಟಮ್ ಸರಿ ಇದೆಯಾ ಇಲ್ವಾ, ಅಲ್ಲಿ ಹೋದ್ರ ಮೇಲೆ ಕರೆಕ್ಟ್ ಮಾಡಿದ್ರೆ ನಿಮ್ ಟೈಮ್ ವೇಸ್ಟ್ ಆಯ್ತಲ್ಲ. ಸೌಂಡ್ ಓಪನ್ ಆಗ್ಲಿಲ್ಲ, ಆಂಪ್ಲಿಫೈಯರ್ ಸರಿ ಇಲ್ಲ, ಬ್ಯಾಟ್ರಿ ಸೆಲ್ ಇಲ್ಲ. ಆಸ್ ಎ ಲೀಡರ್ ಯು ಮಸ್ಟ್ ನೋ ಇಟ್. ಇದನ್ನೆಲ್ಲ ನೀವೇ ಮಾಡ್ಬೇಕು. ಸ್ಕ್ರೀನ್, ಲ್ಯಾಪ್ಟಾಪ್, ಪ್ರೊಜೆಕ್ಟರ್ ಅದೇನಾದ್ರು ಇದ್ರೆ ಅದ್ರ ಬಗ್ಗೆನೂ ನಿಮ್ಗೆ ಐಡಿಯಾಸ್ ಇರ್ಬೇಕು. ಆಸ್ ಎ ಲೀಡರಿಗೆ ನಾನು ಹೇಳೋದು, ಡಿಸ್ಟ್ರಿಬ್ಯೂಟರ್ಗೆಲ್ಲ ಇದು. ಲೀಡರ್ ಆದವನಿಗೆ ಇಸ್ ಇಸ್ ಯುವರ್ ಬಿಸ್ನೆಸ್. ಡೋಂಟ್ ವೈಟ್ ಫಾರ್ ದ ಕಂಪನಿ ಮಾಡ್ತಾರೆ, ನಿಮ್ಮ ಅಪ್ಲೈನ್ ಮಾಡ್ತಾರೆ, ಯಾವಾಗ್ಲೂ ವೈಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ದೊಡ್ಡ ಲೆವೆಲ್ ಅಲ್ಲಿ ಬೆಳಿಬೇಕಂತ ಹೇಳಿದ್ರೆ ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕು. ಅಟ್ಲೀಸ್ಟ್ ನಿಮ್ಮ ಹತ್ರ ಫೆಸಿಲಿಟಿ ಇಲ್ಲದೆ ಹೋಗ್ಲಿ, ನಾಲೆಡ್ಜ್ ಇದು ಇರ್ಲೇಬೇಕು. ಕಂಪನಿ ಪ್ರೊಫೈಲ್ ಕಿಟ್, ಕಂಪನಿ ಬಗ್ಗೆ ಡೀಟೇಲ್ಸ್, ಅಥವಾ ಕಂಪನಿ ಪ್ರೊಫೈಲ್, ಪ್ರಾಡಕ್ಟ್ ಬುಕ್, ಅಥವಾ ಕಂಪನಿ ಪ್ರೊಫೈಲ್ ಬುಕ್, ಅಥವಾ ಮಾರ್ಕೆಟಿಂಗ್ ಬುಕ್, ಅಥವಾ ಕೋಡ್ ಆಫ್ ಎಥಿಕ್ಸ್ ಬುಕ್, ಅದು ನಿಮ್ ಜೊತೆಗೆ ಇರ್ಬೇಕು.
ಅದನ್ನ ತೋರಿಸ್ಬಿಟ್ಟು ನೀವು ಈಸಿ ಮಾಡ್ಲಿಕ್ಕೆ ಆಗ್ತದೆ. ಸೊ ದಿಸ್ ಇಸ್ ದ ಮೀಟಿಂಗ್ ಕಂಡಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಪ್ರೀ ನಾಲೆಡ್ಜ್ ಇರಬೇಕು, ಪ್ರಿಪರೇಷನ್ ಇರಬೇಕು, ಅರೇಂಜ್ಮೆಂಟ್ ಮಾಡಿರ್ಬೇಕು. ಇದನ್ನೆಲ್ಲ ಆಸ್ ಎ ಲೀಡರ್ ಗೊತ್ತಿರ್ಬೇಕು. ಅಲ್ಲಿಗೆ ಹೋದ ನಂತರ ನಾವು ದೊಡ್ಡ ಲೀಡರ್ ಸ್ಪೀಕರ್ ಆಗಿ ಯು ಡೋಂಟ್ ಥಿಂಕ್ ನಾನು ಆಗ್ಲಿಲ್ಲ, ಯು ಮಸ್ಟ್ ಬಿ ಡೌನ್ ಟು ಅರ್ತ್. ಅವಾಗ ಮಾತ್ರ ಸಾಧ್ಯ. ಟೀಮ್ ವರ್ಕ್, ಎಡಿಫಿಕೇಶನ್ ಅಂಡ್ ರೀ ಎಡಿಫಿಕೇಶನ್. ಆಲ್ರೆಡಿ ನಮ್ಗೆ ಮಾಲ್ತೇಶ್ ಆಲ್ರೆಡಿ ನೋಡಿ ಎಡಿಫಿಕೇಶನ್ ಮಾಡಿದ್ದಾರೆ. ನಾನು ಎಡಿಫಿಕೇಶನ್ ಮಾಡಿದ ರೀ ಎಡಿಫಿಕೇಶನ್ ಮಾಡಲೇಬೇಕು. ಮಾಲ್ತೇಶ್ ಇಸ್ ಎ ವೆರಿ ಗುಡ್ ಲೀಡರ್. ಮಾಲ್ತೇಶ್ ಅವರ ಒಂದು ಟೀಮ್ ಅನ್ನ ಕಟ್ತಾ ಇದ್ದಾರೆ. ಈಸ್ ಕಂಪನಿ ಅಫಿಷಿಯಲ್ ಸ್ಪೀಕರ್ ಇದ್ದಾರೆ. ಮಾಲ್ತೇಶ್ ಒಂದು ಒಳ್ಳೆಯ ಗುಡ್ ಲೀಡರ್. ಅವ್ರ ಕಂಪನಿಯ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ರೀ ಎಡಿಫಿಕೇಶನ್. ಅವಾಗ ಏನಾಯ್ತು, ಜನ ಏನ್ ಮಾಡ್ತಾರೆ, ಅವ್ರ ಟೀಮ್ ಅವ್ರು ಏನ್ ಮಾಡ್ತಾರೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ದೇ ವಿಲ್ ಕಾಂಟ್ಯಾಕ್ಟ್ ಮಾಲ್ತೇಶ್ ಓನ್ಲಿ. ಎಡಿಫಿಕೇಶನ್ ಅನ್ನು ಮಾಡಿದಾರ ಅವ್ರು, ಅಫ್ಕೋರ್ಸ್ ನಾನು ರೀ ಎಡಿಫಿಕೇಶನ್ ಮಾಡ್ಲೇಬೇಕು. ದಟ್ ಈಸ್ ಅ ಲೀಡರ್ ಆದವ್ರು ಮೇನ್ ಮಾಡ್ಬೇಕಾಗಿದ್ದು ಎಡಿಫಿಕೇಶನ್ ಅಂಡ್ ರೀ ಎಡಿಫಿಕೇಶನ್. ಅವರನ್ನ ನೀವು ಮೇಲೆ ಇಟ್ಟಾಗ ಮಾತ್ರ ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಮಾಲ್ತೇಶ್ ಏನೋ ಡೌಟ್ ಇದ್ರೆ ಅವರ ಅಪ್ಲೈನ್ ಇದ್ದಾರೆ, ಪ್ರವೀಣ್ ಅವರ ಕಾಂಟ್ಯಾಕ್ಟ್ ಮಾಡ್ತಾರೆ. ಪ್ರವೀಣ್ ಏನೋ ಡೌಟ್ ಇದ್ರೆ ಅವರ ಅಪ್ಲೈನ್ ಇದ್ದಾರೆ, ರಾಜೇಂದ್ರ ಶರ್ವೇಕರ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರೇನಾದ್ರು ಡೌಟ್ ಇದ್ರೆ ನಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ಎ ಟೀಮ್ ವರ್ಕ್ ನೀವು ಮಾಡ್ಬೇಕಾಗಿದ್ದು ಇದನ್ನ ನೀವು ಮಾಡ್ಲೇಬೇಕು. ನೋ ಕ್ರಾಸ್ ಲೈನಿಂಗ್, ಡೋಂಟ್ ಮೇಕ್ ಎನಿ ಕ್ರಾಸ್ ಲೈನಿಂಗ್. ವಾಟ್ ಈಸ್ ಕ್ರಾಸ್ ಲೈನಿಂಗ್? ಬೇರೆಯವರ ಲೈನ್ ಅನ್ನ ನೀವು ತಗೊಳ್ಳೋದು. ಬೇರೆಯವರು MRP ಕೊಡ್ತೇನೆ ಅಂದ್ರೆ ಅವರಿಗೆ DP ಅಲ್ಲಿ ಕೊಡುದು. ಬೇರೆಯವರು DP ಅಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಜಾಯಿನ್ ಮಾಡಿಸುವಂತದ್ದು. ಅಂದ್ರೆ ಬೇರೆಯವರನ್ನ ನೀವು, ಬೇರೆಯವರ ವಸ್ತುಗಳನ್ನ ಮೇಲೆ ನೀವು ಆಸೆ ಇಟ್ಕೊಳ್ಳೋದು, ಬೇರೆಯವರ ವಸ್ತುಗಳನ್ನ ನೀವು ತಗೊಳ್ಳುವಂತದ್ದು, ಇದು ಅಪರಾಧ. ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಕ್ರಾಸ್ ಇಸ್ ಒಂದು ವೆರಿ ವೆರಿ ಡೇಂಜರಸ್ ಒನ್. ಸೊ ಆದ್ರಿಂದ ಅದು ಮಾತ್ರ ಅಲ್ಲ, ನೀವು ನೆಗೆಟಿವ್ ಫೀಡ್ ಮಾಡುವಂತ, ನೆಗೆಟಿವ್ ಮಾತಾಡುವಂತದ್ದು, ಇದು ಎಲ್ಲ ನಿಮ್ಗೆ ಕ್ರಾಸ್ ಲೈನ್ ಅಲ್ಲಿ ಬರ್ತದೆ. ಡೋಂಟ್ ಟಾಕ್ ಎನಿ ನೆಗೆಟಿವ್. ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನಿಮ್ಮ ಆಕ್ಟಿವ್ ಸ್ಪಾನ್ಸರ್ ಆರ್ ಅಪ್ಲೈನ್ ಜೊತೆಗೆ ಡಿಸ್ಕಸ್ ಮಾಡಿ, ಕಂಪನಿ ಜೊತೆಗೆ ಡಿಸ್ಕಸ್ ಮಾಡಿ. ನಿಮ್ಮ ಡೌನ್ಲೈನ್ ಜೊತೆಗೆ ಎಂದಿಗೂ ನೀವು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ದಟ್ ಈಸ್ ಅ ಥಿಂಗ್. ಹಾಗೇನೆ ಈಗ ಲಾಸ್ಟ್ ನಾವು 8:10 ಆಗಿದೆ, ಮುಗಿಸ್ಬಿಡ್ತೇನೆ. ಕೌನ್ಸಿಲಿಂಗ್ ಆಲ್ಸೋ ನಿಮ್ಗೆ ಏನು ಗೊತ್ತಿಲ್ಲ, ನಿಮ್ಮ ಅಪ್ಲೈನ್ ಜೊತೆಗೆ ಡಿಸ್ಕಸ್ ಮಾಡಿ ಕರೆಕ್ಟ್ ಮಾಡ್ಕೊಳ್ಳಿ. ಅಕೌಂಟಬಿಲಿಟಿ ಕ್ಲಿಯರ್ ಇಟ್ಕೊಳ್ಳಿ. ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಇದು ಕ್ಯಾರೆಕ್ಟರ್, ನಾಟ್ ಓನ್ಲಿ ನಿಮ್ಗೆ ಹಣ ಮಾತ್ರ ಅಲ್ಲ, ನಿಮ್ಮ ಕ್ಯಾರೆಕ್ಟರ್ ಇರ್ಬೇಕು, ಕನ್ನಡಿ ಇದ್ದಾಗಿರ್ಬೇಕು. ಆ ರೀತಿ ಇಟ್ಕೊಂಡಾಗ ಮಾತ್ರ ಇದನ್ನ ನೀವು ದೊಡ್ಡ ರೀತಿಯಲ್ಲಿ ಬೆಳೆಸ್ಲಿಕ್ಕೆ ಆಗ್ತದೆ. ಯು ವಿಲ್ ಬಿಕಮ್ ಎ ವೆರಿ ಬಿಗ್ ಲೀಡರ್. ಬಟ್ ಇದನ್ನ ನಾವು ಫಂಡಮೆಂಟಲ್ ಅಂತ ಹೇಳ್ತೀವಿ. ಇದನ್ನ ಫಂಡಮೆಂಟಲ್, ಇದ್ರ ಬಗ್ಗೆ ನಾನು 1 ಗಂಟೆ ಮಾತಾಡ್ಬೋದು, ಬಟ್ ಟೈಮ್ ಇದೆ. ಇದರಿಂದ ನಿಮ್ಗೆ ಚುಟುಕಾಗಿ ಹೇಳ್ತೀನಿ. ಲೀಡರ್ ಆದವರು ಇದನ್ನ 4 ಪಕ್ಕಾ ಫಾಲೋ ಮಾಡ್ಬೇಕು ನೋಡಿ. ಟೀಮ್ ವರ್ಕ್ ಅಂಡ್ ಫಂಡಮೆಂಟಲ್ ಆಫ್ ದ ಬಿಸ್ನೆಸ್ ಇದು. ಸೊ ಇದನ್ನ ನೀವು ಫಾಲೋ ಮಾಡ್ಬೇಕಾಗ್ತದೆ. ಸೊ ವಿ ಹಾವ್ ಸೀನ್ ಇಫ್ ದರ್ ಇಸ್ ಎ ಸಮಥಿಂಗ್ ದಟ್ ಕ್ಯಾನ್ ಅಡ್ರೆಸ್ ಯು, dream realization, free from future uncertainty, a sound healthy life, financial freedom, respect and recognition, leave a legacy. ಇಂಥದ್ದು ಅಂದ್ರೆ ನಿಮ್ಗೆ ಇದೆಲ್ಲ ಪಾಯಿಂಟ್ ಗೊತ್ತಿರ್ಬೇಕು. ಅವಾಗಲೇ ನೀವು ದೊಡ್ಡ ಲೀಡರ್ಶಿಪ್ ಅನ್ನ ಕಟ್ಟಕ್ಕೆ ನಿಮ್ಗೆ ಆಗ್ತದೆ. ಡ್ರೀಮ್ ಬಿಲ್ಡಿಂಗ್, ಹಸ್ಬೆಂಡ್ ವೈಫ್ ಡ್ರೀಮ್ ಬಿಲ್ಡಿಂಗ್ ಮಾಡಬೇಕಾದ್ರೆ ಯಾವಾಗ್ಲೂ ಒಬ್ರಿಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಸ್ಬೆಂಡ್ ವೈಫ್, ಫಾದರ್ ಅಂಡ್ ಚಿಲ್ಡ್ರನ್ಸ್, ಮಕ್ಕಳು ಜೊತೆಗೆ, ಫಾದರ್ ಮಕ್ಕಳ ಜೊತೆಗೆ ನೀವು ಡ್ರೀಮ್ ಬಿಲ್ಡ್ ಮಾಡ್ಬೋದು. ಸೊ ಇದು ಬಿಗ್ ಸಬ್ಜೆಕ್ಟ್ ಇದೆ. ಪಾರ್ಟ್ನರ್ಸ್, ನೀವು ಪಾರ್ಟ್ನರ್ಸ್ ಎಲ್ಲ ಕುತ್ಕೊಂಡಾಗ ಮಾತ್ರ ಡ್ರೀಮ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಫ್ರೆಂಡ್ಸ್, ಅವರ ಫ್ರೆಂಡ್ಸ್ ಅನ್ನ ಅದಕ್ಕೆ ಹೇಳುದು, ಸಿಂಗಲ್ ಲೈನ್ ಅಲ್ಲಿ ತರಬೇಕು. ಅವರಿಗೆ ಡ್ರೀಮ್ ಬಿಲ್ಡ್ ಮಾಡಿ, ಅಂದ್ರೆ ಟೀಮ್ ನಲ್ಲಿ ವರ್ಕ್ ಆಗ್ತದೆ ಡ್ರೀಮ್ ಬಿಲ್ಡಿಂಗ್ ಮಾಡೋದಂದ್ರೆ. ಮೀಟಿಂಗ್ ಆಫ್ಟರ್ ಮೀಟಿಂಗ್ ಆಲ್ಸೋ ಡ್ರೀಮ್ ಬಿಲ್ಡಿಂಗ್. ಕುತ್ಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಿ, ಅವ್ರಿಗೆ ಏನ್ ಬಯಕೆಗಳಿದೆ ಅದನ್ನ ಕರೆಕ್ಟ್ ಮಾಡೋದೇ ಡ್ರೀಮ್ ಬಿಲ್ಡಿಂಗ್. ಡ್ರೀಮ್ ಅನ್ನ ಬಿಲ್ಡ್ ಮಾಡ್ಬೇಕು, ವಿಷನ್ ತೋರಿಸ್ಬೇಕು. ಅವಾಗಲೇ ಈ ಬಿಸ್ನೆಸ್ ಅನ್ನ ದೊಡ್ಡದಾಗಿ ಸಿಕ್ಕಾಗ್ತದೆ ಆಸ್ ಅ ಲೀಡರ್ಸ್. ವೈ ಸಿಸ್ಟಮ್ ಇಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ MLM ಅಲ್ಲಿ ಯಾಕೆ ಬೇಕು? ಈಸಿ ಡುಪ್ಲಿಕೇಶನ್ ಸಿಸ್ಟಮ್, ಫ್ರೀಡಮ್ ಫ್ರಮ್ ದ ಮನಿ, ಟೈಮ್ ಅಂಡ್ ಮನಿ ಸಿಸ್ಟಮ್, ಕ್ರಿಯೇಟಿಂಗ್ ಲೀಡರ್ಸ್ ಸಿಸ್ಟಮ್, ಚೇಂಜಿಂಗ್ ದ ಆಟಿಟ್ಯೂಡ್ ಸಿಸ್ಟಮ್, ಲಿವರೇಜ್ ಇಸ್ ಸಿಸ್ಟಮ್, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇಸ್ ದ ಸಿಸ್ಟಮ್, ರಿಟೈರ್ಮೆಂಟ್ ಅಂಡ್ ಕಂಟಿನ್ಯೂಟಿ ಸಿಸ್ಟಮ್. ಇದು ನಿಮ್ಗೆ ಬರ್ಕೊಳ್ಳಿಕ್ ಆಗ್ಲಿಲ್ಲ ಅಂದ್ರೆ ಒಂದು ಫೋಟೋ ತಗೊಳ್ಳಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಿಸ್ಟಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಸ್ಟಮ್ ಇಸ್ ಗ್ರೇಟ್. ನೀವು ಸಿಸ್ಟಮ್ ಯಾಕೆ ಫಾಲೋ ಮಾಡ್ಬೇಕು? ಇದಾಗ್ಲೇ ಬೇಕು ನಿಮ್ಗೆ. ಇದು ನೀವು ಸಿಸ್ಟಮ್ ಇಲ್ಲದೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ನೀವು. ಅದಕ್ಕೋಸ್ಕರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಿಸ್ಟಮ್ ಇಸ್ ವೆರಿ ವೆರಿ ಪವರ್ಫುಲ್. ದ ಇಂಪಾರ್ಟೆಂಟ್ ಬುಕ್ಸ್, ನಿಮ್ಗೆ ಬೇಕಾದಷ್ಟು ಬುಕ್ಸ್ ಇದೆ. ನಾವು ಆಲ್ರೆಡಿ ನಮ್ಗೆ 4 ಮೇಜರ್ ಬುಕ್ಸ್ ನಾವು ಆಲ್ರೆಡಿ ನಿಮ್ಗೆ ರೆಡಿ ಮಾಡಿದೀವಿ. ನೀವು ಎನಿ ಟೈಮ್ ನಿಮ್ಗೆ ಕಾಲ್ ಮಾಡಿದ್ರೆ ಅದನ್ನ ನಾವು ಕಳ್ಸ್ಕೊಳ್ಲಿಕ್ಕಿದ್ವಿ. ರೆಫರೆನ್ಸ್ ದ ಕೀ ಟು ಗ್ರೇಟ್ ಲೀಡರ್ಶಿಪ್ ಬೈ ಪೀಟರ್ ವರ್ವಾಶ್ and high performance people by Richard Brooke, and Fortune Now New Lester by Tom Big, and Network Marketing Times Magazine and Networker Time webinar. ಬೇಕಾದಷ್ಟು ನಿಮ್ಗೆ ಲಿಂಕ್ಸ್ ಇದೆ, ಬುಕ್ಸ್ ಇದೆ. ಇದನ್ನ ಸಹ ಲೀಡರ್ಶಿಪ್ ಕ್ವಾಲಿಟಿಗೋಸ್ಕರ ನೀವು ಓದ್ಬೋದು.
ಸೊ ಇವತ್ತಿನ 3ನೇ ಇದೆ ಆವೃತ್ತಿ ಇದು. ಸೊ ಅದರಿಂದ 3 ಪಾರ್ಟ್ ಅಲ್ಲಿ ನಾವು ಇದನ್ನ ಮುಗಿಸಿದೀವಿ. ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ, ಏನೋ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಅಪ್ಲೈನ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮ ಆಕ್ಟಿವ್ ಸ್ಪಾನ್ಸರ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಆ ರೀತಿಯಲ್ಲಿ ನೀವು ಹೋದ್ರೆ ಮಾತ್ರ ಈ ಬಿಸ್ನೆಸ್ ದೊಡ್ಡದಾಗಿ ಬೆಳಿಲಿಕ್ಕೆ ಆಗ್ತದೆ. ರೈಟ್ ಟೈಮ್, ರೈಟ್ ಬಿಸ್ನೆಸ್, ರೈಟ್ ವಿಷನ್, ಮ್ಯಾಸಿವ್ ಆಕ್ಷನ್. ಫೈನಲ್ ಇಸ್ ಮ್ಯಾಸಿವ್ ಆಕ್ಷನ್. ಬಿಲ್ ಗೇಟ್ ಹೇಳ್ತಾರೆ, ಎಲ್ಲ ನಿಮ್ಗೆ ರೈಟ್ ಟೈಮ್ ಇದೆ, ರೈಟ್ ವಿಷನ್ ಇದೆ, ರೈಟ್ ಬಿಸ್ನೆಸ್ ಎಲ್ಲ ಕರೆಕ್ಟ್. ಆದ್ರೆ ನಿಮ್ಗೆ ಮ್ಯಾಸಿವ್ ಆಕ್ಷನ್, ದಿನಕ್ಕೆ 1 ಪ್ಲಾನ್, 2 ಪ್ಲಾನ್, 3 ಪ್ಲಾನ್ ಕೊಟ್ಟಿದ್ದೆ ಆದ್ರೆ ನೀವು 2 to 3 years ಅಲ್ಲಿ 100% ನೀವು ಹೊರಗೆ ಬರ್ಲಿಕ್ಕೆ ಆಗ್ತದೆ. ಬಿಲ್ ಗೇಟ್ಸ್ ಒಂದ್ ಕಡೆ ಹೇಳ್ತಾರೆ, ಆಕ್ಚುಲಿ ನನಗೆ ಮೈಕ್ರೋಸಾಫ್ಟ್ ಇದೆ ನನ್ನ ಹತ್ರ, ಇನ್ ಕೇಸ್ ಮೈಕ್ರೋಸಾಫ್ಟ್ ಎಲ್ಲ ಹೋಯ್ತು ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗ್ತೀನಿ ಅಂತ ಅವ್ರು ಹೇಳ್ತಾರೆ. ನೋಡಿದ್ರು ಅಷ್ಟು ಅವ್ರು ಸ್ಟಡಿ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ 21st century ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್, ಅದರಲ್ಲಿ ನೀವು ಲೀಡರ್ ಆಗಿ ಬೆಳೆದು ಬಿಟ್ರೆ ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನು ಕಟ್ಲಿಕ್ಕೆ ಆಗ್ತದೆ. ನಾವೆಲ್ಲ ನಿಮ್ ಜೊತೆಗಿದ್ದೀವಿ, ನೀವೆಲ್ಲರೂ ಮಿಲಿಯನರ್ ಆಗ್ಬೇಕಂತ ನಮ್ಮ ಬಯಕೆ ಇದೆ, ನೀವೆಲ್ಲರೂ ಆಗ್ತೀರಿ. ದ ಸಿಸ್ಟಮ್ ಅನ್ನ ನೀವು 100% ಪ್ಲಗ್ ಆಗಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಆಪ್ಕೆ ಸಾಥ್ ಬಿ ಅವ್ರ ಆಪ್ಕೆ ಬಾದ್ ಬಿ, ನಿಮ್ಗೆ ನಿಮ್ ಜೊತೆಗೆ ಈ ಬಿಸ್ನೆಸ್ ಇರ್ತದೆ, ನಿಮ್ ನಂತರನೂ ಈ ಬಿಸ್ನೆಸ್ ಇರ್ತದೆ, DXN ಬಿಸ್ನೆಸ್. ನೀವು ನಿಮ್ಮ ತಂದೆ ತಾಯಿ ಆತರ ಅವ್ರು ಮಾಡಿದ್ರೆ ನಿಮ್ಗಾಯ್ತು, ನೀವು ಮಾಡಿದ್ರೆ ನಿಮ್ಮ ಮಕ್ಳಿಗಾಯ್ತು, ನಿಮ್ ಮಕ್ಳು ಮಾಡಿದ್ರೆ ಮರಿ ಮಕ್ಳಿಗೆ, ಅದು ಹೋಗ್ತಾನೆ ಇರ್ತದೆ. ಆ ರೀತಿಯಲ್ಲಿ ಈ ಬಿಸ್ನೆಸ್ ಇದೆ. ಸೊ ಏನಾದ್ರೂ ನಿಮ್ಗೆ ಇನ್ನೂ ಏನಾದ್ರೂ ಇದು ಡೌಟ್ ಇದ್ರೆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ವಿ ಆರ್ ವಿತ್ ಯು. ಥ್ಯಾಂಕ್ ಯು ವೆರಿ ಮಚ್. ಸೊ ಮಾಲ್ತೇಶ್ ಅವರೇ ಕ್ಲೋಸ್ ಮಾಡೋಣ ಇದ್ರೆ ನೋಡಿ, ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ಸಿ ವೈಂಡ್ ಅಪ್ ದ ಪ್ರೋಗ್ರಾಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಾಲ್ತೇಶ್. ಸೊ ಯಾಟ್ಸಪ್ ಯು. ಯಾಕೆಂತಂದ್ರೆ ಇವತ್ತು ಎಷ್ಟು ಜನ ಎಲ್ಲಿ ಫೇಲ್ಯೂರ್ ಆಗ್ತಿದಾರೆ ಅನ್ನೋದಕ್ಕೆ ಇವತ್ತಿನ ಒಂದು ಸೆಷನ್ನೇ ಕಾರಣ ಆಗ್ತಿದೆ. ಸೊ ಇವತ್ತು ವೆಲ್ತ್ ಅನ್ನ ಬಯಸ್ಕೊಂಡ್ ಬಂದವರು ಈ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನ ಫಾಲೋ ಮಾಡ್ಲೇಬೇಕು. ಅದೇ ತರ ನಮ್ಮ ಡೌನ್ ದಿ ಲೈನ್ ಅದನ್ನ ಕ್ರಿಯೇಟ್ ಮಾಡ್ಬೇಕು. ಸೊ ಒಂದೊಂದು ಮುತ್ತುಗಳು ಇದ್ದಂಗೆ ಸರ್, ಖಂಡಿತ ಇವತ್ತು 100% ಸತ್ಯ. ಇದನ್ನ ಫಾಲೋ ಯಾರ್ಯಾರು ಮಾಡ್ತಾರ ಅವರು ಖಂಡಿತ DXN ಅಲ್ಲಿ ಮಿಲಿಯನರ್ ಆಗೇ ಆಗ್ತಾರೆ ಅಂತ ಒಂದು ಸೆಷನ್ ಅನ್ನ ನೀವು ಇವತ್ತು ಕೊಟ್ಟಿದ್ದೀರಿ. ಯಾಟ್ಸಪ್ ಯು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಲ್ಲರ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. Thank you, Maldesh. You are one of the best leader. I will tell you, you are having a great future. ಯಾಕೆಂದ್ರೆ you are educated. ನಿಮ್ಮ ಸಕ್ಸಸ್ ಸ್ಟೋರಿ ನೋಡಿ ನನಗೆ ತುಂಬಾ ದಿನ ಫೀಲಿಂಗ್ ಆಗಿದೆ. ಅಂದ್ರೆ ನೀವು ಅಷ್ಟು ಡೌನ್ ಟು ಅರ್ತ್ ಇಂದ ಬಂದಿದ್ದೀರಿ. ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ. ನೀವು DXN ಅನ್ನ ದೊಡ್ಡ ಲೆವೆಲ್ಗೆ ಕೊಂಡೋಗಿ ನೀವು ನಿಮ್ ಟೀಮ್ ಜೊತೆಗೆ ನೀವು ಲೀಡರ್ಶಿಪ್ ತಗೊಳ್ಳಿ. ಅಷ್ಟೇ ಹೇಳುದು ನಾನು, ಯು ಟೇಕ್ ಎ ಲೀಡರ್ಶಿಪ್, ದೆನ್ ಓನ್ಲಿ ಇಟ್ ಇಸ್ ಪಾಸಿಬಲ್. ಸೊ ಹಾಗೆ ನಮ್ ಜೊತೆಗೆ ತುಂಬಾ ಜನ ಲೀಡರ್ಸ್ ಇದ್ದಾರೆ. ಸೊ ಅವರಿಗೆಲ್ಲ ನಾನು ಹೇಳುದು, ಐನಾಪುರ್ ಇರ್ಬೋದು, ಈಶ್ವರ್ ಕುರ್ಡೇಕರ್ ಇರ್ಬೋದು, ತುಂಬಾ ಜನ ಲೀಡರ್ಸ್ ನಮ್ ಜೊತೆಗೆ, ಅಶೋಕ್ ಶೇರಿಗಾರ್ ಇದ್ದಾರೆ. ಸೊ ಎಲ್ರಿಗೂ ಲೀಡರ್ಸ್ ಗೆ ನಾನು ಹೇಳುದು, ಯು ಕ್ಯಾನ್ ಡೂ ಇಟ್. ದೀಪಕ್ ಅವ್ರು ನಮ್ ಜೊತೆಗಿದ್ದಾರೆ, ದೀಕ್ಷಾ ಅವರು ಇದ್ದಾರೆ, ಮಾಲ್ತಿ ಅವರು ಇದ್ದಾರೆ, ಗಣೇಶ್ ಅವರು ಇದ್ದಾರೆ, ಗಂಗಾಧರ ಆಚಾರ್ಯ ಅವರು ಇದ್ದಾರೆ, ಗಂಗಾಧರ ಹಿರೇಮಠ್ ಅವರು ಇದ್ದಾರೆ ಕೊಪ್ಪಳದಿಂದ, ಗೋವಿಂದ್ ಪಾಂಡೆ ಅವರು ಹುಬ್ಳಿಯಿಂದ ಬಂದಿದ್ದಾರೆ, ಹರೀಶ್ ಅವರು ನಮ್ ಜೊತೆಗಿದ್ದಾರೆ, ಸತೀಶ್ ಕಾಂಚನ್ ಅವರು ಗ್ರೇಟ್ ಲೀಡರ್ ನಮ್ ಜೊತೆಗಿದ್ದಾರೆ, ಜಸಿಂತಾ ಅವ್ರು ಕೋರ್ಡ್ ಅವರು ಇದ್ದಾರೆ, ಮಹಾಲಕ್ಷ್ಮಿ ಅವ್ರು ನಮ್ ಜೊತೆಗಿದ್ದಾರೆ, ರಿಯಲಿ ಗ್ರೇಟ್ ಅಂತ, ಬಿಳಿಗಿ ಅವ್ರು ಮಾಲಿಂಗ್ ಬಿಳಿಗಿ ಅವರು ಇದ್ದಾರೆ. ಸೊ ಮಲ್ಲು ಅವರೇ ಯು ಕ್ಯಾನ್, ಮಮತಾ ಶೆಟ್ಟಿ ಅವರೇ ಯು ಕ್ಯಾನ್ ಮೇಕ್ ಮಿರಾಕಲ್ಸ್. ನಾನು ಹೇಳಿದ ಪಾಯಿಂಟ್ ಅನ್ನ ನೋಟ್ ಮಾಡಿ. ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್, ಯು ಆರ್ ನಾಟ್ ಎ ಆರ್ಡಿನರಿ ಲೇಡಿ, ಎಕ್ಸ್ಟ್ರಾರ್ಡಿನರಿ ಲೇಡಿ. ನಿಮ್ಗೆ ಆ ಕೆಪಾಸಿಟಿ ನಿಮ್ ಜೊತೆಗಿದೆ. ನಾನು ಹೇಳಿದ್ದಲ್ಲ, ನಮ್ಮ ಟಾಪ್ ಮೋಸ್ಟ್ ಲೀಡರ್ಸ್ ಈ ಸಬ್ಜೆಕ್ಟ್ ಇದೆಯಲ್ಲ, ಅದು ನನ್ನ ಸ್ಲೈಡ್ ಅಲ್ಲ, ಟಾಪ್ ಮೋಸ್ಟ್ ಲೀಡರ್ಸ್ ಅವರು ಇದನ್ನ ಹೇಳಿರೋದು, ಅದನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಇವನ್ ಪ್ರಮೀಳಾ ಅವರು ಇರ್ಬೋದು, ಅಥವಾ ರಾಜೇಶ್ವರಿ ಕುರ್ತಕೋಟಿ ಅವರು ಇರ್ಬೋದು, ರಾಜೀವ್ ಪುತ್ರನ್ ಅವರು ಇರ್ಬೋದು, ರಾಕೇಶ್ ಅವರು ಬಂದಿದ್ದಾರೆ ಇವತ್ತು. ರಾಕೇಶ್ ಯಂಗ್ ಅಂಡ್ ಎನರ್ಜಿಕ್ ಲೀಡರ್. ಪಟಕಾರ್ ಅವರು ಇರ್ಬೋದು, ಎನಿಥಿಂಗ್. ರವಿ ಅವರು ಇರ್ಬೋದು, ರವಿ ಮನೋಳಿ ಅವರು ಇದ್ದಾರೆ ನಮ್ ಜೊತೆಗೆ, ರೇಖಾ ಅವರು ಇದ್ದಾರೆ, ರೋಹಿಣಿ ಅವರು ಇದ್ದಾರೆ, ಸಂತೋಷ್ ಅವರಿದ್ದಾರೆ, ಶಂಕರ್ ಅವರಿದ್ದಾರೆ, ಅಂಡ್ ಶರಾವತಿ ಹೆಗಡೆ ಅವರಿದ್ದಾರೆ, ಶಶಿ ಅವರು ಇವತ್ತಿದ್ದಾರೆ. ರಿಯಲಿ ಗ್ರೇಟ್. ಎಲ್ರಿಗೂ ಅರ್ಥ ಆಗಿದೆ ಅನ್ಸುತ್ತೆ ನನಗೆ. ಶಶಿಧರ್ ಹಳ್ಳಿ ಅವರು ಇದ್ದಾರೆ, ಶಿಲ್ಪಶ್ರೀ ಅವರಿದ್ದಾರೆ, ಶಿವರಾಮ್ ಕುರ್ಸೆ ಅವರಿದ್ದಾರೆ, ಶ್ರೀಶೈಲ್ ಕೆರೂರ್ ಅವ್ರು ನಮ್ ಜೊತೆಗಿದ್ದಾರೆ, ಸಿದ್ದಾರೂಢ್ ಶಾಲ್ದಾರ್ ಬಂದಿದ್ದಾರೆ, ಮಂಜುನಾಥ್ ಅವರಿದ್ದಾರೆ, ಸರಸ್ವತಿ ಅವರಿದ್ದಾರೆ, ವಂದನ ಅವರು ಸಹ ಇದ್ದಾರೆ. ಸೊ ವಿದ್ಯಾ ನಾಯಕ್ ಅವರೇ, ವಿನು ಗೌಡ ಅವರೇ, ವಿಶ್ವನಾಥ್ ನಾಯಕ್ ಅವರೇ, ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್, ಐ ವಿಲ್ ಟೆಲ್ ಯು. ಮಂಜು ಅವರು ನಮ್ ಜೊತೆಗೆ ಇದ್ದಾರೆ, ಮೋಹಿನಿ ಪೈ ಅವರೇ, ಈವನ್ ವರ್ಷ ಅವರು ಸಹ ನಮ್ ಜೊತೆಗಿದ್ದಾರೆ. ಈ ಒಂದು ಪಾಯಿಂಟ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡಿ. ಯು ಆರ್ ಹ್ಯಾವಿಂಗ್ ಆಲ್ ದ ಲೀಡರ್ಶಿಪ್ ಕೆಪಾಸಿಟಿ ಭಗವಂತ ನಿಮ್ಗೆ ಕೊಟ್ಟಿದ್ದಾರೆ. ನೀವು ಬರೇ ನಾನು ಹೇಳಿದ ಒಂದು ಸ್ಲೈಡ್ ಅಲ್ಲಿ ನೀವು ಜೀವನಕ್ಕೋಸ್ಕರ ಜೀವನ ಮಾಡ್ಬೇಡಿ. ಯು ಆರ್ ಎಕ್ಸ್ಟ್ರಾರ್ಡಿನರಿ. ಎಷ್ಟೋ ಜನ ಜೀವನವನ್ನ ಬದಲಾಯಿಸುವ ನಿಮ್ಗೆ ಕೆಪಾಸಿಟಿ ಭಗವಂತ ಕೊಟ್ಟಿದ್ದಾನೆ. ಅದು ನಿಮ್ಗೆ ಉಂಟಂತ ನಿಮ್ಗೆ ಗೊತ್ತಿಲ್ಲ. ನೀವೆಲ್ಲರೂ
ಡೆಫಿನೆಟ್ಲಿ ನೀವು ಸೇರಿದ್ರೆ ನೀವು ಮಿರಾಕಲ್ ವಿಲ್ ಹ್ಯಾಪನ್. ಮಿರಾಕಲ್ ಮಾಡ್ಲಿಕ್ಕೆ ಆಗ್ತದೆ, ನಿಮ್ಮ ಜೀವನ ಚೇಂಜ್ ಆಗ್ತದೆ, ನೂರಾರು ಜನರ ಜೀವನವನ್ನು ನೀವು ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನ ನೀವು ತಗೊಳ್ಳಿ, ಅದನ್ನ ಬೆಳೆಸ್ಕೊಳ್ಳಿ, ಪ್ರತಿಯೊಬ್ರು ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗ್ತದೆ. ಆಲ್ ದ ಬೆಸ್ಟ್. ಯಾರಾದ್ರೂ ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಅವ್ರಿಗೆ ಕೊಡ್ತಿಲ್ಲ ಅಂತ ಹೇಳಿದ್ರೆ ನಾನು ವೈಂಡ್ ಅಪ್ ಮಾಡುವ ಪ್ರೋಗ್ರಾಮ್ ಅನ್ನ. ಮಾಲ್ತೇಶ್ ಅವರೇ, ಓಕೆ, ಐನೂರ್ ಅವರೇ ಮಾತಾಡಿ. ಮಂಜುನಾಥ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ನಾನು ನಿನ್ನೆ ಮತ್ತೆ ಮೊನ್ನೆ ಸೆಷನ್ ಅಟೆಂಡ್ ಆಗಿರ್ಲಿಲ್ಲ, ಶೂನ್ಯ ಆರೆಂಜ್ ಬೆಲ್ಟ್ ಇದಕ್ಕೆ ಅಟೆಂಡ್ ಆಗಿದೆ. ಬಟ್ ಇವತ್ತು ಒಂದು ಕ್ಯೂರಿಯಾಸಿಟಿಯಿಂದ ಅಟೆಂಡ್ ಆದೆ. ಅಂದ್ರೆ ಡಿಸ್ಕಂಟಿನ್ಯೂಡ್ ಆಗಿತ್ತು 2 days. ಬಟ್ ಲಾಸ್ಟ್ ಡೇಸ್ ಅಲ್ಲೂ ನನಗೆ ಒಂದು ಒಳ್ಳೆ ಹಿಂಟ್ ಸಿಕ್ತು ನನಗೆ ಈ ಲೀಡರ್ಶಿಪ್ ಕ್ವಾಲಿಟೀಸ್ ಅಲ್ಲಿ. ಸಾಕಷ್ಟು ವ್ಯಾಲ್ಯೂಯಬಲ್ ಹಿಂಟ್ಸ್ ಅನ್ನ ನೀವು ಕೊಟ್ಟಿದ್ದೀರಾ ಸರ್. ನಾವೆಲ್ಲ ಲೀಡರ್ಸ್ ಈ ಒಂದು ಹಿಂಟ್ಸ್ ಅನ್ನ ಫಾಲೋ ಮಾಡಿದ್ದೆ ಆದ್ರೆ ನಾವು ಸಕ್ಸಸ್ಫುಲ್ ಲೀಡರ್ ಆಗೋದ್ರಲ್ಲಿ ಸಂದೇಹ ಇಲ್ಲ. ಹಾಗೇನೆ ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಹೇಗೆ ನಾವು ನಮ್ಮ ಟೀಮ್ ಅನ್ನ ಹ್ಯಾಂಡಲ್ ಮಾಡಬೇಕು, ಈ ರೀತಿ ಎಲ್ಲಾ ವಿಚಾರದಲ್ಲೂ ಸರ್ ನನಗನ್ಸ ಸರ್ ಈಗ ಒಂದು 4 to 5 times ಈ ಒಂದು ಕಾನ್ಸೆಪ್ಟ್ ಅನ್ನ ನಮಗೆ ನೀವು ಪ್ರೆಸೆಂಟೇಷನ್ ಮಾಡಿದ್ರ ಸರ್. ಫ್ರಮ್ ಸ್ಟಾರ್ಟಿಂಗ್ ಡೇ ಟು ದಿಸ್ ಡೇ ಒಂದು 4 to 5 times ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ನೀವು ಮಾತಾಡಿದ್ದೀರಾ. ನೀವು ಎಷ್ಟು ನಿಮ್ಗೆ ಧನ್ಯವಾದ ಹೇಳಿದ್ರು ಸರ್. ನಾವು ನಿಮ್ಮನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀವಿ ಸರ್. ನಾವು ಆ ಒಂದು ಟ್ರ್ಯಾಕ್ ಅಲ್ಲಿ